ವಾಕ್ಯಕ್ಕೆ ನಾವು ಬರೋಣ ಅದರ. ಸೊ ಅದಕ್ಕೆ ಇವತ್ತಿನ ಒಂದು ಪಾಠ ನೋಡಬೇಕಾದ್ರೆ ಅದನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಫೋನ್ಗಳನ್ನ ದಯವಿಟ್ಟು ಸ್ವಿಚ್ ಆಫ್ ಅಥವಾ ಸೆಲೆಕ್ಟ್ ಮಾಡಿ ಹಾಗೆ ಮಾಡಿ ನೀವು ಹಾಕಿ ದಯವಿಟ್ಟು ಎಲ್ಲ ನೋಟ್ಸ್ಗಳನ್ನ ಏನು ಮಾಡಿ ನೀವು ಬರ್ಕೊಳ್ಳಿ. ಅದನ್ನು ಸಂದೇಹಗಳಿತ್ತು ಅಂದರೆ ದಯವಿಟ್ಟು ನೀವು ಮಾಡಿ ಅಂತ ನಮಗೆ ಕೇಳಿ ತಿಳ್ಕೊಳ್ಳಿ ಆಯ್ತಾ. ಸೊ ಇವತ್ತಿನ ಸಬ್ಜೆಕ್ಟ್ ಏನಂತಂದರೆ ಜೂಬ್ಲಿ ಅದರ. ಜೂಬ್ಲಿ ಅಂತ ಅಂದ್ಬಿಟ್ಟು ಈ ಪದನ ನೀವೆಲ್ಲ ಕೇಳಿದ್ದೀರಾ? ಹಾಂ, ಸಿಲ್ವರ್ ಜೂಬ್ಲಿ. ಸಿಲ್ವರ್ ಜೂಬ್ಲಿ ಎಷ್ಟು ವರ್ಷ? 25 ವರ್ಷ. ನೆಕ್ಸ್ಟು ಇನ್ಯಾವ ಜೂಬ್ಲಿ? ಹಾಂ, ಸುವರ್ಣ ಜೂಬ್ಲಿ ಅದರ. ಗೋಲ್ಡನ್ ಜೂಬ್ಲಿ ಎಷ್ಟು ವರ್ಷ? 50 ವರ್ಷ. ಅದರ ಆಮೇಲೆ ಪ್ಲಾಟಿನಿಯಂ ಜೂಬ್ಲಿ ಏನ್ರಿ? 75 ಇಯರ್ಸ್. ಆಮೇಲೆ ಇಷ್ಟೇನಾ? 100 ಇಯರ್ಸ್. ವೆರಿ ಗುಡ್. ಡೈಮಂಡ್ ಜೂಬ್ಲಿ ಅಲ್ವಾ? ಸೊ 100 ಇಯರ್ಸ್ ಅಂದ್ಬಿಟ್ಟು ಈ ಥರ ಏನಾಗಿದೆ, ಇಷ್ಟೊಂದು ಜೂಬ್ಲಿಗಳೇನಾಗಿದೆ ಇದೆ. ಕರೆಕ್ಟಾ? 25 ಇಯರ್ಸ್ ಸಿಲ್ವರ್ ಜೂಬ್ಲಿ ಆಚರಣೆ ಮಾಡ್ಕೊಂಡಿರ್ತೀರಿ. ಏನಕ್ಕೆ ಸಿಲ್ವರ್ ಜೂಬ್ಲಿ ಆಚರಣೆ ಮಾಡೋದು? ಇವಾಗ ಯಾವ್ದಾರ ಒಂದು ಸಂಸ್ಥೆ ಅದು ಉದ್ಘಾಟನೆ ಆದಾಗಿಂದ 25 ವರ್ಷ ಏನು ಮಾಡ್ತಾರೆ? ಸಿಲ್ವರ್ ಜೂಬ್ಲಿ ಮಾಡ್ತಾರೆ ಅಲ್ವಾ? ಸರಿ, ಇಲ್ಲಿ ಯಾರು ಮದುವೆ ಆಗಿ 25 ವರ್ಷ ಆಗಿದ್ದೀರಾ? ನೀವು ಸಿಲ್ವರ್ ಜೂಬ್ಲಿ ಮಾಡಿದ್ರಾ? 22 ವರ್ಷ ಆಯ್ತು ನೀವು ಸಿಲ್ವರ್ ಜೂಬ್ಲಿ ಮಾಡಿದ್ದೀರಪ್ಪ? ಇಲ್ಲ, ಒಟ್ಟಿಗೆ 25 ವರ್ಷ ಗಲಾಟೆಯಲ್ಲಿದ್ರೆ ಇದ್ದೀರಾ. ಸರಿ, ಸಂತೋಷ ಅಲ್ವರಾ? ಸೊ ಆ ರೀತಿ ಏನ್ರೆ ಈ ಥರ ಇಷ್ಟೊಂದು ಜೂಬ್ಲಿಗಳಿದೆ ಅಲ್ಲ. ಸರಿ, ಈ ಜೂಬ್ಲಿ ಬಂದ್ಬಿಟ್ಟು ಈ 25 ಇಯರ್ಸು, 50 ಇಯರ್ಸು, 75 ಇಯರ್ಸ್, 100 ಇಯರ್ಸ್ ಅಂತ ಈ ಐಡಿಯಾ ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಜೂಬ್ಲಿ? ಪಾಕಿಂಗ್ ಸುಪ್ರದು ಈ ಜೂಬ್ಲಿ ಅಂತ ಅಂದ್ಬಿಟ್ಟು ಐಡಿಯಾ ಎಲ್ಲಿಂದ ಬಂತು ಅಂತ ನೋಡ್ಬೇಕಾದ್ರೆ ಇದು ಬಂದಿರೋದೇ ನಮ್ಮ ಸತ್ಯ ವೇದದಿಂದ ಅಲ್ಲ. ಏನ್ ಬರ್ತಾರೆ ಜೂಬ್ಲಿ ಅಂದ್ಬಿಟ್ಟು ಬೈಬಲಲ್ಲಿ ಇದೆಯಾ ಅಂತ ನೋಡಿದ್ರೆ ಹೌದು. ಜೂಬ್ಲಿ ಅಂತಂದ್ಬಿಟ್ಟು ಆರಂಭ ಮಾಡಿದ್ದು ಯಾರಂದ್ರೆ ನಮ್ಮ ಪರಲೋಕದ ತಂದೆಯ ದೇವರು. ಸತ್ಯವೇದನೆ ಏನಿದೆ ಜೂಬ್ಲಿನ ಕೊಟ್ಟಿದ್ದಾರೆ. ಅದನ್ನು ಓದೋಣ ನೋಡಿ. ಲೆವಿಟಿಕಸ್ 25:11. ಯಾಚಿಕ ಕಂಡ 25:11. ನೋಡ್ರ, ಆ 50ನೇ ವರ್ಷದಲ್ಲಿ ಅಂದ್ರೆ ಜೂಬ್ಲಿ ಸಂವತ್ಸರದಲ್ಲಿ ಏನ್ರೆ ಬೀಜವನ್ನು ಬಿತ್ತ ಮಾಡೋದು. ನೋಡ್ರ, ತಾನಾಗಿ ಬೆಳೆದನ್ನು ಕೂಡಿಸಿಟ್ಟುಕೊಳ್ಳಬಾರದು. ನೀವು ನೋಡಿಕೊಳ್ಳದೆ ಬಿಟ್ಟ ದ್ರಾಕ್ಷಲತೆಗಳಲ್ಲಿ ಮಣ್ಣನ್ನು ಸಂಗ್ರಹಿಸಬಾರದು. ಅದು ಜೂಬ್ಲಿ ವರ್ಷವಾದದರಿಂದ ನೀವು ಅದನ್ನು ಮೀಸಲಾಗದೆಂದು ಭಾವಿಸಬೇಕು. ನೋಡ್ರ, ಅದು ಜೂಬ್ಲಿ ವರ್ಷವಾಗಿರೋದ್ರಿಂದ ಅದು ಮೀಸಲಾಗಿರೋದೆಂದು ಏನ್ ಮಾಡ್ಬೇಕು ನೀವು ಎಣಿಸಬೇಕು ಅಂತಂದ್ಬಿಟ್ಟು ಇಲ್ಲಿ ಜೂಬ್ಲಿಯ ಒಂದು ಆಜ್ಞೆ ಏನ್ ಮಾಡ್ತಾರೆ ಅಂದ್ರೆ ಯಾಚಿಕ ಕಾಂಡ 25ನೇ ಅಧ್ಯಾಯ ನಮಗೆ ಕೊಡ್ತಾರೆ. ಸೊ ಇಲ್ಲಿ ಜೂಬ್ಲಿ ನೋಡಬೇಕ್ರೆ ಎಷ್ಟು ವರ್ಷಕ್ಕೆ ಬಂತು ಜೂಬ್ಲಿಗೆ? 25 ಇಯರ್ಸ್ ಮಾಡಿದ್ಯಾ? ಎಷ್ಟಿರೋದು ಮಾಡಿದೆ? 50 ಇಯರ್ಸ್. ಅಂದ್ರೆ ಬೈಬಲ್ ಇರೋ ಜೂಬ್ಲಿ ಎಷ್ಟು ವರ್ಷಪ್ಪ ಅಂತಂದ್ರೆ 25 ಇಯರ್ಸ್ ಅಲ್ಲ, 75 ಇಯರ್ಸ್ ಅಲ್ಲ, 100 ಇಯರ್ಸ್ ಅಲ್ಲ, 50 ಇಯರ್ಸ್. 50 ಇಯರ್ಸ್ ಇರೋದೇನ್ರಿ ಜೂಬ್ಲಿ ಹೌದಾ? ಸರಿ, ಹಂಗೆ ಬೇಕಾದ್ರೆ 25 ಇಯರ್ಸ್ ಹಿಂಗ್ ಬಂತು. 25 ಇಯರ್ಸ್ ಸಿಲ್ವರ್ ಜೂಬ್ಲಿ ಹಿಂಗ್ ಬಂತ ಹೆಂಗಂತ ಬಂದಿರಲ್ಲ. ಅಯ್ಯೋ ಬ್ರದರ್, 50 ವರ್ಷ ಎಲ್ಲ ಯಾರು ಇರ್ತಾರೆ ಜೊತೆಗೆ? 25 ವರ್ಷ ಕಳೆದ್ರೆ ಸಾಕು, ಇಮ್ಮಿಡಿಯೇಟ್ ಆಗಿ ಮಾಡಲ್ಲ, ಸೆಲೆಬ್ರೇಟ್ ಮಾಡೋಣ ಅಂತ ಏನು ಮಾಡೋಣ ಅಂದ್ರೆ ಸಿಲ್ವರ್ ಜೂಬ್ಲಿ ಅಂತ ಏನು ಮಾಡೋದು ಅದನ್ನು ಮಾಡಕ್ಕೆ ಶುರು ಮಾಡೋದು. ನನಗೆ ಆ್ಯಕ್ಚುಲಿ ಬೈಬಲ್ ಇರೋದು ಒಂದೇ ಜೂಬ್ಲಿ. ಏನಂದ್ರೆ 50 ಇಯರ್ಸ್. 50 ಇಯರ್ಸ್ ಇರೋದೇನ್ರಿ ದ ಗ್ರ್ಯಾಂಡ್ ಜೂಬ್ಲಿ ಅಲ್ಲ. ಸೊ ಏನಪ್ಪ ಇದು ಜೂಬ್ಲಿ? ಇದ್ರ ಬಗ್ಗೆ ನಾವೇನು ಮಾಡ್ಬೋದು ಒಂದು ಓದ್ಬಿಟ್ಟು ನಾವು ತಿಳ್ಕೊಳ್ಳೋಣ ಅಲ್ಲ. ಸೊ ಅದಕ್ಕೆ ನೋಡಿದ್ರೆ ಇದು ದೇವರು ಕೊಟ್ಟಂಥ ಪ್ರಮಾಣಗಳಲ್ಲಿ ಒಂದು ನ್ಯಾಯ ಪ್ರಮಾಣದಲ್ಲಿ ಒಂದು ಪ್ರಮಾಣ ಅಲ್ಲ. ಇಸ್ರಾಯೇಲರಿಗೆ ಸಬಾತ್ ಅಂತ ಮಾಡಿದ್ರು ಪ್ರಮಾಣ ಕೊಟ್ಟಿದ್ರು. ಅಂದ್ರೆ ಏನಂತ ಸಬಾತ್ ಅಂತಂದ್ರೆ ಏನ್ರಿ ಆ ದಿನ ಕೆಲಸ ಮಾಡಬೇಕು, ಆಮೇಲೆ 7ನೇ ದಿನ ಮಾಡ್ತೀವ ವಿಶ್ರಾಂತಿ ತಗೋಬೇಕು ಅಂತ ಏನ್ ಮಾಡಿದ್ರು. ದೇವರು ನೀತಿ ನಿಯಮ ಏನ್ ಮಾಡಿದ್ರು ಕೊಟ್ಟಿದ್ರು ಅಂದ್ರೆ. ಸೊ ಸಬಾತಿನಲ್ಲಿ ಏನ್ ಮಾಡಾಗಿಲ್ಲ, ಯಾವುದೇ ರೀತಿ ಕೆಲಸ ಏನ್ ಮಾಡಾಗಿಲ್ಲ, ಅವರು ಮಾಡಾಗಿಲ್ಲ. ಆವತ್ತಿನ ದಿನ ಸಂಪೂರ್ಣವಾಗಿ ರೆಸ್ಟ್ ತಗೋಬೇಕು ಅಂತ ಬಿಟ್ಟು ಸಬಾತ್ ಡೇ ಅಂತ ಮಾಡಿದ್ರು. ಅಂದ್ರೆ ವೀಕ್ಲಿ ಆಫ್
ಇವಾಗೆಲ್ಲ ಒಂದು ವಾರ ಕೆಲಸ ಮಾಡಿ ಹೋಗಿದ್ರೆ ಏನ್ ಮಾಡ್ತಾರೆ? ರಜಾ ಕೊಡ್ತಾರೆ. ಕರೆಕ್ಟಾ? ಈ ರಜಾ ಕೊಡೋ ಕಾನ್ಸೆಪ್ಟ್ ಎಲ್ಲಿಂದ ಬಂತು? ಇದು ಕೂಡ ಬಂದಿದ್ದು ಎಲ್ಲಿಂದ ಅಂತಂದ್ರೆ ಬೈಬಲಿಂದಾನೆ. ಸೊ ಬೈಬಲಿಂದಾನೆ ಏನ್ ಮಾಡಿದ್ರೆ 6 ದಿನ ಕೆಲಸ ಮಾಡಿ ಒಂದಿನ ನೀವೇ ಮಾಡಬೇಕು, ರೆಸ್ಟ್ ತಗೋಬೇಕು ಅಂತ ಮಾಡೋದು ಕಾನ್ಸೆಪ್ಟ್ ಮಾಡಿರೋದ್ರ. ಸೊ ಅದಕ್ಕೆ ಸಬಾತ್ ಅಂದ್ರೆ ಯಾವತ್ತು? ಸಬಾತ್ ಅಂದ್ರೆ 7ನೇ ದಿವಸ ಯಾವ್ದು? ಭಾನುವಾರನ? ವಾರದ ಮೊದಲನೇ ದಿನ ಯಾವ್ದಪ್ಪ? ವಾರದ ಮೊದಲನೇ ದಿನ ಸಂಡೇ, ಸಬಾತು ಸಂಡೇನಾ? ಹೇಳ್ರಿ ಕರೆಕ್ಟಾಗಿ. ಶನಿವಾರ ಮೊದಲನೇ ದಿನನಾ? ವಾರದ ಮೊದಲನೇ ದಿನ ಯಾವುದು? ಸೋಮವಾರನ? ಬೈಬಲ್ ಬೇಕಾದ್ರೆ ಹೇಳಿ. ವಾರದ ಮೊದಲನೇ ದಿನ ಅಂದ್ರೆ ಭಾನುವಾರ. ಯೇಸು ಕ್ರಿಸ್ತ ಪುನರುತ್ಥಾನವಾಗಿದೆ ಯಾವುದು? ವಾರದ ಮೊದಲನೇ ದಿನ. ಅಂದ್ರೆ ವಾರದ ಮೊದಲನೇ ದಿನ ಯಾವತ್ತ? ಭಾನುವಾರ. ಸಬಾತ್ ಅಂದ್ರೆ ಯಾವತ್ತು? ಸಾಟರ್ಡೆ. ಯಾವತ್ತು ಸಬಾತ್ ಅಂದ್ರೆ? ಸಂಡೇ. ಮತ್ತೆ ಯಾಕೆ ನಮಗೆ ಸಾಟರ್ಡೆ ರಜನೆ ಕೊಡಲ್ಲ? ಸಾಟರ್ಡೆ ಇಲ್ಲಪ್ಪ, ನಾಳೆ ಸಂಡೇ ರಜೆ ತಗೋ, ಸಾಟರ್ಡೆ ಕೆಲಸ ಮಾಡಬೇಕು ಅಂತ ಮಾಡ್ತಾ ಹೇಳ್ತಾರೆ. ಯಾಕೆ? ಅದೇ ಶನಿವಾರ ಕೊಟ್ಬಿಡೋದ? ಸರಿ, ಏನಕ್ಕೆ ಬಂತು ಅಂತ ನೋಡ್ಬೇಕಾದ್ರೆ ಆಕ್ಚುಲಿ ಸಬಾತ್ ಅಂತ ಹೇಳ್ಬೇಕಾದ್ರೆ ಇದ್ದಿದ್ದು ಆಕ್ಚುಲಿ ಶನಿವಾರ ಅದರ. ಅದಕ್ಕೆ ನಾವು ಇದು ಭಾನುವಾರ ಬಂದ್ಬಿಡ್ತು. ಅದು ಭಾನುವಾರ ಕೇಳಿಕ್ ಬಂತು, ಅದು ಹೇಗೆ ಬಂತು ಅಂತೆಲ್ಲ ಇದು ಮುಂದೆ ಬರೋ ಕ್ಲಾಸಲ್ಲಿ ಒಂದು 2-3 ಕ್ಲಾಸಲ್ಲಿ ನಾವು ನೋಡೋಣ. ಓಕೆನಾ? ಸರಿ, ಅದು ನೋಡ್ಬೇಕ್ರೆ ಸಬಾತ್ ಆಕ್ಚುಲಿ ಯಾವತ್ತು ಅಂದ್ರೆ ಶನಿವಾರ. ನಾವೆಲ್ಲ ನೆನೆಸ್ಕೊಂಡಕ್ಕೆ ಭಾನುವಾರ ಅಲ್ಲ. ಸರಿ, ಇವತ್ತು ಕೂಡ ಲೋಕದಲ್ಲಿ ಒಂದೇ ಒಂದು ಜನಾಂಗ, ಒಬ್ಬೇ ಒಬ್ಬ ಹೇಳ್ತಾರೆ ಸಭೆಯವರು ಕರೆಕ್ಟಾಗಿ ಸಬಾತ್ ದಿನ ಆಚರಣೆ ಮಾಡ್ತಾರೆ. ಯಾಕೆ ಗೊತ್ತಾ? ರೋಮನ್ ಕ್ಯಾಥಲಿಕಾ? ಇಲ್ಲ, ಹೇಳಿ. ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಕೇಳಿದಿರಾ? ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಏನ್ರಿ, ಇವರು ಕರೆಕ್ಟಾಗಿ ಇದನ್ನ ಫಾಲೋ ಮಾಡ್ತಾರೆ ಅದಲ್ಲ. ಏನ್ರಿ, ಪ್ರತಿ ದಿನ ಅವ್ರಿಗೆ ಎಲ್ಲ ಇರ್ತಾರೆ ಕೆಲಸ. ಆದರೆ ಶನಿವಾರ ಆಫ್. ಅವ್ರ ಸ್ಕೂಲ್ ಇತ್ತು ಅಂದ್ರೆ 7ನೇ ದಿನ ಸಬಾತ್ ದಿನ ಅವ್ರ ಕೆಲಸನೇ ಮಾಡೋದಿಲ್ಲ. ಅವ್ರ ಸ್ಕೂಲ್ಗಳಿಗೆ ಕೂಡ ಸಂಡೇ ರಜಾ. ಓಕೆಟ್ರಾ? ಏನಕ್ಕೆ ಕೇಳಿದ್ರೆ ದೇವ್ರ ಕೊಟ್ಟಂತ ಪ್ರಮಾಣಗಳಲ್ಲಿ ಒಂದು ಪ್ರಮಾಣ ಯಾವುದು ಅಂತಂದ್ರೆ, ನೀವು ಈ ಒಂದು ಏನಂತಾರೆ ಸಬಾತ್ ದಿನ ಆಚರಣೆ ಮಾಡಬೇಕು ಅಂತ ಕೊಟ್ಟಿರೋಂಥ ನೀತಿ ನಿಯಮದಿಂದ ಏನ್ ಮಾಡ್ತಾರೆ ಅಂತಂದ್ರೆ, ಅವತ್ತು ದಿನ ಸಂಪೂರ್ಣವಾಗಿ ಏನ್ ಮಾಡ್ತಾರೆ, ಅಲ್ಲಿ ಕೆಲಸನೇ ಮಾಡಬಾರ್ದು ಅಂತ ಹೇಳ್ತಾರೆ. ಅದರ ಓದಿ ವಿಮೋಚನಾ ಕಾಂಡ 31:15. ವಿಮೋಚನಾ ಕಾಂಡ 31:15. 31:15. 6 ದಿನಗಳು ಕೆಲಸ ಮಾಡಬೇಕು, 7ನೇ ದಿವಸ ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಬೇಕಾದ ಸಬ್ಬತ್ ದಿನವಾಗಿದೆ. ನೋಡ್ರಾ ಏನ್ರಿ, 6 ದಿವಸ ನೀವೇನ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. 7ನೇ ದಿವಸ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕಂತೆ, ಅಲ್ಲಿ ಎಂತ ದಿನ ಅಂದ್ಬಿಟ್ರು, ರೆಸ್ಟ್ ತಗೊಳ್ಳೋ ದಿನ ಅಂದ್ಬಿಟ್ರು. ಅಲ್ಲ, ಅಂದ್ರೆ 7th ಡೇ ಕೆಲಸನೇ ಮಾಡಂಗಿಲ್ಲ. ಅದಕ್ಕೆ ಈ 7th ಡೇ ಅಡ್ವೆಂಟಿಸ್ಟ್ ಅವರು 7ನೇ ದಿನ ಕೆಲಸನೇ ಮಾಡಲ್ಲ. ಅದಕ್ಕೆ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಅವ್ನು ಮುಂದೆ ಬರೀ ಅದು ಯೆಹೋವನಿಗೆ ಪರಿಶುದ್ಧವಾದ ದಿನ. ಇಂಥ ಸಬ್ಬತ್ ದಿನದಲ್ಲಿ ಕೆಲಸವೇನಾದರೂ ಮಾಡುವವನಿಗೆ ಮರಣ ಶಿಕ್ಷೆಯಾಗಬೇಕು. ನೋಡ್ತಾ ಅಪ್ಪಿತಪ್ಪಿ ಕೆಲಸ ಮಾಡ್ಬಿಟ್ರೆ ಏನೇನು ಶಿಕ್ಷೆ ಅವ್ರಿಗೆ? ಮರಣ ಶಿಕ್ಷೆ, ಸಾವು, ಸಾಯಿಸ್ಬಿಡೋರು ಅಲ್ಲ. ಅದಕ್ಕೆ ಕೆಲಸ ಮಾಡ್ಬಿಡೋದು. ಅದಕ್ಕೆ 7th ಡೇ ಅಡ್ವೆಂಟಿಸ್ಟ್ ಇವ್ರನ್ನ ಯಾರನ್ನ ಭೇಟಿ ಮಾಡಿದ್ರೆ ಶನಿವಾರ ದಿನ ಅವ್ರ ಮಾತು ಕೂಡ ಮಾತಾಡಲ್ಲ. ಮನೇಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಒಂದು ಸ್ಲೇಟಿಗೆ ಕುಡಿತಾರೆ, ಒಂದು ಬಡಪ ಏನ್ರಿ ಏನೋ ಮಾತಾಡ್ಬೇಕು ಅಂದ್ರೆ ಆ ಬೋರ್ಡಲ್ಲಿ ಬರ್ಬಿಡೋದು, ನನಗೆ ಟಿಫನ್ ಕೊಡಿ, ನನಗೆ ಊಟ ಕೊಡಿ ನಮ್ಗೆ ಏನ್ ಮಾಡೋದು. ಯಾಕೆಂದ್ರೆ ಸಮಾಜದಲ್ಲಿ ಏನ್ ಮಾಡಕ್ ಹೋಗ್ಬಿಡೋದು, ಕೆಲಸ ಮಾಡಕ್ ಹೋಗ್ಬಿಡೋದು. ಮಾಡಿದ್ರೆ ದೇವ್ರು ಏನ್ ಹೇಳ್ತಾರೆ ಅವನ್ನ ಸಾಯಿಸಾಕ್ಬಿಡ್ತಿ ಅಂತ ಹೇಳ್ತಾರೆ. ಅದರ ಇದೇ ತರ ಮೋಸಕ್ಕೆಲ್ಲ ಒಂದಿನ ಏನಂತಂದ್ರೆ, ಒಬ್ಬ ಮನುಷ್ಯ ಸಬ್ಬತ್ ದಿನ ಏನ್ ಮಾಡ್ತಾ ಇದ್ದಾನೆ, ಕಟ್ಟಿಗಳನ್ನ ಆಯ್ತಾ ಇರ್ತಾನೆ. ಅವನ್ನ ನೋಡ್ಬಿಟ್ಟು ಮೋಸಕ್ಕೆ ಬಂದು ಹೇಳ್ಬಿಟ್ಟು ಆ ಮನುಷ್ಯನ ಏನ್ ಮಾಡ್ತಾರೆ ಗೊತ್ತಾ, ಕಲ್ಲು ನೋಡ್ಬಿಟ್ಟು ಸಾಯಿಸಾಕ್ಬಿಡ್ತಾರೆ. ಓದಿರ್ತೀನಿ, ಓದಿ ಅರಣ್ಯಕಾಂಡ 15ನೇ ಅಧ್ಯಾಯ 32-36. ಅರಣ್ಯದಲ್ಲಿ ಇದ್ದಾಗ ಒಬ್ಬನು ಸಬ್ಬತ್ ದಿನದಲ್ಲಿ ಕಟ್ಟಿಗೆ ಕೂಡಿಸಿರುವುದನ್ನು ಕಂಡರು. ಕಂಡವರು ಅವನನ್ನು ಮೋಶೆ, ಆರೋನ ಮತ್ತು
ನೋಡ್ರ ಏನ್ ಮಾಡ್ತಾರೆ, ಒಬ್ಬ ಕಡ್ಡಿ ಹಾಕ್ತಾ ಇದ್ದಂತೆ ಸಬ್ಬತ್ ದಿನ ಹಿಡ್ಕೊಂಡ್ಬಿಟ್ಟು ಮೋಸ ಹೇಳ್ತಾರೆ, ಏನ್ ಮಾಡ್ತಾರೆ ಕರ್ಕೊಂಡು ಬರ್ತಾರೆ. ಅವ್ರು ಮೋಸ ಹೇಳ್ತಾರೆ, ಅಂಥವನಿಗೆ ವಿಧಿಸಬೇಕಾದ ಶಿಕ್ಷೆಯ ವಿಷಯದಲ್ಲಿ ಹ್ಮ್. ಅವನಿಗೂ ವಿಧಿಯೇ ಇರಲಿಲ್ಲ. ಹಾ. ವಿಧಿಯೇ ಇರಲಿಲ್ಲವಾದ ಕಾರಣ ಹಾ. ಅವರು ಅವನನ್ನು ಕಾವಲಲ್ಲಿಟ್ಟರು. ಹಾ. ತರುವಾಯ ಯೆಹೋವನು ಆ ಮನುಷ್ಯನಿಗೆ ಮರಣ ಶಿಕ್ಷೆಯಾಗಬೇಕು. ಹ್ಮ್. ಸರ್ವ ಸಮೂಹದವರು ಪಾಲಿಯಾದ ಹೊರಗೆ ಅವನನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಗೆ ಆಜ್ಞಾಪಿಸಿದನು. ನೋಡ್ರ ಕಲ್ಲು ನೋಡ್ಬಿಟ್ಟು ಸಾಯಿಸ್ಬಿಡ್ಬೇಕು ಅಂತ ಆಜ್ಞಾಪಿಸ್ತಾರೆ. ಇದೇ ತರ ಮನುಷ್ಯನ ಕರ್ಕೊಂಡೋಗ್ಬಿಟ್ಟು ಏನ್ ಮಾಡ್ತಾರೆ, ಕಲ್ಲು ನೋಡ್ಬಿಟ್ಟು ಏನ್ ಮಾಡ್ತಾರೆ, ಸಾಯಿಸಾಕ್ಬಿಡ್ತಾರೆ. ಏನಕ್ಕೆ ಏನ್ ಮಾಡುತ್ತೆ, ಸಬ್ಬತ್ ದಿನ ಏನ್ ಮಾಡುತ್ತೀವ್ರು, ಕೆಲಸನ ಮಾಡೋದಂತೆ ಅದ್ರ. ಯೋಚನೆ ಮಾಡ್ರಿ, ಪಾಪ ಆ ಮನುಷ್ಯ ಏನ್ ಮಾಡ್ತಾ ಇದ್ದಪ್ಪ, ಕಡ್ಡಿ ಆಯ್ತಾ ಇದ್ದಂತೆ. ಯಾವತ್ತು ಸಬ್ಬತ್ ದಿನ. ಅದಕ್ಕೆ ಏನ್ ಮಾಡಾಕ್ಬಿಟ್ರು, ಕಲ್ಲು ನೋಡ್ಬಿಟ್ಟು ಸಾಯಿಸಾಕ್ಬಿಟ್ರು. ಇದು ಸರಿನಾ? ಕಲ್ಲು ನೋಡ್ಬಿಟ್ಟು ಸಾಯಿಸ್ಬಿಡೋದು ಸರಿನಾ? ಏನ್ ಮಾಡಿದ್ರು ಪಾಪ, ಏನ್ ಖಂಡಿತನ ಇಲ್ಲ. ಆದ್ರೆ ಇದೇ ಯೇಸು ಕೃಷ್ಣ ಶಿಷ್ಯರು ಮತ್ತೆ ಸ್ವತಃ ಯೇಸು ಕ್ರಿಸ್ತನೇ ಏನ್ ಮಾಡಿದ್ರು, ಯಶಸ್ವಿ ಅದ್ಭುತ ಏನ್ ಮಾಡಿದ್ರು, ಮಾಡೋದೇ ಇಲ್ಲ. ಸಬ್ಬತ್ತಿನ ಏನ್ ಮಾಡಿದ್ರು, ಬತ್ತೋಗಿರೋ ಒಂದು ಕೈನ ಏನ್ ಮಾಡಿದ್ರು, ಆ ಕೈನ ಸರಿ ಮಾಡ್ತಾರೆ. ಓದಿ ಲೂಕ್ 6:6. ಮತ್ತೊಂದು ಸಬ್ಬತ್ ದಿನದಲ್ಲಿ ಆತನು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುತ್ತಿದ್ದಾಗ ಅಲ್ಲಿ ಬಲಗೈ ಬತ್ತಿದವನೊಬ್ಬನು ಇದ್ದನು. ನೋಡ್ರ, ಬಲಗೈ ಬತ್ತಿದವನೊಬ್ಬ ಇದ್ದನು. ಶಾಸ್ತ್ರಿಗಳು ಪರಿಸಾಯರು ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಆಸ್ಪದ ಸಿಕ್ಕಬೇಕೆಂದು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವನು ಏನೋ ಎಂದು ಆತನನ್ನು ವಂಚಿ ನೋಡುತ್ತಿದ್ದರು. ವಂಚಿ ನೋಡ್ತಾ ಇದ್ರಂತೆ. ಆದರೆ ಆತನು ಅವರ ಯೋಚನೆಗಳನ್ನು ತಿಳಿದು ಕೈ ಬತ್ತಿ ಹೋಗಿದ ಆ ಮನುಷ್ಯನಿಗೆ ಎದ್ದು ನಡುವೆ ಬಂದು ನಿಂತುಕೋ ಎಂದು ಹೇಳಿದನು. ಅವನು ಎದ್ದು ನಿಂತುಕೊಂಡನು. ಆಗ ಯೇಸು ಅವರಿಗೆ, ನಿಮ್ಮನ್ನು ಒಂದು ಮಾತು ಕೇಳುತ್ತೇನೆ. ಸಬ್ಬತ್ ದಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ? ಮೇಲನ್ನು ಮಾಡುವುದು, ಕೇಡನ್ನು ಮಾಡುವುದು, ಪ್ರಾಣವನ್ನು ಉಳಿಸುವುದು, ಹಾಳು ಮಾಡುವುದು ಎಂದು ಹೇಳಿ. ನೋಡ್ರ, ಸಬ್ಬತ್ತಿನಲ್ಲಿ ಒಳ್ಳೇದ್ ಮಾಡೋದು ಕೆಟ್ಟದ್ ಮಾಡೋದು ಯಾವ್ದಪ್ಪ ಮಾಡೋದು ನ್ಯಾಯ ಅಂತ ಕೇಳ್ಬಿಟ್ಟು ಹೇಳ್ತಾರೆ ಎಂದು ಕೇಳಿ ಸುತ್ತಲೂ ಅವರೆಲ್ಲರನ್ನು ನೋಡಿ ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಹಾಗೆಯೇ ಮಾಡಿದನು. ಕೈ ವಾಸಿಯಾಯಿತು. ನೋಡ್ರ, ಕೈ ಏನೇನಂತೆ ವಾಸಿ ಆಯ್ತು. ಯಾವತ್ತು ಮಾಡಿದ್ದು, ಸಬ್ಬತ್ ದಿನದಲ್ಲಿ ಅಲ್ವಾ. ಅವ್ರು ಏನ್ ಮಾಡ್ತಾರೆ ನೋಡೋಣ ಅಂದ್ಬಿಟ್ಟು ಪರೀಕ್ಷೆ ಮಾಡಬೇಕಾದ್ರೆ ಯೇಸು ಕ್ರಿಸ್ತ ಮಾಡ್ತಾರೆ, ಸಬ್ಬತ್ ದಿನದಲ್ಲಿ ಒಳ್ಳೇದು ಕೆಟ್ಟದ್ದು ಮಾಡೋದು ಯಾವ್ದಪ್ಪ ಅಂತ ಹೇಳ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಿ ನೋಡಿಸ್ತಾರೆ. ಸರಿ, ಇವಾಗ ಯೇಸು ಕ್ರಿಸ್ತ ಸಬ್ಬತ್ ದಿನ ಮಾಡಿದ್ದು ಅದು ಏನ್ರಿ, ಅದು ಮಾಡ್ಬೇಕಾದ್ರೆ ಕೆಲಸನ ಅಂತ ನೋಡ್ಬೇಕಾದ್ರೆ ನ್ಯಾಯ ಪ್ರಮಾಣದ ಪ್ರಕಾರ ನೋಡ್ಬೇಕಾದ್ರೆ ಮಾಡ್ಬಾರ್ದು. ಮಾಡಿದ್ರೆ ಅವ್ರಿಗೆ ಏನ್ ಕೊಡ್ಬೇಕು, ಇವಾಗ ಶಿಕ್ಷೆ ಕೊಡ್ಬೇಕು. ಯಾಕಂದ್ರೆ ಸಬ್ಬತ್ ದಿನದಲ್ಲಿ ಕೆಲಸನೇ ಮಾಡಂಗಿಲ್ಲ. ಆದ್ರೆ ಯೇಸು ಕ್ರಿಸ್ತ ಮಾಡಿದ್ರು, ಯೇಸು ಕ್ರಿಸ್ತ ಏನ್ ಮಾಡೋದಿಲ್ಲ, ಶಿಕ್ಷೆನೇ ಸಿಗ್ಲಿಲ್ಲ. ಕರೆಕ್ಟಾ? ಹಂಗಿರ್ಬೇಕಾದ್ರೆ ಸಬ್ಬತ್ ದಿನದಲ್ಲಿ ಕೆಲಸ ಮಾಡ್ಬೇಕಾ ಮಾಡ್ಬಾರ್ದ? ಮಾಡ್ಬಾರ್ದ? ಮತ್ತೆ ಅವ್ನು ಕಡ್ಡಿಯ ಹೊಡೆದ್ಬಿಟ್ರು, ಇಲ್ಲಿ ಕೈ ವಾಸಿ ಮಾಡೋದು ಬಿಟ್ಬಿಟ್ರಲ್ಲ. ಇನ್ನೊಂದು ವಚನ ಹೋಗೋಣ, ಲೂಕ 13:14-15. ಲೂಕ್ 13 ಚಾಪ್ಟರ್ ವರ್ಸ್ 14 and 15. ಆದರೆ ಆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದಾನಲ್ಲ ಎಂದು ರೋಷಗೊಂಡು ಜನರಿಗೆ, ಕೆಲಸ ಮಾಡುವುದಕ್ಕೆ 6 ದಿವಸಗಳು ಅವಿಯಷ್ಟೇ. ನೋಡ್ರ, ಏನಂದ್ರೆ ಕೆಲಸ ಮಾಡೋದಕ್ಕೆ ಎಷ್ಟು ದಿವಸಗಳಿದೆ? 6 ದಿವಸಗಳಿದೆ ಅಷ್ಟೇ. ವಾಸಿ ಮಾಡಿಸಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದರು. ನೋಡ್ರ, ಅದು ಎಷ್ಟು ದಿನ ಇದೆ? 6 ದಿವಸ ಇದೆ. 6 ದಿನ ಬಂದೇ ಮಾಡಿದ್ವಿ, ಸ್ವಸ್ಥ ಮಾಡ್ಕೊಳ್ಳಿ, ಈ ದಿನ ಬೇಡ ಅಂತ ಹೇಳ್ತಾರಂತೆ. ಆಮೇಲೆ ಆ ಮಾತನ್ನು ಕೇಳಿ ಸ್ವಾಮಿಯು ಅವರಿಗೆ, ಕಪಟಿಗಳು ನೀವು ಅಂತ ಹೇಳ್ತಾರೆ. ನೋಡಿ, ಯೇಸು ಕ್ರಿಸ್ತ ಹೇಳ್ಬೇಕಾಯ್ತು, ವೆರಿ ಗುಡ್. ಇವಾಗ ನೋಡಿ, ಸಬ್ಬತ್ ನ್ಯಾಯ ಪ್ರಕಾರ ನೀವು ಏನ್ ಮಾಡ್ಬಾರ್ದು, ಅವತ್ತಿನ ದಿನ ಕೆಲಸ ಮಾಡ್ಬಾರ್ದು. ಅವ್ರು ಹೇಳೋದು ಕರೆಕ್ಟು. 6 ದಿನ ಬಂದು ನಿಮ್ಗೆ ಏನ್ ಮಾಡ್ತೀನಿ, ಟ್ರೀಟ್ಮೆಂಟ್ ಕೊಡ್ತೀನಿ, ಇವತ್ತಿನ ದಿನ ಬರ್ಬೇಡಿ ಅಂತ ಹೇಳ್ಬೇಕಾಯ್ತು. ಅದ್ರ ಬದಲಾಗಿ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ, ಕಪಟಿಗಳು ನೀವು ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ ದಿನದಲ್ಲಿ ತನ್ನ ಎತ್ತನಾಗಲಿ ಕತ್ತೆಯನ್ನಾಗಲಿ ಗೋಧುಮೆಯಿಂದ ನೀರು ಕುಡಿಸುವುದಕ್ಕಾಗಿ ಹಿಡ್ಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 15 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದವರು ಅಬ್ರಹಾಮನ
ಹೇಳ್ತಾರೆ ನಿಮ್ಮ ಕಟ್ಟೆ ನೀರು ಬೇಕು ಅಂತಂದ್ರೆ ಕಟ್ಟೆ ತೊಗೊಂಡ್ಬಿಟ್ಟು ನೀರು ಕುಡಿಸಲ್ವಾ ಸಬ್ಬತ್ತಿಂದಲ್ಲಿ ಅಂತ ಹೇಳ್ತಾರೆ. ಹಂಗಾದ್ರೆ ಏನು ಸಬ್ಬತ್ತಿಂದ ಕೆಲಸ ಮಾಡ್ಬೇಕೋ ಮಾಡ್ಬೋದ? ಮಾಡ್ಬೋದು. ಮತ್ತೆ ಹಂಗಾರೆ ಕಟ್ಟಿ ಯಾಕೆ ಹೊಡೆದಾಕಿದ್ರು ಅಲ್ವಾ? ಈ ಮ್ಯಾಟ್ರನ್ನ ಏಸು ಖುಷಿಯಲ್ಲಿ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಅಂತಾರೆ ಹೇಳ್ತಾರೆ ಅಲ್ವಾ? ಇದಕ್ಕಿಂತ ಮುಂಚೆ ಓದಿರೋ ಸಂಗತಿಯಲ್ಲಿ ಏನ್ ಹೇಳಿದ್ರು, ಸಬ್ಬಾದಿಂದಲೇ ಒಳ್ಳೇದು ಕೆಟ್ಟದ್ದು ಮಾಡ್ಬೇಕೋ ಬೇಡ ಅಂತ ಕೇಳ್ಬೇಕಾದ್ರೆ ಸಬ್ಬಾದಿಂದಲೇ ಕೆಟ್ಟ ಕೆಲಸ ಮಾಡಂಗಿಲ್ಲ, ಆದ್ರೆ ಒಳ್ಳೆ ಕೆಲಸ ಮಾಡ್ಬೋದು ಮಾಡೋದು. ಅದನ್ನೇ ಏಸು ಖುಷಿ ಮಾಡಿದ್ರು, ಆ ಒಳ್ಳೆ ಕೆಲಸ ಮಾಡದೆ ಮಾಡೋದು ಮಾಡಿ ನೋಡಿಸೋರು ಅಂದ್ರ. ಅದಕ್ಕೆ ಅಲ್ಲಿರೋ ವ್ಯಕ್ತಿಗೆ ಏನು ಶಿಕ್ಷೆ ಕೊಟ್ರು ಅಲ್ವ? ಅವ್ನು ಏನ್ ಮಾಡ್ತಂತೆ, ಅವನ ಕಡ್ಡಿ ಆಯ್ತಾಯ್ತಂತೆ. ಕಡ್ಡಿ ಆದ ಮನುಷ್ಯನಿಗೆ ಪಾಪ ಕಲ್ಲು ಹೊಡೆದು ಸಾಯಿಸ್ಬಿಡೋದ ಅಲ್ವ? ಅದಕ್ಕೆ ಇನ್ನೊಂದು ವಚನ ಓದಿ, ಮಾರ್ಕ್ 2ನೇ ಅಧ್ಯಾಯ 23ರಿಂದ 28. ಯೇಸು ಸಬ್ಬತ್ತಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ನಡೆಯುತ್ತಾ ಕೆರೆಗಳನ್ನು ಮುರುಕೊಂಡರು. ಫರಿಸಾಯರು ಆತನನ್ನು ನೋಡಿ, ಇವರು ಸಬ್ಬತ್ತಿನದಲ್ಲಿ ಮಾಡಬಾರದ ಕೆಲಸವನ್ನು ಯಾಕೆ ಮಾಡುತ್ತಾರೆ ಎಂದು ಕೇಳಿದರು. ನೋಡ್ರ, ಸಬ್ಬತ್ತಿನಲ್ಲಿ ಮಾಡ್ಕೊಳ್ಳೋ ಕೆಲಸನ ಯಾಕೆ ಮಾಡ್ತಾರೆ ಕೇಳ್ತಾರೆ. ಆತನನ್ನು ನೋಡಿ ಅವರು ಸಬ್ಬತ್ತಿನದಲ್ಲಿ ಮಾಡಬಾರದ ಕೆಲಸವನ್ನು ಯಾಕೆ ಮಾಡುತ್ತಾರೆ ಎಂದು ಕೇಳಿದರು. ಆತನು ಅವರಿಗೆ, ದಾವಿದನು ತಾನು ತನ್ನ ಸಂಗಡ ಇದ್ದವರು ಕೊರತೆಯುಳ್ಳವರಾಗಿ ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಎಲ್ಲಾದರೂ ಓದಲಿಲ್ಲವೋ? ಆತನು ಮಹಾಯಾಜಕನಾದ ಅಬಿಯಾತರನ ಕಾಲದಲ್ಲಿ ದೇವರ ಮಂದಿರದೊಳಗೆ ಹೋಗಿ ಯಾಜಕರು ಹೊರತು ತಾವು ತಿನ್ನಬಾರದ ನೈವೇದ್ಯ ರೊಟ್ಟಿಗಳನ್ನು ತಾನು ತಿಂದು ತನ್ನ ಸಂಗಡ ಇದ್ದವರಿಗೂ ಕೊಟ್ಟನಲ್ಲ ಎಂದು ಹೇಳಿದನು. ಮತ್ತು ಆತನು ಸಬ್ಬತ್ತಿನವು ಮನುಷ್ಯರಿಗೋಸ್ಕರ ಉಂಟಾಗಿದೆ. ಸಬ್ಬತ್ ದಿನವು ಸೃಷ್ಟಿ ಮಾಡೋದು ಉದ್ದೇಶ ಹೇಳ್ತಾರೆ. ಸಬ್ಬತ್ ದಿನವು ಮನುಷ್ಯನಿಗೋಸ್ಕರ ಸೃಷ್ಟಿ ಆಯಿತು, ಮನುಷ್ಯರಿಗೋಸ್ಕರ ಉಂಟಾಯಿತೆ ಹೊರತು ಮನುಷ್ಯರು ಸಬ್ಬತ್ತಿನಗೋಸ್ಕರ ಉಂಟಾಗಲಿಲ್ಲ. ಮನುಷ್ಯ ಸಬ್ಬತ್ತಿನಗೋಸ್ಕರ ಏನಾಗಿಲ್ಲಂತೆ ಉಂಟಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಹೀಗಿರಲಾಗಿ ಮನುಷ್ಯ ಕುಮಾರನು ಸಬ್ಬತ್ತಿನಕ್ಕೂ ನೋಡ್ಬೇಕಾದ್ರೆ ಏನಪ್ಪ ಇದರ್ಥ? ಸಬ್ಬತ್ತಿನ ಮನುಷ್ಯಗೋಸ್ಕರ ಮಾಡಿದ್ರೆ ಮನುಷ್ಯ ಸಬ್ಬತ್ತಿಗೋಸ್ಕರ ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಅದು ಅರ್ಥ ಏನು ಅಂತ ನೋಡ್ಬೇಕಾದ್ರೆ ಇಲ್ಲಿ ಏನ್ ಹೇಳ್ತಾರೆ, ಸಬ್ಬತ್ ಕೊಡಂತ ಒಂದು ಉದ್ದೇಶ ಇತ್ತು ಅಂತ ಹೇಳ್ತಾರೆ. ಹಾಗೆ ನಾವೇನ್ ಮಾಡ್ಬೇಕು, ಈ ಸಬ್ಬತ್ ಕೊಡಂತ ಇಂಟೆನ್ಷನ್ ಏನಂತ ಹೇಳ್ಬೇಕವ ನಾವು ಅರ್ಥ ಮಾಡ್ಕೊಂಡ್ರೆ ಸರಿ. ಇಸ್ರೇಲ್ ಏನಕ್ಕೆ ದೇವ್ರ ನ್ಯಾಯ ಪ್ರಮಾಣ ಕೊಡ್ಬೇಕಾದ್ರೆ ಆ ನ್ಯಾಯ ಪ್ರಮಾಣದಲ್ಲಿ ಸಬ್ಬತ್ ಅಂತ ಏನಕ್ಕಿಟ್ರು ಅಂತಂದ್ರೆ ಆ ದಿನ ಏನ್ ಮಾಡಂಗಿಲ್ಲ, ಕೆಲಸ ಮಾಡಂಗಿಲ್ಲ. ಏನ್ ಕೆಲಸ ಮಾಡಂಗಿಲ್ಲ? 6 ದಿನ ಏನ್ ಕೆಲಸ ಮಾಡ್ತಾ ಇದ್ರು ಅದೇ ಕೆಲಸ 7ನೇ ದಿನ ಏನ್ ಮಾಡಂಗಿಲ್ಲ ಅವಾಗ ಮಾಡಂಗಿಲ್ಲ. ಹಂಗಾರೆ ಏನಂತಂದ್ರೆ ಅಲ್ಲಿ ಏನ್ ಕೆಟ್ಟ ಕೆಲಸ ಮಾಡ್ತಿದ್ರು ಆ ಕೆಲಸ ಏನ್ ಮಾಡಂಗಿಲ್ಲ. ಒಳ್ಳೆ ಕೆಲಸ ಏನ್ ಮಾಡ್ಬೋದು ಇವಾಗ ಮಾಡ್ಬೋದಲ್ಲ. ಸರಿ ಮಾಡ್ಬೇಡ ಅಂತ ಅಂದ್ಬಿಟ್ಟು ಏನಂತಂದ್ರೆ ಆಗ ನೀವು ದೇವರಿಗೋಸ್ಕರ ಮೀಸಲಾಗಿರ್ಬೇಕು ಅಂತಂದ್ರು. ಸರಿ, ಆ ದಿನ ಏನ್ ಮಾಡ್ಬೇಕು ಇಸ್ರೇಲಿಗಳು? ಸಬ್ಬತ್ ದಿನ ಬೆಳಿಗ್ಗೆಯಿಂದ ಸಾಯಂಕಾಲ ಏನ್ ಮಾಡ್ಬೇಕು? ದೇವರನ್ನ ಸ್ತುತಿಸ್ಬೇಕು. ಅಲ್ಲೇನೋ ಕೂತ್ಕೊಂಡ್ಬಿಟ್ಟು ಅಲ್ಲಿ ಪರಿಶುದ್ಧವಾಗಿರ್ಬೇಕು. ಆಮೇಲೆ ಅಲ್ಲಿ ಸ್ತೋತ್ರ ಕರ್ತನೆ ಆಮೇಲೆ ಅಂದ್ಬಿಟ್ಟು ಇದೇ ಬೇಕಾ ಬೆಳಿಗ್ಗೆ ಸಾಯಂಕಾಲ ಅಥವಾ ಬೆಳಿಗ್ಗೆಯಿಂದ ಸಾಯಂಕಾಲ ಏನಿಲ್ಲಪ್ಪ, ಬೆಳಿಗ್ಗೆ ಸಾಯಂಕಾಲ ಕೂಡ 1 ಅವರ್ ನಾನು ಹತ್ರ ನಿಮ್ಗೆ ಹೇಳಿದ್ರೆ ನೀವೇನ್ ಮಾಡ್ತೀರಾ? ನೆಕ್ಸ್ಟ್ ವೀಕ್ ಬರಲ್ಲ, ಯೋಚನೆ ಮಾಡಿ ಹೇಳ್ರಿ ಹಂಗಾರೆ. ಮತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲ ದೇವ್ರಿಗೆ ಅಲ್ಲಿ ಅಂತ ಹೇಳ್ತಾರೆ, ದೇವ್ರು ಇಷ್ಟ. ಮತ್ತೆ ಹೇಳ್ರಿ ಏನ್ ಮಾಡ್ಬೇಕು? ಸಬ್ಬತ್ತಿನಲ್ಲಿ ಏನ್ ಮಾಡ್ಬೇಕು ಹಂಗಾರೆ? ಪರಿಶುದ್ಧ ಅಂತ ಕೆಲಸ ಮಾಡಬೇಕು. ಏನು ಪರಿಶುದ್ಧದ ಕೆಲಸ ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಗೊತ್ತಾ? ದೇವ್ರು ಏನ್ ಮಾಡಿದ್ರೆ ಸಬ್ಬತ್ತಿನಲ್ಲಿ ಕೊಟ್ಟಿರೋ ಉದ್ದೇಶ ಏನಂದ್ರೆ ಆವತ್ತಿನ ದಿನ ಪೂರ್ತಿ ಕೂತ್ಕೊಂಡು ವೇದ ಪಾರಾಯಣ ಕೇಳ್ಬೇಕಂತೆ, ದೇವರ ವಾಕ್ಯ ಕೇಳ್ಬೇಕಂತೆ. ಓದಿ ಅಪೊಸ್ತಲ ಕೃತ್ಯಗಳು 13:27. ಅಪೊಸ್ತಲ ಕೃತ್ಯಗಳು 13:27. ಪ್ರತಿ ಸಬ್ಬತ್ ದಿನದಲ್ಲಿ ಪಾರಾಯಣವಾಗುವ ಏನ್ರಿ ಪ್ರವಾದಿಗಳ ವಾಕ್ಯಗಳನ್ನಾಗಲಿ ನೋಡ್ರ. ಹಾಗಾದ್ರೆ ಪ್ರತಿ ವಾರ ಏನ್ ಮಾಡ್ತದಂತೆ? ವೇದ ಪಾರಾಯಣ ಆಗ್ತದಂತೆ. ಇಡೀ ಪ್ರವಾದಿಗಳು ಎಲ್ಲ ಮಾತುಗಳು ನ್ಯಾಯ ಪ್ರಮಾಣಗಳನ್ನ ಓದಿ 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 ಏನ್ ಮಾಡ್ಬೇಕು ಇವಾಗ? ಆ ವಾರದಲ್ಲಿ ಒಂದಿನ ಏನ್ ಮಾಡ್ಬೇಕು ಇವಾಗ?
ದೇವ್ರಿಗೋಸ್ಕರ ಡೆಡಿಕೇಟ್ ಆಗಿ ಇರಬೇಕು. ಹಂಗಂದ್ರೆ ಏನಂತ, ಆ ದಿನ ಕೆಲಸ ಮಾಡಬೇಕು, ಒಂದಿನ ರೆಸ್ಟ್ ತಗೋಬೇಕು, ಒಂದಿನ ಫುಲ್ ಡೆಡಿಕೇಟ್ ಯಾರು ಕೊಡ್ಬೇಕು? ದೇವ್ರು ಕೊಡ್ಬೇಕು. ಆ ದಿನ ಕೂತ್ಕೊಂಡು ಏನ್ ಮಾಡ್ಬೇಕು? ಏನ್ ಧ್ಯಾನ ಮಾಡ್ಬೇಕು? ದೇವ್ರ ಧ್ಯಾನ ಮಾಡ್ಬೇಕು. ಹಂಗಂತಂದ್ಬಿಟ್ಟು ಏನಕ್ಕೆ ಕೆಲಸನೇ ಮಾಡ್ಬೇಡ ಅಂದ್ಬಿಟ್ರ, ಸುಮ್ಮನೆ ಕೈ ಬಿಟ್ಟು ಕೂತ್ಕೊಂಡ್ಬಿಡೋದು ಅಂದ್ಬಿಟ್ರ, ಹೊಟ್ಟೆ ಹಸ್ಬೋದು, ಊಟ ತಿನ್ನಲ್ವಾ, ನೀರು ಕುಡಿಯೋದು. ಅದನ್ನ ಹೇಳಿದ್ದು, ನಿಮ್ಮ ಕತ್ತೆ ಹೋಗ್ಬಿಟ್ಟು ನೀರು ಬಾಯಾರಿಕೆ ಆಯ್ತು ಅಂದ್ರೆ ನಿಮ್ಮ ಕತ್ತೆ ತೊನಾಗಿ ಬಿಡೋದಿಲ್ಲ ನೀವು. ಸಂಪಾದನೆ ನಿಮ್ಮ ಕತ್ತೆ ಹಳ್ಳಿಗೆ ಬಿಡ್ತಾರೆ, ನೀವು ಎತ್ತೋದಿಲ್ವಾ? ಅಂದ್ರೆ ಸಂಪಾದನೆ ಒಳ್ಳೆ ಕೆಲಸ ಮಾಡೋಕ್ಕಿಲ್ಲ, ಆಶ್ಚರ್ಯನೇ ಇಲ್ಲ. ಅದೇ ಮಾಡ್ಬೋದು, ಕೆಟ್ಟ ಕೆಲಸ ಮಾಡ್ಬಿಡೋದು. ಹಂಗಿರ್ಬೇಕಾದ್ರೆ ಈ ವ್ಯಕ್ತಿನ ಯಾಕೆ ಕಲ್ಲೂರು ಸಾಯಿಸೋದು? ಏನಾಗಿತ್ತು ಅಂದ್ರೆ, ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಈ ವ್ಯಕ್ತಿ ಏನ್ ಮಾಡ್ದ ಅಂತ. ಈ ವ್ಯಕ್ತಿ ಏನಾಯ್ತಾ ಇದ್ದ? ಕಡ್ಡಿನ ಆಯ್ತಾ ಇದ್ದ. ಯಾಕೆ ಸಂಪಾದನೆಯಲ್ಲಿ ಕಡ್ಡಿ ಹಾಕಿದ್ರೆ ಅವ್ನು ಯಾಕೆ ಸಾಯಿಸಿದ್ರು ಅಂದ್ರೆ, ಅಲ್ಲಿ ಹೇಳ್ತಾರಲ್ಲ, ನೀವು ಕೆಲಸ ಮಾಡೋದಕ್ಕೆ ಎಷ್ಟು ದಿನ ಇದೆ? 6 ದಿವಸ ಇದೆ. 7ನೇ ದಿನ ಏನ್ ಮಾಡ್ಬೇಕು ನೀವು? ಅಂದ್ರೆ ಇವನು ಇದೇ ಕೆಲಸ ಎಷ್ಟು ದಿನ ಮಾಡೋನೆ? 6 days ಮಾಡೋನೆ. 7th day ಕೂಡ ತಿರ್ಗಾ 6th day ಕೆಲಸ ಮಾಡಿದ್ರೆ ಬಿಡ್ತಾರ ದೇವರು. ಅದಕ್ಕೆ ಅವ್ನು ಎಷ್ಟು ಚಿಕ್ಕದಾದ ಸರಿ ಕೆಲಸ ಮಾಡಿದ ತಿರ್ಗಾ ಮಾಡಿದ್ರೆ ಅವ್ನು ಏನ್ ಮಾಡಿ ಅವತ್ತಿನ ದಿನ ಹಾಗೆ ಮರಣ ದಂಡನೆ ಕೊಡಿಕೊಂಡು. ಅದಕ್ಕೆ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತ ಶಿಷ್ಯರು ಆ ತೆನೆಗಳಿಂದ ತಗೊಂಡು ಏನ್ ಮಾಡಿದ್ರು? ಆಹಾರ ತಿಂದ್ರು. ಅವಾಗ ಅವ್ರಿಗೆ ಯಾಕೆ ದಂಡನೆ ಕೊಡಲಿಲ್ಲ ಅಂದ್ರೆ ಅವ್ರ ಕೆಲಸ ಅಲ್ಲ, ಅವ್ರ ಕೆಲಸ ಅದಲ್ಲ. ಅವ್ರ ಕೆಲಸ ಆಕ್ಚುಲ್ ಕೆಲಸ ಏನು? ದೇವರ ಕೆಲಸ, ಸುವಾರ್ತೆ ಸಾರಿದ್ರೆ ಯಾರ ಕೆಲಸ? ಅಲ್ಲ, ಅದು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಕ್ಲಿಯರ್ ಆಗಿ ಕ್ಲಾರಿಫೈ ಮಾಡ್ತಾರೆ. ಸಬ್ಬಾತನ ಯಾರಿಗೋಸ್ಕರ ಮಾಡಿದ್ದು? ಮನುಷ್ಯನಿಗೋಸ್ಕರ ಮಾಡಿದ್ದು ಹೊರತು ಮನುಷ್ಯನ ಸಬ್ಬಾತ್ಗೋಸ್ಕರ ಮಾಡಿಲ್ಲ. ಅದರ ಅದೇನೋ ಮನುಷ್ಯನ ಸೃಷ್ಟಿ ಮಾಡ್ಬಿಟ್ಟು ಮನುಷ್ಯನ್ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಏನ್ ಮಾಡಿದ್ದಾರೆ? ಸಬ್ಬಾತನ ಕೊಟ್ಟಾರೆ. ಫಸ್ಟ್ ಸಬ್ಬಾತ ಮಾಡ್ಬಿಟ್ಟು ಅವನ್ ಮನುಷ್ಯನ್ ಮಾಡಿದ್ರ. ಸಬ್ಬಾತಿನ ಅಡ್ವಾಂಟೇಜ್ ಏನು? ಯಾಕೆ ಒಳ್ಳೇದಾಗ್ಲಿ? ಮನುಷ್ಯನ್ ಒಳ್ಳೇದಾಗ್ಲಿ. ಕೂತ್ಕೊಂಡು ರೆಸ್ಟ್ ಮಾಡ್ಲಪ್ಪ, ಫುಲ್ ಮೈಂಡ್ ರಿಲ್ಯಾಕ್ಸ್ ಆಗಿ ಮಾಡಲಿ, ದೇವ್ರ ವಾಕ್ಯನ ಕೇಳಿದವಾಗ ಇನ್ನು 6 ದಿನ ದೇವರ ಒಂದು ಮಾರ್ಗದಲ್ಲಿ ಹೆಂಗಿರ್ಬೇಕು ಅಂತ ಅವ್ನಿಗೆ ಏನಾಗ್ತಾರೆ? ಸಹಾಯ ಆಗ್ತದೆ ಅಂತ. ಅದರ ಇವಾಗ ನೀವು ಬೆಳಿಗ್ಗೆ ಎಲ್ಲ ಸಭೆಗೆ ಹೋಗಿದ್ರಾ? ವಾಕ್ಯ ಉಪದೇಶ ಆಯ್ತಾ? ಚೆನ್ನಾಗಿದೆ, ಗಟ್ಟಿ ಆಹಾರ ತಿಂದ್ರಾ? ಶಕ್ತಿ ಬಂದಿದ್ಯಾ? ಇವಾಗ ಇನ್ನೂ ಒಂದು 6 ದಿನ ಏನಾಗ್ತದೆ ನಿಮ್ಗೆ? ನಡಿಬೋದಾ? ಅದಕ್ಕೆ ಅವ್ರ ಬೇಕಾದ್ರೆ ಇದೇ ತರ ವೇದ ಪಾರಾಯಣ ಮಾಡೋದಕ್ಕೆ ಮಾಡಿದ್ರು ಸಬ್ಬಾತ್ ದಿನ ಅವ್ರಿಗೆ ಕೊಟ್ಟಿದ್ರು. ಆದ್ರೆ ಯೇಸು ಕ್ರಿಸ್ತ ಇನ್ನೊಂದು ಮಾತಾಡ್ತಾರೆ. ಮನುಷ್ಯ ಕುಮಾರನು ನೋಡಿ, ಮಾರ್ಕ್ 2:28. ಮಾರ್ಕ್ 2:28. ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೂ ಸಬ್ಬತ್ ದಿನಕ್ಕೆ ಏನಾಗಿದೆ ಅಂತ ಯೇಸು ಕ್ರಿಸ್ತ ಇವಾಗ ಏನಿದು? ಯೇಸು ಕ್ರಿಸ್ತ ಸಬ್ಬತ್ತಿಗೆ ಒಡೆಯ ಅಂತ ಬಿಟ್ರು. ಅದ ಏನಿದೆ ಅಂತ? ಇವಾಗ ಯೇಸು ಕ್ರಿಸ್ತು 6 ದಿನ ಏನ್ ಕೆಲಸ ಮಾಡ್ತಾ ಇದ್ರು? ಎಲ್ಲರ ಕಾಯಿಲೆ ವಾಸಿ ಮಾಡ್ತಾ ಇದ್ರು. 7ನೇ ದಿನದಲ್ಲ ಕೆಲಸ ಮಾಡ್ಬಿಡ್ದಂಗಾರೆ. ಆದ್ರೆ ಯೇಸು ಕ್ರಿಸ್ತು ಮಾಡ್ರಲ್ಲ, ಅವ್ರಿಗೆ ದಂಡನೆ ಕೊಡಲಿಲ್ಲವಲ್ಲ. ಯಾಕೆ ಅಂದ್ರೆ ಈ ನ್ಯಾಯ ಪ್ರಮಾಣ, ಸಬ್ಬತ್ ದಿನ ನ್ಯಾಯ ಪ್ರಮಾಣ ಇಸ್ರೇಲ್ ಅಲ್ಲಿ ಎಲ್ಲರೂ ಒಬ್ಬರೇ ಆಗ್ತಾ ಇತ್ತು. ಒಬ್ಬರೇ ಒಬ್ರು ಬಿಟ್ಟು ಯಾರಲ್ಲ? ಜೀಸಸ್ ಅಲ್ಲ. ಇಸ್ರೇಲ್ ಅಲ್ಲಿ ಎಲ್ಲ ಲೇವಿಗಳು, ಯಾಜಕರು ಏನ್ ಮಾಡಂಗಿಲ್ಲ ಗೊತ್ತಾ? ಸಬ್ಬತ್ ದಿನದಲ್ಲಿ ಕೆಲಸ ಮಾಡಲೇಬೇಕು. ಅವ್ರು ಎವ್ರಿ 7 ದಿನವೂ ಏನ್ ಮಾಡ್ಬೇಕು? ದೇವರ ಆಲಯದಲ್ಲಿ ಕೆಲಸ ಮಾಡಲೇಬೇಕು. ಈಗ ಸಬ್ಬತ್ ಆಲಯಕ್ಕೆ ಹೋಗಲ್ಲ, ದೀಪನ ಉತ್ಸಲ್ಲ, ನಾನು ರೊಟ್ಟಿನ ಬದಲಾಯಿಸೋಣ ಅಂದ್ರೆ ಸಬ್ಬತ್ ದಿನದಲ್ಲೇ ರೊಟ್ಟಿನೇ ಮಾಡ್ಬೇಕು. ಅವ್ರು ಬದಲಾಯಿಸ್ಬಿಟ್ಟು ಅದನ್ನ ಹೇಳೋದು. ನಿಮ್ಗೆ ಗೊತ್ತಿಲ್ಲ ಅಭಿಯಂತರ ಏನಾಯ್ತು ಅಂತ? ಬಾವಿಗೆ ಹೋಗ್ಬಿಟ್ಟು ಏನ್ ಮಾಡೋದಂತೆ? ಅಭಿಯಂತರ ಹತ್ರ ರೊಟ್ಟಿ ಇಸ್ಕೊಂಡು ತಿಂದಿಲ್ವಾ ಅಂತ ಏನ್ ಮಾಡಿದ್ದು? ಅದನ್ನೇ ಸನ್ನಿವೇಶ ಹೇಳೋದು. ಅದಕ್ಕೆ ನಮ್ಮ ಯೇಸು ಕ್ರಿಸ್ತರು ಏನಾಗಿದೆ ನಮ್ಗೆ ಇವಾಗ ಪ್ರಧಾನ ಅಂದ್ರೆ ಯಾಚಕ. ಯೇಸು ಕ್ರಿಸ್ತ ಪ್ರಧಾನ ಯಾಚಕ ಆಗಿರ್ಬೇಕಾದ್ರೆ ದೇವರ ಸನ್ನಿಧಾನದಲ್ಲಿ ಇವರು 24 hours ಮಾಡಕ್ಕೆ ಇವಾಗ ಕೆಲಸ ಮಾಡ್ಬೇಕಾಗಿರ್ಬೇಕಾದ್ರೆ ಯೇಸು ಕ್ರಿಸ್ತ ಸಬ್ಬಾತಿನಲ್ಲಿ ಕೆಲಸ ಮಾಡೋಕೆ ತಪ್ಪೇ ಇಲ್ಲ. ಅದರ ಅಂದ್ರೆ ಸಬ್ಬಾತಿನ ಉದ್ದೇಶ ಏನಂದ್ರೆ ಮನುಷ್ಯನ ಒಳ್ಳೆತಕ್ಕಾಗಿ ದೇವ್ರ ವಾಕ್ಯನ ಧ್ಯಾನ ಮಾಡೋಕೆ ಮಾಡಿದ್ರು ಇವಾಗ ಕೊಟ್ಟಿರೋದು. ಇವಾಗ ಅರ್ಥ ಆಯ್ತಾ? ನೋಡಿ, ಇವಾಗ ಸಬ್ಬಾತ್ ಅಂದ್ರೆ ಏನು? 6 ದಿನ ಕೆಲಸ ಮಾಡಬೇಕು, 7 ದಿನ ಮಾಡೋಕೆ ಇವಾಗ ರೆಸ್ಟ್ ತಗೋಬೇಕು. ವೆರಿ ಗುಡ್. ನೆಕ್ಸ್ಟ್ ಪಾಯಿಂಟ್ ಬರೋಣ. ಇದೇ ತರ ದೇವರು ಇಸ್ರೇಲ್ ಇನ್ನೊಂದು ರೂಲ್ಸ್ ಕೊಟ್ಟಿದ್ರು. ಏನಂತಂದ್ರೆ ಅಲ್ಲಿ ನೋಡಿದ್ರೆ ದಿವಸಗಳ ಒಂದು ಎಣಿಕೆ. ಇವಾಗ ನೋಡೋದೇನಂದ್ರೆ ವರ್ಷಗಳ ಎಣಿಕೆ. ದೇವರು ಹೇಳ್ತಾರೆ, ನೀವು 6 ವರ್ಷ ಕೆಲಸ ಮಾಡಿ, 7ನೇ ವರ್ಷ ಏನ್ ಮಾಡಿ ನೀವು ಫುಲ್ ರೆಸ್ಟ್ ತಗೊಳ್ಳಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಓದಿರ್ತೀನಿ. ಯಾಚಕ ಕಾಂಡ 25ನೇ ಅಧ್ಯಾಯ 2, 3, 4. 25th chapter 2, 3.
ಹೇಳ್ರಿ ಸಬ್ಬತ್ ಕಾಲವನ್ನು ಆಚರಿಸಬೇಕು. ಹಾ 6 ವರ್ಷಗಳು ಹಾ ನೀವು ಹೊಲದಲ್ಲಿ ಬೀಜವನ್ನು ಬಿತ್ತಬಹುದು. ಏನ್ರಿ 6 ವರ್ಷವೂ ನೀವು ಹೊಲದಲ್ಲಿ ಬೀಜವನ್ನು ಬಿತ್ತಬಹುದು. ಹಾ ದ್ರಾಕ್ಷಿ ತೋಟದ ಕೆಲಸವನ್ನು ನಡೆಸಬಹುದು. ಏನ್ರಿ ದ್ರಾಕ್ಷ ತೋಟದ ಕೆಲಸವನ್ನು ನಡೆಸಬಹುದು. ಹಾ ಹೊಲ ತೋಟಗಳ ಬೆಳೆಗಳನ್ನು ಸಂಗ್ರಹಿಸಬಹುದು. ಹಾ ಸಂಗ್ರಹಿಸಬಹುದು. ಹಾ ಆದರೆ ಹಾ 7ನೇ ವರ್ಷವು ಯಾವ ಬೇಸಾಯವೂ ನಡೆಯಬಾರದು. 7ನೇ ವರ್ಷ ಏನ್ ಮಾಡಂಗಿಲ್ಲ, ವ್ಯವಸಾಯ ಮಾಡಂಗಿಲ್ವಂತೆ. ಹಾ ನಡೆಯಬಾರದ ವಿಶ್ರಾಂತಿ ಕಾಲವಾಗಿಯೂ ಯೆಹೋವನಿಗೆ ಆಚರಿಸಬೇಕಾದ ಸಬ್ಬತ್ ಕಾಲವನ್ನು ನೋಡ್ದಾ, ಯೆಹೋವನಿಗೆ ಆಚರಿಸಬೇಕಾದ ಸಬ್ಬತ್ ವರ್ಷ ಅಂದ್ಬಿಟ್ರು. ಹಂಗಂದ್ರೆ ಏನ್ರಿ 6 ವರ್ಷ ಕೆಲಸ ಮಾಡ್ಬೇಕಂತ 1 ವರ್ಷ ಏನ್ ಮಾಡಂಗಿಲ್ಲ, ವ್ಯವಸಾಯನೇ ಮಾಡಂಗಿಲ್ಲ. ಇಲ್ಲಿ ಯಾರ ನೆಲ ಇಟ್ಟಿದ್ದೀರಾ, ಫೀಲ್ಡ್ ಇಟ್ಟಿದ್ದೀರಾ? ಫೀಲ್ಡಿಗೆ 1 ವರ್ಷ ರೆಸ್ಟ್ ಕೊಡ್ತೀರಾ ನೀವು? 6 ವರ್ಷ ಕೆಲಸ ಮಾಡ್ಬಿಟ್ಟು ಈ ವರ್ಷ ನಾವು ಏನು ಹೊಲದಲ್ಲಿ ಏನು ಕೆಲಸನೇ ಮಾಡೋದು ಬಿಟ್ಬಿಡ್ತೀರ ಏನೋದ? ಬಿಟ್ರೆ ಏನಾಯ್ತದೆ? ದುಡ್ಡು ಬರಲ್ಲ. ಮತ್ತೆ ಎತ್ಕೊಳ್ರಿ, ಎಷ್ಟು ಮಾತ್ರ ಬಾಚ್ಕೊಳ್ರಿ ಅಲ್ವರ? ಸರಿ, ಆ ವಚನ ಓದಿ. ಸಬ್ಬತ್ ಯಾರಿಗೆ ಅಂಜಲ್ಲ? ಆ ಸಬ್ಬತ್ ಯಾರಿಗೆ? ಇಲ್ಲಲ್ಲ, ಆ ಸಬ್ಬತ್ ಓದಲ್ಲ. ಈ ಸಬ್ಬತ್ತು ಯಾರಿಗೆ? 1 ವರ್ಷ ರೆಸ್ಟ್ ಕೊಡ್ಬೇಕು ಅಂತಲ್ಲ. ಯಾರು 1 ವರ್ಷ ರೆಸ್ಟ್? ರೆಸ್ಟ್ ಯಾರಿಗೆ? ಮನುಷ್ಯರಿಗ. 2ನೇ ವಚನ ಏನ್ಸುತ್ತೆ ಓದಿ. ಸೆಕೆಂಡ್ 2ನೇ ವಚನ 2. ನಾನು ನಿಮಗೆ ಕೊಡುವ ದೇಶಕ್ಕೆ ಹಾ ನೀವು ಬಂದಾಗ ಆ ಲೆವಿಟಿಕಸ್ ದೇಶ 25. ನಾನು ಕೊಡುವಂತ ದೇಶಕ್ಕೆ ನೀವು ಬಂದಾಗ ಆ ದೇಶವು ಯೆಹೋವನಿಗೆ ಸಬ್ಬತ್ ಕಾಲವನ್ನು ಆಚರಿಸಬೇಕು. ಯಾರಂತೆ? ಯೆಹೋವನಿಗೆ. ಯಾರು ನಾವು ಯಾರು ಆಚರಣೆ ಮಾಡ್ಬೇಕು? ಕರ್ತನಿಗೆ ಆಚರಿಸಬೇಕು. ಆ ದೇಶವು ಅಬ್ಸರ್ವ್ ಮಾಡಿದ್ರ ಮನುಷ್ಯರ ಬಗ್ಗೆ ಹೇಳ್ತಾ ಇಲ್ಲ ಅದು. ದೇಶ ಆ ದೇಶ ನಮಗೆ ಹೇಳಿದ್ದು ವಾರಕ್ಕೆ ಬಂದಿರ ನಮ್ಗೆ 6 ವರ್ಷಕ್ಕೆ 1 ವರ್ಷ ರೆಸ್ಟ್ ಕೊಟ್ಬಿಟ್ರೆ ಕಂಪ್ನಿ ಮುಚ್ಕೊಂಡೋಗ್ಬಿಡ್ತದೆ. ಇದು ಹೇಳ್ತಿರೋದು ಭೂಮಿಗೆ ಏನಾದ್ರು ಅಂದ್ರೆ ನೋಡಪ್ಪ 6 ವರ್ಷ ನೀವೇನ್ ಮಾಡಿ ವ್ಯವಸಾಯ ಮಾಡಿ, ಅದು 7ನೇ ವರ್ಷ ನೀವೇನ್ ಮಾಡಿ ಫ್ರೀಯಾಗಿ ಬಿಟ್ಬಿಡಿ. 1 ವರ್ಷ ಲ್ಯಾಂಡಿಗೆ ಏನ್ ಮಾಡಿ ನೀವು ಎಷ್ಟು ಕೊಡಿ. ಏನ್ರಿ 1 ವರ್ಷ ನೀವು ಲ್ಯಾಂಡಿಗೆ ಎಷ್ಟು ಕೊಟ್ರೆ ಆ ಲ್ಯಾಂಡ್ ಏನಾಗ್ತದೆ ಇವಾಗ? ಅದರ ಬೆಲೆ ಬೆಲೆ ಸೂಪರ್ ಆಗಿ ಬರ್ತಾರೆ, ಇನ್ನ ಚೆನ್ನಾಗಿ ಬರ್ತಾರೆ, ಅದಕ್ಕೆ ಬಿಡಿ ಅಂತಂದ್ರು. ಸರಿ, ಇವಾಗ 1 ವರ್ಷ ರೆಸ್ಟ್ ಕೊಟ್ಬಿಟ್ರೆ ನಮ್ಗೆ ಆಹಾರ ಏನೋ ಅಲ್ಲ, ತಿನ್ನಕ್ಕೆ ಆಹಾರ ಏನೋ? ವ್ಯವಸ್ಥೆ ಮಾಡಿ 6 ವರ್ಷ ಕೆಲಸ ಮಾಡ್ತೀರಪ್ಪ, ವ್ಯವಸಾಯ ಮಾಡ್ತೀರಿ, ಪದಾರ್ಥ ತಗೋತೀರಿ, ಓಕೆ. 1 ವರ್ಷ ರೆಸ್ಟ್ ಕೊಟ್ಬಿಟ್ರೆ ಅಂದ್ರೆ ನಮ್ಗೆ ಆಹಾರ ಏನೋ? ಇದಾಗಿ ನೆಕ್ಸ್ಟ್ 8ನೇ ವರ್ಷ ಬಿತ್ತನೆ ಮಾಡಬೇಕು, ಅದನ್ನ 9ನೇ ವರ್ಷ ಕುಯ್ಬೇಕು. ಹಾಗಾದ್ರೆ 3 ವರ್ಷಕ್ಕೆ ತಿನ್ನಕ್ಕೆ ಆಹಾರ ಇಲ್ಲಿ. ಅದು ಇಷ್ಟು ವರ್ಷ ಅದಕ್ಕೆ ದೇವರಿಗೆ ಮತ ಮಾಡಿದ್ರು 6ನೇ ವರ್ಷ ನಿಮಗೆ ಡಬಲ್ ಬ್ಲೆಸಿಂಗ್ಸ್ ಕೊಡ್ತೀನಿ. ಹೆಂಗ್ ಕೊಡ್ತೀನಿ ಅಂದ್ರೆ 7ನೇ ವರ್ಷ 8ನೇ ವರ್ಷಕ್ಕೂ ಆಗ್ಬೇಕು ಅಂದ್ರು. ಓದಿ ಕಾಂಡ 25ನೇ ಅಧ್ಯಾಯ 21 ಮತ್ತು 22. ಲೆವಿಟಿಕಸ್ 25, 21, 22. ಆ ವರ್ಷದಲ್ಲಿ ಏನು ತಿನ್ನಬೇಕೆಂದು ವಿಚಾರಿಸುತ್ತೀರೋ ನೋಡ್ರ, ಆ ವರ್ಷದಲ್ಲಿ ಏನ್ ತಿನ್ಬೇಕು ಅಂತ ವಿಚಾರಿಸ್ತೀರಾ? ಕೇಳಿರಿ. 6ನೇ ವರ್ಷದ ಬೆಳೆ ನನ್ನ ಪೂರ್ಣ ಗ್ರಹದಿಂದ 3 ವರ್ಷಗಳ ಬೆಳೆಯಷ್ಟು ಆಗುವುದು. ಏನ್ರಿ ಕೊಡ್ತೀನಿ ನೋಡ್ರಿ ನಿಮ್ಗೆ ಬೋನಸ್ ಅಂದ್ರೆ 3 years ಬೋನಸ್ ಒಂದೇ ಸರಿ ಕೊಡ್ಬಿಡ್ತೀನಿ ಅದು. ಅದ್ರ ಏನ್ರಿ ಆಶೀರ್ವಾದ ವ್ಯವಸ್ಥೆ ಮಾಡಿರ್ತೀನಿ. ನಮ್ಮನ್ನೆಲ್ಲ ಏನೋ ಇದ್ದ ಅಂದ್ರೆ ಹೆಂಗಿರ್ತೀರಿ? ಅದರ ಏನ್ ಸಮೃದ್ಧಿ ಆಗಿರ್ಬೋದು, ಏನು ಲಕ್ಸುರಿ ಆಗಿರ್ಬೋದು, ಅದರ ಈ ತರ ಆಶೀರ್ವಾದ ಯಾಕೆ ಕೊಡ್ತೀನಿ ಅಂತ ಹೇಳಿದ್ರೆ ದೇವರು ಇಸ್ರೇಲ್ಗೆ 3 ವರ್ಷಕ್ಕೆ ಆಗುವಷ್ಟು ಕೊಟ್ಬಿಡ್ತೀನಿ, ಚಿಂತನೆ ಮಾಡ್ಬಿಡಿ ಅಂತಂದ್ರು. ಅದರ ಅಂದ್ರೆ 1 ವರ್ಷ ನೆಲಕ್ಕೆ ಏನ್ ಮಾಡಿ ಅಂದ್ರು, ಎಷ್ಟು ಕೊಡಿ ಅಂದ್ರು. ಇಸ್ರೇಲ್ ಕೊಟ್ರ? ಇಸ್ರೇಲ್ ರೆಸ್ಟ್ ಕೊಟ್ರ? ಇವ್ರಲ್ಲಿ ರೆಸ್ಟ್ ಕೊಡ್ತಾರೆ. ಹೆಂಗೆ ರೆಸ್ಟ್ ಕೊಟ್ರೆ ದಾಸ ಕೊಡ್ತಾರೆ, ಬೇರೆ ಮಾಡಿದ್ರು ಕೆಲಸ ಮಾಡಿದ್ದು. ಅದರ ಇದು ಇಂಪಾರ್ಟೆಂಟ್ ನೋಡೋಣ ಅಲ್ವಾ? ಸರಿ, ಅದಕ್ಕೆ ನೋಡ್ಬೇಕಾದ್ರೆ ಏನಂದ್ರೆ ಇದೇ ತರ ದೇವ್ರು ಏನ್ ಮಾಡೋದ್ರೆ ಕೆಲಸ ಮಾಡಿದ್ರು. ಅದರ ಏನಂತಂದ್ರೆ ಏನ್ರೆ 6 ವರ್ಷ ಕೆಲಸ ಮಾಡಿ 7 ವರ್ಷ ಮಾಡಿ ಇವಾಗ ವಿಶ್ರಾಂತಿ ತಗೋಬೇಕು. ಇದನ್ನ 7 ವರ್ಷ ಏನ್ ಮಾಡಿ ನೀವು ಮಲ್ಟಿಪ್ಲೈ ಮಾಡಿ ಅಂದ್ರು. ಅಂದ್ರೆ ಏನು 7 ವರ್ಷದ ಎಣಿಕೆಯಲ್ಲಿರುವಂಥದ್ದು ಏನ್ರಿ 7 ಸತಿಗೆ ಏನ್ ಮಾಡಿ ನೀವು ಎಣಿಕೆ ಮಾಡಿ ಅಂತಂದ್ರು. ಎಣಿಕೆ ಮಾಡಿದ್ರೆ ಕೊನೆ ಬರೋದು ಎಷ್ಟೇ ವರ್ಷ? 50th year ಅಥವಾ ಜೂಬ್ಲಿ. ಅಂದ್ರೆ ಏನ್ರಿ ಈ 70 ವರ್ಷಗಳಿದೆಯಲ್ಲ, ಈ 70 ವರ್ಷಗಳನ್ನ 7 70 ವರ್ಷಗಳನ್ನ 7 ವರ್ಷ ಮಾಡಿ ನೀವು ಮಲ್ಟಿಪ್ಲೈ ಮಾಡಿದ್ರೆ ನೀವು ಬರೋದು ಎಷ್ಟೇ ವರ್ಷ?
55 ವರ್ಷ ಬರತ್ರಾ ನೋಡ್ರಿ 7 ಸಬಾತಿಕ್ ಇಯರ್ಸ್ ಇಂಟು 7 ಟೈಮ್ಸ್ ಅದರ ಅದು ಎಷ್ಟಾಯ್ತು 7 7 49 ಈ 49ನೇ ವರ್ಷ ಆಮೇಲೆ ಬರುತ್ತೆ ಅಂದ್ರೆ ಅದೇ ಜೂಬ್ಲಿ ಗ್ರ್ಯಾಂಡ್ ಜೂಬ್ಲಿ ಓದಿರ್ತೀನಿ ಲೆವಿಟಿಕಸ್ 25:8 ಲೆವಿಟಿಕಸ್ 25:8 9 and 10 ಓದೋಣ ಅದಲ್ಲದೆ 7 ವರ್ಷಕ್ಕೂ ದಂತೆ 7 ಸಬತ್ ವರ್ಷಗಳು ಲೆಕ್ಕಿಸಬೇಕು. 7 ಸಬತ್ ವರ್ಷಗಳನ್ನ 7 ಸತಿಗೆ 7 ಸಬತ್ ವರ್ಷಗಳನ್ನ ಲೆಕ್ಕಿಸಬೇಕು. ಆ 7 ಸಬತ್ ಸಂವತ್ಸರಗಳ ಕಾಲವು ಆ 7 ಸಬತ್ ಸಂವತ್ಸರ ಕಾಲಗಳು ಅಂದರೆ 49 ವರ್ಷಗಳು ಕಳೆದ ಮೇಲೆ ನೋಡಿ 49 ವರ್ಷಗಳು ಕಳೆದ ಮೇಲೆ 7ನೆಯ ತಿಂಗಳಿನ 10ನೆಯ ದಿವಸದಲ್ಲಿ ನೋಡಿ 7ನೇ ತಿಂಗಳಿನ 10ನೇ ದಿವಸದಲ್ಲಿ ನಿಮ್ಮ ದೇಶದಲ್ಲೆಲ್ಲ ಕೊಂಬಿನ ಧ್ವನಿಯನ್ನು ಮಾಡಿಸಬೇಕು. ನೋಡ್ರ ನಿಮ್ಮ ದೇಶದೆಲ್ಲ ಕೊಂಬಿನ ಧ್ವನಿಯನ್ನು ನೀವು ಮಾಡಿಸಬೇಕು. ಸಕಲ ದೋಷ ಪರಿಹಾರಕವಾದ ಆ ದಿನದಲ್ಲಿ ನಿಮ್ಮ ದೇಶದಲ್ಲೆಲ್ಲ ಆ ಕೊಂಬಿನ ಧ್ವನಿಯನ್ನು ಮಾಡಿಸಬೇಕು. ನೀವು 50ನೆಯ ವರ್ಷವನ್ನು ದೇವರಿಗೆ ಮೀಸಲಾದ ವರ್ಷವೆಂದು ಭಾವಿಸಿ ಅದರಲ್ಲಿ ದೇಶದ ನಿವಾಸಿಗಳೆಲ್ಲರಿಗೂ ಬಿಡುಗಡೆಯಾಯಿತೆಂಬುದಾಗಿ ಸಾರಬೇಕು. ನೋಡ್ರ ಬಿಡಿಗೆ ಆಯಿತು ಅದು ಸಬತ್ ವರ್ಷ ಅದೇನ್ರೆ ಜೂಬ್ಲಿ ಅಂದ್ಬಿಟ್ಟು ಮಾಡೋಕೆ ಎಲ್ಲರೂ ತುತ್ತೂರಿ ಊದ್ಬಿಟ್ಟು ನೀವು ಸಾಧಬೇಕು ಅಂತ ಹೇಳ್ತಾರೆ. ಆಮೇಲೆ ಅದು ಜೂಬಿಲಿ ಸಂವತ್ಸರವಾದ್ದರಿಂದ ಅದು ಎಂತ ಇರುತ್ತೆ ಜೂಬ್ಲಿ ಇಯರ್ ಅಂದ್ರೆ ಬೈಬಲ್ ಜೂಬ್ಲಿ ಇಯರ್ 50 ಇಯರ್ಸ್ 50 ಇಯರ್ಸ್ ಆಗಿರೋದ್ರಿಂದ ನೀವೆಲ್ಲರೂ ನಿಮ್ಮ ನಿಮ್ಮ ಸ್ವಂತ ಭೂಮಿಗಳಿಗೂ ಸ್ವಚ್ಛಂದ ಬಳಿಗೂ ಹೋಗಿ ಇರಬಹುದು. ನೋಡ್ರ ನೀವೆಲ್ಲ ಹೋಗ್ಬೇಕಂತೆ ಈಗೆಲ್ಲ ಎಲ್ಲಿ ಹೋಗ್ಬೋದು ಸ್ವಂತ ಭೂಮಿಗೆ ಸ್ವಂತ ಸ್ವಚ್ಛತೆಗೆ ಹೋಗಿ ನೀವು ಇರಬಹುದು. ಆಮೇಲೆ ಆ 50ನೆಯ ವರ್ಷದಲ್ಲಿ ಅಂದರೆ ಜೂಬಿಲಿ ಸಂವತ್ಸರದಲ್ಲಿ ನೀವು ಬೀಜವನ್ನು ಬಿತ್ತಬಾರದು. ನೋಡ್ರ ಬಿತ್ತ ಮಾಡೋದಿರ್ತದೆ ಅದು ನೋಡಿ ಇವಾಗ ಏನ್ ಹೇಳ್ತಾರೆ ನೋಡಿ ಅದೊಂದು ತುತ್ತೂರಿ ಊದಿಸ್ಬೇಕು. ನೀವೆಲ್ಲ ನೀವು ತಿರ್ಗಾ ನೀವು ನೋಡಿ ನಿಮ್ಮ ಮನೆಗಳಿಗೆ ಹೋಗ್ಬಿಡ್ಬೋದು ಅಂತ ಹೇಳ್ತಾರಲ್ಲ. ನೀವು ಏನೇನೆಲ್ಲ ನೀವು ಮಾಡಿದ್ರು ಅದನ್ನೆಲ್ಲ ನೀವು ತಿರ್ಗಾ ಮಾಡೋದು ನೀವು ಕೊಂಡ್ಕೊಬೋದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರಲ್ಲ. ಏನಕ್ಕೆ ಅಂದ್ರೆ ನೋಡಿ ಇವಾಗ ನೋಡಿ ನಮ್ಗೆ ಜೀವಿತದಲ್ಲಿ ಏನ್ರಿ ಎಲ್ಲ ಒಂದೇ ತರ ಇರಲ್ಲ. ಏರು ಬೇರು ಕಷ್ಟ ಸಂಕಟ ಎಲ್ಲ ಇರ್ತಾರೆ ಬೇರೆ ತಿರುಗಡೆಲ್ಲ. ನಮ್ಗೇನೋ ಕಷ್ಟ ಬಂದ್ಬಿಡ್ತು ಅಂತ ತಿಳ್ಕೊಳ್ಳಿ ಅವಾಗ ನಾವೇನ್ ಮಾಡ್ತೀವಿ ದುಡ್ಡಿನ ಅವಶ್ಯಕತೆ ಇದೆ. ಅವಾಗ ನಾವೇನ್ ಮಾಡ್ತೀವಿ ದುಡ್ಡು ಸಾಲ ತಗೊಂತೀವಿ. ಅದ್ರ ಯಾರು ತಗೊಂತೀವಿ ಸಾಲ ಏನಪ್ಪ ಗೊತ್ತಿರೋದು ತಗೊಂತೀವಿ. ಅದರ ಸರಿ ಗೊತ್ತಿರೋಲ್ಲ ಕೊಟ್ಟಿದ್ದಾಗ ಸಾಲ ಅದರ ಅಂದ್ರೂ ಸಾಲ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ತೀರಿ ಯಾರು ಕಳಿಸ್ಕೊಂತೀರಿ ಸಾಲನ ಬ್ಯಾಂಕ್ ಕೂಡ ಆಗೋಯ್ತು ಅದರ ಇರೋದೆಲ್ಲ ಖಾಲಿ ಆಗೋಯ್ತು. ಅದರ ಆವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಬಡ್ಡಿಗೆ ಏನ್ ಮಾಡ್ತೀರಿ ಅದರ ಮಾರುಕಟ್ಟೆಗೆ ಹೋಗ್ಬಿಟ್ಟು ಏನ್ರಿ ಏನೋ ಗಿಡ್ವಿ ಇಟ್ಬಿಟ್ಟು ಏನ್ ಮಾಡ್ತೀರಿ ಇಷ್ಟು ಪರ್ಸೆಂಟೇಜ್ ಪೇ ಮಾಡಿ ದುಡ್ಡನ್ನ ನಾವು ಇಸ್ಕೊಂತೀರಿ ಇಲ್ವರ ಅಯ್ಯೋ ಎಷ್ಟು ಪರ್ಸೆಂಟೇಜ್ ಕೊಡ್ತೀವಿ ಕೊಡಪ್ಪ 2%, 3%, 5%, 10% ಬಡ್ಡಿ ಏನ್ ಮಾಡ್ತಾರೆ ಇಸ್ಕೊಂತಾರೆ. ಅಂದ್ರೆ ಇದೇ ತರ ಇಸ್ರೇಲ್ ಅಲ್ಲಿ ಯಾರಿಗಾರ ಕಷ್ಟ ಬಂತ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಹೋಗ್ಬಿಟ್ಟು ಬಡ್ಡಿಗೆ ಏನ್ ಮಾಡ್ಬೇಕು ದುಡ್ಡ ಬಡ್ಡಿಗೆ ಇಸ್ಕೊಬೇಕಾ ಬಡ್ಡಿನೇ ಇಲ್ಲ. ಇಸ್ರೇಲ್ ಏನು ವ್ಯವಹಾರ ಇಲ್ಲ, ಮಾರ್ವಾಡಿ ಇಂಡಿಗಳೇ ಇಲ್ಲ, ಅದರ ಬಡ್ಡಿ ವ್ಯವಹಾರನೇ ಇಲ್ಲ. ನೀವು ಏನ್ ಮಾಡ್ಬೇಕಂದ್ರೆ ನೀವು ಸಾಲ ಇಸ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಬಡ್ಡಿ ವ್ಯವಹಾರ ಮಾಡಂಗಿಲ್ಲ. ಓದಿದ್ದೀನಿ ಲೆವಿಟಿಕಸ್ ಅಲ್ಲೇ 25ರಲ್ಲಿ 36, 37 ಓದಿ. ನೀವು ಅವನಿಂದ ಬಡ್ಡಿಯನ್ನಾಗಲಿ ಲಾಭವನ್ನಾಗಲಿ ತೆಗೆದುಕೊಳ್ಳಬಾರದು. ನೋಡ್ರ ಬಡ್ಡಿಯನ್ನಾಗಲಿ ಲಾಭವನ್ನ ಏನ್ ಮಾಡಂಗಿಲ್ಲ ನೀವು ತೆಗೆದುಕೊಳ್ಳಂಗಿಲ್ಲ. ಅವನು ನಿಮ್ಮ ಬಳಿಯಲ್ಲಿ ಬದುಕುವಂತೆ ನೀವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನೋಡ್ರ ನೀವು ಸಾಲ ಕೊಡ್ಬೇಕಾದ್ರೆ ಬಡ್ಡಿ ವ್ಯವಹಾರ ಮಾಡ್ಬಾರ್ದು. ಯಾಕಂದ್ರೆ ನೀವು ದೇವ್ರ ಭಯ ಭಕ್ತಿ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ದೇವ್ರ ಮಕ್ಕಳು ಏನ್ ಮಾಡಂಗಿಲ್ಲ ಬಡ್ಡಿ ವ್ಯವಹಾರ ಅಲ್ಲ. ಅಯ್ಯೋ ಪರವಾಗಿಲ್ಲ ಬ್ರದರು ಕೊಟ್ಟಿರ್ತೀನಿ ನಾನು ಎಲ್ಲರಿಗಿಂತ ಕಮ್ಮಿ 2% ಕೊಡ್ತೀನಿ ನೀವು ತಗೊಳ್ಳಿ ಅಂತ ಬಡ್ಡಿ ಮಾಡಕ್ ಹೋಗ್ಬಿಡ್ದ. ಸಹೋದರ ಸಹೋದರಿಗಳನ್ನ ಬಡ್ಡಿ ವ್ಯವಹಾರನೇ ಮಾಡ್ಬಾರ್ದು. ಅದ್ರ ನೆಕ್ಸ್ಟ್ ಆಮೇಲೆ ನೀವು ಅವನಿಗೆ ಸಾಲ ಕೊಟ್ಟರೆ ಬಡ್ಡಿಯನ್ನು ಕೇಳಬಾರದು. ನೋಡ್ರ ಸಾಲ ಕೊಟ್ಟರೆ ಬಡ್ಡಿ ಕೇಳ್ಬಾರ್ದು. ಅದಕ್ಕೆ ಯೇಸು ಅಂದ್ರು ಯಾರ ನೀವು ಕೇಳಿದ್ರೆ ಕೊಟ್ಬಿಡಿ, ತಿರ್ಗಾ ಅವರು ಕೊಡ್ತಾರೆ ಅಂತ ನೀವೇ ಮಾಡಕ್ ಹೋಗ್ಬಿಡಿ, ಎದುರು ನೋಡ್ಬೇಡಿ. ಆಮೇಲೆ ದವಸ ಕೊಟ್ಟರೆ ಲಾಭವನ್ನು ಕೇಳಬಾರದು. ನಾವು ನಿಮ್ಮ ದೇವರಾಗಿರುವುದನ್ನು ನೋಡ್ರ ಆಮೇಲೆ ನಿಮಗೆ ದೇವರಾಗಿರುವುದಕ್ಕೂ ನಿಮಗೆ ಕಾನಾನ್ ದೇಶವನ್ನು ಕೊಡುವುದಕ್ಕೂ ನಿಮ್ಮನ್ನು 50 ದೇಶದೊಳಗಿಂದ ಬರಮಾಡಿ ಅಲ್ವಾ. ಅದಕ್ಕೆ ಸರಿ
ಈಗ ಸಾಲ ಮಾಡಿದ್ರೆ ಫ್ರೀಯಾಗಿ ಕೊಡ್ಬೇಕು, ಬಡ್ಡಿ ಗಿಡಿ ಇಲ್ಲ, ಆಯ್ತಪ್ಪ ಅದರ. ಇವಾಗ ಇದು ಕೂಡ ಆಗಿಲ್ಲ ಅದರ. ಇವಾಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಇನ್ನ ಸಾಲ ಇಸ್ಕೊಬೇಕು ಅಂದ್ರೆ ನಮ್ಮ ಹತ್ರ ಏನಾಗಿರುವಂತ ವಸ್ತುನೇ ಮಾಡಬೇಕು, ಒತ್ತೆ ಇಡಬೇಕು ಅದರ. ಇವಾಗ ಇಸ್ರೇಲ್ ಹತ್ರ ಇದ್ದಂತ ವಸ್ತು ಏನು ಒತ್ತೆ ಇಡಕ್ಕೆ, ಅವ್ರಿಗೆ ಇದ್ದಂತ ವಸ್ತು ಏನಂದ್ರೆ ಅವನ್ನೆಲ್ಲ ಫೀ ಹೊಲ ಗದ್ದೆಗೆ ಕೊಟ್ಟಿದ್ರು ಗೊತ್ತಾ. ಅಪ್ಪಿತಪ್ಪಿ ಯಾರ ಸಾಲಗಳ ಕೇಳೋರು ದುಡ್ಡು ಇಸ್ಕೊಂಡ್ರೆ ವಾಪಸ್ ಕೊಡ್ಬೇಕು, ಹಂಗೂ ಆಗಿಲ್ವಾ. ಅವಾಗ ನೀವೇ ಮಾಡಿದ್ರೆ ನಿಮ್ಮ ನೆಲಗಳನ್ನ ನೀವೇ ಮಾಡಿದ್ವೋ ನೀವು ಮಾರ್ಬಿಡಿ, ಒತ್ತೆ ಇಡಿ ಅಂತ ಹೇಳ್ತಾರೆ. ಅದ್ರ ಹೋದ್ರ 11:25-23 ಓದಿ, ಅದರಲ್ಲಿ 23ನೇ ವಚನ ಶಾಶ್ವತವಾಗಿ ನೋಡ್ರ. ಶಾಶ್ವತವಾಗಿ ಭೂಮಿನ ಏನ್ ಮಾಡಂಗಿಲ್ಲ, ಮಾನಗೆ ಇಲ್ವಂತೆ. ಆಹಾ ಎಷ್ಟು ಚೆನ್ನಾಗಿದೆಯಲ್ಲ, ಭೂಮಿನ ಮಾನಗೆ ಇಲ್ಲಾಂದ್ರೆ ಯಾರು ಕೊಡ್ತಾರೆ ದುಡ್ಡು? ಇವಾಗ ನಮ್ಗೆ ಕಷ್ಟ ಬಂದ್ಬಿಡ್ತು, ನಮ್ಮ ಹತ್ರ ಚಿಕ್ಕ ಒಂದು ಸೈಟ್ ಇದೆ ಅಂತ ತಿಳ್ಕೊಳ್ಳಿ, ಆ ಸೈಟ್ ಮಾಡ್ತಾರೆ ದುಡ್ಡು ಕೊಡ್ತಾರೆ. ದೇವ್ರು ಹೇಳ್ತಾರೆ ನೀವು ಸೈಟ್ ಮಾಡಂಗಿಲ್ಲ, ನೀವು ನೆಲ ಮಾನಗೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಯಾರಂತೆ ಭೂಮಿ ನನ್ನದು. ಹಾಗಾದ್ರೆ ಇವಾಗ ಏನ್ ಮಾಡ್ಬೇಕು, ಇವಾಗ ಸಾಲ ಇಸ್ಕೊಬೇಕಾದ್ರೆ ಅದಕ್ಕೆ ದೇವರೇ ನೋಡಿದ್ರೆ ಈ ನೆಲನ ಒತ್ತೆ ಇಟ್ಬಿಡಿ ಏನ್ರಿ, ಒತ್ತೆ ಇಟ್ಬಿಟ್ರೆ ನೀವು ಸ್ವಲ್ಪ ದುಡ್ಡು ಮಾಡಿ ಈಸ್ಕೊಳ್ಳಿ. ಆದ್ರೆ ಯುಬಿಲಿ ವರ್ಷ ಬಂದಿದ ತಕ್ಷಣ ಈ ಒಂದು ಏನ್ ಮಾಡಿ ನೆಲನ ವಾಪಸ್ ನೀವು ಪಡ್ಕೊಬಹುದು ಅಂತ ಹೇಳ್ತಾರೆ. ಅದನ್ನ ಓದೋಣ ಅಂತೀನಿ ಏನ್ರಿ, ಅದರಲ್ಲಿ 15ನೇ ವಚನ ಓದಮ್ಮ. 15th ವರ್ಷದಿಂದ ಕಳೆದ ಜೂಬಿಲಿ ಸಂವತ್ಸರದಿಂದ ಇಷ್ಟು ವರ್ಷವಾಯಿತೆಂದು ಲೆಕ್ಕಿಸಿ ಸ್ವದೇಶವನ್ನಿಂದ ಕ್ರಯಕ್ಕೆ ತೆಗೆದುಕೊಳ್ಳಬೇಕು. ನೋಡ್ರಿ, ಭೂಮಿ ಹೆಂಗ್ ಮಾಡ್ಬೇಕು ಅಂತಂದ್ರೆ ಯುಬಿಲಿ ಸಂವತ್ಸರದಿಂದ ಲೆಕ್ಕ ಹಾಕ್ಬಿಟ್ಟಿರ್ಬೇಕು. ನಾವು ಲ್ಯಾಂಡ್ ಹಾಕೊಳ್ಬೇಕು, ಗಮನ ನೋಡ್ರಿ, ಇಲ್ಲಿ ಗಮನಿಸಿಲ್ಲ ಅಂದ್ರೆ ಯುಬಿಲಿ ಗಮನಿಸಿ ಎಲ್ಲ ನೋಡಿರ್ತೀರಿ. ಯುಬಿಲಿ ತುಂಬಾ ಹತ್ರ ಇತ್ತು ಅಂತಂದ್ರೆ ನೀವು ಈ ನೆಲ ಒತ್ತ ಇಡ್ಬೇಕಾದ್ರೆ ನಿಮ್ಗೆ ಏನ್ ಮಾಡಿ ಬೆಲೆನ ನೀವು ಕಟ್ಟಿ ಇರ್ತದೆ. ಹೆಂಗ್ ಕಟ್ಟಬೇಕು ಅಂದ್ರೆ ಯುಬಿಲಿ ತುಂಬಾ ಹತ್ರ ಇತ್ತು ಅಂತಂದ್ರೆ ಬೆಲೆ ಕಮ್ಮಿ. ಯಾಕಂದ್ರೆ ನೀವೆಲ್ಲ ಯಾರು ಕೊಟ್ಟಿರ್ತೀರೋ ಅವ್ನು ವ್ಯವಸಾಯ ಮಾಡಿ ಅದ್ರಲ್ಲಿ ಬರೋಂಥ ಫಲಗಳನ್ನ ಅವನು ತಗೊಂತಾನೆ ಅದರ. ಸೊ ಅದರಿಂದ ನೀವು ನೆಲ ಒತ್ತಿ ಇಟ್ಟಿರೋದಕ್ಕೆ ಅವ್ನು ಬರ್ತಕ್ಕಂಥ ಫಲನ ಲಾಭನ ಅವನು ಪಡ್ಕೊಳ್ತಾನೆ. ವರ್ಷಗಳು ಕಮ್ಮಿ ಇರೋದ್ರಿಂದ ಅವನು ಬರೋಂಥ ಲಾಭ ಕಮ್ಮಿ. ಅದಕ್ಕೆ ಈ ನೆಲಕ್ಕೆ ಕೊಡ್ಬೇಕಂತ ರೇಟು ಕಮ್ಮಿ ಇರ್ತದೆ ಅಂತ ಹೇಳ್ತಾರೆ. ಆದ್ರೆ ಯುಬಿಲಿ ಸಂವತ್ಸರ ತುಂಬಾ ದೂರ ಇತ್ತು ಅಂತಂದ್ರೆ ಅದಕ್ಕೆ ಬೆಲೆ ಇದ್ರೆ ಇವಾಗ ಜಾಸ್ತಿ ಅಲ್ವಾ. ನೋಡ್ರಿ, ಈ ತರ ಮಾಡ್ಬೇಕು ನೆಲನ ಇವಾಗ ಮಾರಾಟ ಮಾಡಬೇಕು, ರೇಟಿಂಗ್ ಫಿಕ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಇವಾಗ ಹೇಗಿದೆ ರೇಟು, ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಆಗ್ಬಿಟ್ರೆ ಒಂದು ಸ್ಕ್ವೇರ್ ಫೀಟಿಗೆ ಇಷ್ಟು, ಮಾರ್ಕೆಟ್ ಡೌನ್ ಆಯ್ತಂದ್ರೆ ಮಾರ್ಕೆಟ್ ಎಲ್ಲ ಫಿಕ್ಸ್ ಮಾಡಂಗಿಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಜೂಬ್ಲಿ ಅಲ್ಲ. ಜೂಬ್ಲಿ ಮೇಲೆ ಏನಾಗಿದೆ ಅಂತಂದ್ರೆ ಇದು ಡಿಪೆಂಡ್ ಆಗಿರುತ್ತೆ. ಮುಂದೆ ಬದಲ ಇಷ್ಟು ವರ್ಷಗಳ ಬೆಳೆಯಾಯಿತೆಂದು ಲೆಕ್ಕಿಸಿ ಕ್ರಯಕ್ಕೆ ಕೊಡಬೇಕು. ಮುಂದಿನ ಜೂಬ್ಲಿ ಸಂವತ್ಸರದ ತನಕ ಹೆಚ್ಚು ವರ್ಷಗಳಾದರೆ ಭೂಮಿಯ ಕ್ರಯವನ್ನು ಹೆಚ್ಚಿಸಬೇಕು. ಎಲ್ಲಿವರೆಗೂ ಮಾತ್ರ? ಜೂಬ್ಲಿವರೆಗೂ ಮಾತ್ರ. ಆಮೇಲೆ ಕಡಿಮೆಯಾದರೆ ಹೆಚ್ಚಿಸಬೇಕು. ಭೂಮಿಯನ್ನಲ್ಲ, ಲೆಕ್ಕದ ಪ್ರಕಾರ ಬೆಳೆಗಳನ್ನೇ ಮಾರುತ್ತಾನಲ್ಲ. ಆದ್ದರಿಂದ ನೀವು ಒಬ್ಬರಿಗೊಬ್ಬರು ಅನ್ಯಾಯ ಮಾಡಬಾರದು. ನೋಡ್ರ, ಅನ್ಯಾಯ ನೀವು ಮಾಡ್ಬಾರ್ದು ಅಂತ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ ತರ ಲೆಕ್ಕ ಮಾಡ್ಬೇಕು ನೀವು, ಅದೇ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಅದೇ ನೋಡೋದಕ್ಕೆ ಯುಬಿಲಿ ವರ್ಷ ಹತ್ರ ಇತ್ತು ಅಂದ್ರೆ ಬೆಲೆ ಏನ್ರಿ ಕಮ್ಮಿ, ಇಲ್ಲ ಅಂತಂದ್ರೆ ಏನ್ರಿ ಬೆಲೆ ಜಾಸ್ತಿ ಆಗಿತ್ತು ಅಂತ ಹೇಳ್ತಾರ. ಅದು ಮಾತ್ರ ಅಲ್ಲ ಏನ್ರಿ, ಈ ಅಪ್ಪಿ ನೆಲನ ಮಾರ್ಬಿಟ್ರೆ ಕೊಟ್ಬಿಡ್ತೀರಿ ಗೊತ್ತಾ. ಇದು ಎಲ್ಲಿವರೆಗೂ ಕೊಡ್ಬೇಕು? ಪರ್ಮನೆಂಟ್ ಕೊಟ್ಟದ ಅವಾಗ ಏನ್ ಮಾಡ್ಬೇಕು? ಇದು ಬರೀ ಜೂಬ್ಲಿವರೆಗೂ ಮಾತ್ರ. ಜೂಬ್ಲಿ ವರ್ಷ ಬರೀದ ತಕ್ಷಣ ಯಾರೆಲ್ಲ ನೆಲ ಮಾರಿದ್ರು ಆ ನೆಲ ವಾಪಸ್ಸು ಕೊಟ್ಬಿಡ್ಬೇಕು. ಒರಿಜಿನಲ್ ಓನರಿಗೆ ಕೊಡ್ಬೇಕು. ಅವಾಗ ನೀವು ದುಡ್ಡು ಕೊಡ್ಬೇಕಾ? ದುಡ್ಡೆಲ್ಲ ಕೊಡಂಗಿಲ್ಲ. ಯಾಕೆ? ಈ ನೆಲ ಉಪಯೋಗಿಸ್ಕೊಂಡು ಬರ್ಬೇಕಾದ ಫಲಗಳು ಹೊಂದ್ಬಿಡಿ ಇರೋದ್ರಿಂದ ವಾಪಸ್ ದುಡ್ಡೇ ಕೊಡಂಗಿಲ್ಲ. ಜೂಬ್ಲಿ ಬಂದಿದ ತಕ್ಷಣ ಫ್ರೀಯಾಗಿ ಲ್ಯಾಂಡ್ ಯಾರು ಕೊಂಡ್ಬೇಕು? ಒರಿಜಿನಲ್ ಓನರ್ ಕೊಡ್ಬೇಕು. ನೋಡಿ ಅದಲ್ಲೇ 13 ವರ್ಷದಮ್ಮ. ಜೂಬ್ಲಿ ವರ್ಷದಲ್ಲಿ ನಿಮ್ಮ ಸ್ವಂತ ಭೂಮಿಗಳು ನಿಮ್ಮ ವಶಕ್ಕೆ ಬರುವುದು. ನೋಡ್ರಿ, ನಿಮ್ಗೆ ವಾಪಸ್ ಬರ್ತಾರಂತೆ. ಏನ್ರಿ ಲಾ, ಈ ತರ ಏನಲ್ಲ ನಮ್ಗೆ ಇದ್ರೆ ಏನ್ ಸೂಪರ್ ಅಲ್ಲ. 1947 ಇಂಡಿಯಾ ಇಂಡಿಪೆಂಡೆನ್ಸ್ ಬಂದಾಗ ನಮ್ಮ ತಾತ ಮುತ್ತಾತಗಳೆಲ್ಲ ಏನೆಲ್ಲ ಆಸ್ತಿದ್ರು. 1947 ಅಂದ್ರೆ 1997 ನಲ್ಲಿ
ಯಾರಿಗೆಲ್ಲ ಮಕ್ಕಳು ಮೊಮ್ಮಕ್ಕಳು ಇದ್ದಾರಲ್ಲ ವಾಪಸ್ ಹೋಗ್ಬಿಡಿ ಅನ್ನೋ ಲ್ಯಾಂಡ್ ಹೆಂಗಿದ್ದಾರೆ, ನಾವೆಲ್ಲ ಕೋಟ್ಯಾಧಿಪತಿ ಆಗೋಯ್ತೀರಿ ಅಲ್ವರ. ಈ ತರ ಒಂದು ಸೂಪರ್ ಆಗಿರತ್ತಲ್ಲ ಏನ್ರಿ ಎಲ್ಲಿ ಕೊಟ್ಟಿರಿ ದೇವ್ರ? ಇಸ್ರೇಲ್ ಕೊಟ್ಟಿರಿ. ಯೋಚನೆ ಮಾಡ್ರಿ ಅಂತೀರಿ ಅಲ್ರ, ನಮ್ಮ ತಾತ ಮುತ್ತಾತ ಮಾಡಿರೋ ಎಲ್ಲ ಸಾಲಗಳು ಎಲ್ಲ ತಿರೋಗಿದ್ರೆ 50 ವರ್ಷಕ್ಕೆ ಎಲ್ಲ ವಾಪಸ್ ತುಂಬಿಡ್ತೇನೆ ಅಂತಂದ್ರೆ ಹೆಂಗಿರೋದು ಆಶೀರ್ವಾದ ಅದರ. ಇದು ಎಲ್ಲಿತ್ತು? ಇಸ್ರೇಲ್ ಇತ್ತು. ಯೋಚನೆ ಮಾಡಿದ್ರಿ, ವಾಪಸ್ ದುಡ್ಡೆಲ್ಲ ಕೊಡಂಗಿಲ್ಲ, ಸಾಲ ಇಸ್ಕೊಂಡ್ರೆ ವಾಪಸ್ ತೀರ್ಸಂಗಿಲ್ಲ ದುಡ್ಡು ಅಲ್ರ. ವಾಪಸ್ ಲ್ಯಾಂಡ್ ಕೊಟ್ರ ವಾಪಸ್ ಲ್ಯಾಂಡ್ ಏನ್ ಮಾಡಂಗಿಲ್ಲ, ನೀವು ಲ್ಯಾಂಡ್ಗೆ ದುಡ್ಡು ವಾಪಸ್ ಕೊಡಂಗಿಲ್ಲ, ಲ್ಯಾಂಡ್ ತಾನಾಗೆ ತಮ್ಮ ಹತ್ರ ಬಂದ್ಬಿಡ್ತಾರೆ ಅಂದ್ರು. ಇನ್ನೊಂದು ನೀತಿ ಇತ್ತು ಏನ್ರಿ, ಅವನ ಸಾಲ ಇಸ್ಕೊಂಡ ಲ್ಯಾಂಡ್ ಮಾರ್ಬಿಟ್ಟ, ಇನ್ನ ಕೊನೆಗೆ ಅಯ್ಯೋ ನನ್ಗೆ ಆಗಿಲ್ಲ ನಾನೇ ಮಾರ್ಕೊಂಡ್ಬಿಡ್ತೀನಿ ಅನ್ನೋ ಸರಿ ಅವನ್ಗೆ ಸೂಪರ್ ಆಗಿರೋ ರೂಲ್ ಹೇಳಿದ್ರು. ಏನ್ ರೂಲ್? ಇವನ್ನ ಯುಬ್ಲಿ ವರ್ಗ ಏನ್ ಮಾಡೋದು ನಿಮ್ಮ ಮನೆಯಲ್ಲಿ? ನೀವು ಕೆಲಸ ಮಾಡಿಸ್ಕೊಬೇಕು. ಯುಬ್ಲಿ ವರ್ಷ ಬರೀ ತಕ್ಷಣ ತಿರ್ಗಾ ಒಂದು ಮನೆಗೆ ಹೋಗ್ಬೇಕು, ನೀವು ಕಳಿಸ್ಬೇಕು ಅಂತ ನೋಡಿ. ಅದರಲ್ಲಿ ಓದಿರ್ತೀನಿ 39 ವರ್ಷ ಓದ್ತೀನಿ. ಒಬ್ಬ ಸಹೋದರನು ಬಡವನಾಗಿ ತನ್ನನ್ನು ಮಾರಿಕೊಂಡರೆ ಏನಂತೆ? ಹೆಂಗಂತೆ? ದಾಸ, ಸ್ಲೇವ್, ರೈಟ್ ಬರಲಿ ಹೇಳಮೇಲೆ ಎಷ್ಟೊತ್ತು ಇದ್ದೆ ಮಾಡೋದು ಗೊತ್ತಾಗಲ್ಲ. ಕೆಲಸ ಮಾಡ್ತೇವೆ ಮನೆಯಲ್ಲಿ, ಕೆಲಸ ಹೆಂಗಿರ್ಬೇಕು? ಇದೆಲ್ಲ ಸಹೋದರ ಜೊತೆ ವ್ಯವಹಾರ ಮಾಡಬಾರ್ದು. ಅವ್ನು ಯಾಕೆ ಅವನು ನಿನ್ನ ಸ್ವಂತ ಸಹೋದರ. ಸಹೋದರ ಅದೇನು? ಸಹೋದರ ಅದೇನು? ಅಣ್ಣ ತಮ್ಮ. ಅದರ ಮನೆ ಅಣ್ಣ ತಮ್ಮಗಿಂತ ಮಾಡ್ತೀರಾ? ಇದೇ ತರ ಸಹೋದರ ಜೊತೆ ವ್ಯವಹಾರ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಏನ್ರಿ ಇವಾಗ ನಾನು ನಮ್ಮ ಮಕ್ಕಳೆಲ್ಲ ಕೆಲಸ ಮಾಡ್ತೀನಿ ಅಂದ್ರೆ ಜೀವನವರೆಗೂ ಸಾಯೋವರೆಗೂ ಮಾಡ್ರಿ ಅಂತ ಹೇಳಂಗಿಲ್ಲ. ಯುಗ್ಲಿವರೆಗೂ ಮಾಡಬೇಕು. ಯುಗ್ಲಿ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಕೊಡ್ತಾರೆ, ಎಲ್ಲರದು ಫ್ರೀಯಾಗಿ ಬಿಟ್ಕೊಡ್ಬೇಕು ಅಂತ ಹೇಳ್ತಾರೆ. ಯೋಚನೆ ಮಾಡ್ರಿ, ಈ ತರ ರೂಲ್ಸ್ ಏನಿದ್ರೆ ಎಷ್ಟು ಜನ ಸ್ಟ್ರೇಸ್ ಆಗಿ ಕೆಲಸ ಮಾಡೋರೆ, ಅವ್ರಿಗೆ ಏನು ಸ್ವಾತಂತ್ರ್ಯ ಅಲ್ವಾ? ಹಂಗೆ ಯೋಚನೆ ಮಾಡಿ. ಈ ಯುಗ್ಲಿ ಒಂದು ಧರ್ಮಶಾಸ್ತ್ರ ಒಳ್ಳೇದಾಗಿತ್ತ, ಚೆನ್ನಾಗಿತ್ತ, ಕೆಟ್ಟದಾಗಿತ್ತ? ಒಳ್ಳೇದಾಗಿತ್ತ. ಈ ತರ ಏನಾರ ಇವತ್ತು ಇಂಡಿಯಾಲಿದ್ರೆ ಹೆಂಗಿರ್ತದೆ? ಇಂಡಿಯಾದಲ್ಲಿ ಹೇಗಿರ್ತದೆ ಇದ್ರೆ ಅದರ. ಆದ್ರೆ ದುರಾವಶ್ಯತೆ ಏನು ಅಂತಂದ್ರೆ ಇಸ್ರೇಲ್ ಒಬ್ರು ಕೂಡ ಈ ಜೂಬ್ಲಿನ ಒಂದು ಸತಿ ಕೂಡ ಏನ್ ಮಾಡಕ್ಕಾಗಿಲ್ಲ, ಪಾಲನೆ ಮಾಡಿಲ್ಲ ಅದರ. ಯೋಚನೆ ಮಾಡ್ರಿ, ಯುಬ್ಲಿ ವರ್ಷದ ದಿನ ಏನು ಓದ್ಬೇಕು ಅಂತ ಹೇಳ್ತಾರೆ? ತುತ್ತೂರಿ. ಏನು ತುತ್ತೂರಿ ಓದ್ಬೇಕು? ತುತ್ತೂರಿ ಓದ್ಬೇಕು ಕಂಪ್ಲೀಟ್. ತುತ್ತೂರಿ ಓದ್ಬೇಕು. ಮನೆ ಹೋಗಿ ಏನು ಬಂದ್ರೆ ಆಗಲ್ಲ. ಡಂಗೂರ ಹೊಡಿರಿ ಅಂತ ಹೇಳ್ತಾರೆ. ಡಂಗೂರ ಹೊಡೆ ಸರಿನಾ? ಏನ್ ಮಾಡ್ಬೇಕು? ಸರ್ ಜೂಬ್ಲಿ ಬಂದ್ಬಿಡ್ತು, ದಯವಿಟ್ಟು ನನ್ಗೆ ಏನ್ ಬರ್ಬೇಕು ಕೊಟ್ಬಿಡಿ ಸರ್ ಅಂತಂದ್ರೆ ಹೇಗಿರ್ತದೆ? ಏನ್ ಮಾಡ್ತಾನೆ? ಕಾಶನ್ ಹಿಂಗೋಗಿ ಹೇಳ್ಬೋದಲ್ವಾ? ಇವಾಗ ನೋಡಿ, ನಾನೇ ನೀವು ಯುಬ್ಲಿಗೆ ಬಂದ್ಬಿಟ್ಟು ನಾನು ಸ್ಟೆಫಿ ಸಿಸ್ಟರ್ಗೆಲ್ಲ ಮಾಡ್ಬಿಟ್ಟಿದ್ದೀನಿ ನೋಡ. ಇವಾಗ ಯುಬ್ಲಿ ಬಂದ್ಬಿಡ್ತಪ್ಪ, ನಾನು ಸ್ಟೆಫಿ ಸಿಸ್ಟರ್ ತಂದ್ಬಿಟ್ಟು ಸಿಸ್ಟರ್ ನಾಳೆ ಯುಬ್ಲಿ ದಯವಿಟ್ಟು ಮರಿಬೇಡಿ ನೋಡಿ, ಅದೇ ಆ ಸೈಟ್ ಇದೆಲ್ಲ ನಮ್ಗೆ ಬರ್ಬೇಕು ದಯವಿಟ್ಟು ಕೊಟ್ಬಿಡಿ ಅಂದ್ರೆ ಸ್ಟೆಫಿ ಸಿಸ್ಟರ್ ಏನ್ ಮಾಡ್ತಾರೆ? ಕೊಡಕ್ ಮನ್ಸಿರ್ಲ ನೋಡಿ, ಅದೇ ಪಾಯಿಂಟ್. ಮಾಡ್ತಾರೆ, ಇಲ್ಲ ಅಂತಿಲ್ಲ, ಅದೇ ಕೊಡಕ್ ಮನ್ಸಿರಾಗಿಲ್ಲ ಇಮ್ಮಿಡಿಯೇಟ್ಗೆ. ಇವಾಗ ಪರ್ಸನಲ್ ಆಗಿ ಹೋಗಿ ಹೇಳಿದ್ರೆ ಏನ್ ಹೇಳ್ತಾರೆ? ಸುಮ್ಮನೆ ಎಕ್ಸಾಂಪಲ್ ಹೇಳೋದು, ಅದರ ಲೋಕದಲ್ಲಿ ನಡೀತಾರೆ. ಹೇಳೋದ್ರೆ ಏನ್ ಮಾಡ್ತಾರೆ? ಅಯ್ಯೋ ಅಷ್ಟೇ ತನಕ ಪಾಪ ಬೆಳಿಗ್ಗೆ ಬಂದ್ಬಿಡು, ಮತ್ತೆ ನೀನು ಏನು ವಸ್ತಿದೆ ಏನು ನೋಡಿ ಊಟ ಎತ್ಕೊಂಡು ಹೋಗ್ಬಿಡು ಅಂತ ಹೇಳೋದು. ಬೆಳಿಗ್ಗೆ 6 ಗಂಟೆಗೆ ಮನೆ ಹತ್ರ ಹೋದ್ರೆ ಅವ್ರು ಹೇಳೋದು, ಅಯ್ಯೋ ರಾತ್ರಿ ಎಲ್ಲ ತಿರ್ಕೊಂಡ್ಬಿಟ್ರು ಊರಲ್ಲಿ, ಈ ಗಂಟೆಗೆ ಎಲ್ಲಿ ಹೋಗ್ಬಿಟ್ಟಾರ ಅವರು, ಏನು ಮರಿ ಹೋಗ್ಬಿಡಿ, ಸಾಯಂಕಾಲ 6 ಗಂಟೆಗೆ ಹೋಗ್ಬಿಡಿ ನಿಂತ್ಕೊಂಡು ಹೋಗ್ಬಿಡಿ. ಇವ್ರು ಪಾಪ ಮನಸ್ಸಲ್ಲಿ ಆಸೆ ಏನೇನು ಮಾಡ್ತಾರೆ ಹೋಗ್ತಾರೆ. ತಿರ್ಗಿ ಸಾಯಂಕಾಲ 6 ಗಂಟೆ ಬಂದರೆ ಬಂದಿದ್ಯಾ ಪಾಪ, ಏನು ನೀನೇನು ಬರಬೇಕು ಲೆಕ್ಕ ಹಾಕು, ಲೆಕ್ಕ ಎಲ್ಲ ಹಾಕಿಕೊಂಡು ಅದಕ್ಕೆ 10 ಗಂಟೆ ಆಗೋಯ್ತದೆ. ಸರಿ ಟೈಮ್ ಆಗೋಯ್ತು, ಒಂದು ಸರಿ ಇಲ್ಲ, ಬೆಳಿಗ್ಗೆ ಬಂದ್ಬಿಡೋದು, ಈಗ ಚೆಕ್ ಏನು ಮಾಡ್ತೀನಿ ಕೊಟ್ಬಿಡ್ತೀನಿ ಅಂತ ಅದೊಂದು ದಿನ ಪೋಸ್ಟ್ಪೋನ್ ಮಾಡೋದು. ಆಮೇಲೆ ಬೆಳಿಗ್ಗೆ ಬಂದರೆ ಅಯ್ಯೋ ನಾನು ನೋಡ್ಬಿಟ್ಟೆ ನೋಡಪ್ಪ, ಚೆಕ್ ಬುಕ್ಕೆ ಖಾಲಿ ಆಗ್ಬಿಟ್ಟಿದೆ, ನಾನು ಹೋಗಿ ಬ್ಯಾಂಕಿಗೆ ಏನು ಮಾಡಬೇಕು, ಚೆಕ್ನ ಅಪ್ಲೈ ಮಾಡಬೇಕು. ಆ ಚೆಕ್ ಬರೋದಕ್ಕೆ ಒಂದು ವಾರ ಆಗ್ತಾರೆ, ದಯವಿಟ್ಟು ವೇಟ್ ಮಾಡೋದು ಮಾಡೋದು, ಹಿಂಗೇ ಏನು ಮಾಡೋದು ಕಾಲ ಕಡೋದು ಮಾಡ್ತಾರೋ ಇಲ್ಲ. ಅದಕ್ಕೆ ದೇವ್ರು ಹೇಳೋಣಪ್ಪ, ಈಗೆಲ್ಲ ಅವಕಾಶ ಕೊಟ್ಬಿಡಿ, ನೀವು ಡೈರೆಕ್ಟಾಗಿ ಜೋರಾಗಿ ಊದ್ಬಿಡಿ, ತುತ್ತೂರಿ ಊದ್ಬಿಡಿ ಅಂದ್ರೆ. ಇವಾಗ ಯೋಚನೆ ಮಾಡಿ, ಜೂಬ್ಲಿ ಬಂದವಾಗ ಯಾರು ಸಂತೋಷ ಆಗಿರ್ತದೆ, ಯಾರು ದುಃಖ ಆಗಿರ್ತದೆ? ಜೂಬ್ಲಿಗಿಂತ ಮುಂಚೆ ಯಾರು ಸಂತೋಷ ಆಗಿರ್ತದೆ ಯೋಚನೆ ಮಾಡಿ. ಎಲ್ಲ ಶ್ರೀಮಂತರಿಗೆ ಏನಾಗಿದ್ದಾರೆ ತುಂಬಾ ಸಂತೋಷ. ಯಾಕೆ? ಅವನ್ನೆಲ್ಲ ನಾನು ತಗೊಂಬಿಟ್ಟೆ ನೋಡು,
ಲ್ಯಾಂಡ್ ಬಂದ್ಬಿಡ್ತು, ಮನೇಲಿ ಬಂದು ಕೆಲಸ ಮಾಡಿದ್ರೆ ದುಡ್ಡೆಲ್ಲ ಕೊಟ್ಬಿಟ್ಟೆ, ನಾನು ದೊಡ್ಡ ಶ್ರೀಮಂತನಾಗ್ಬಿಟ್ಟೆ ಅಂದ್ಬಿಟ್ಟು ಎಲ್ಲ ಶ್ರೀಮಂತರಿಗೆ ಏನಾಗಿದ್ದಾರೆ, ತುಂಬಾ ಸಂತೋಷ ಆಗಿರ್ತಾರೆ. ಯೂಬಿ ಬರೋಕ್ಕಿಂತ ಮುಂಚೆ ಎಲ್ಲ ಬಡತನದಲ್ಲಿ ಇರೋರಿಗೆ ಎಷ್ಟು ದುಃಖ ಆಗಿರ್ತದೆ, ಎಷ್ಟು ವೇದನೆ ಅದರ. ಆದ್ರೆ ಯೂಬಿಲಿ ಬಂದಿದ ತಕ್ಷಣ ತಕ್ಕಂತ ಪಿಕ್ಚರ್ ಏನ್ರಿ ಇವಾಗ ಚೇಂಜ್. ಯಾರೆಲ್ಲ ದುಃಖದಲ್ಲಿದ್ರು ಅವ್ರ ಸಂತೋಷ ಅಲ್ರ, ಯಾರೆಲ್ಲ ಏನ್ರಿ ಸಂತೋಷದಲ್ಲಿದ್ರು ಅವ್ರ ಮಕ್ಕಳು ಏನ್ರಿ ಎಲ್ಲ ಕುಂದೋದಂತ ಒಂದು ರಿಯಾಕ್ಷನ್. ಇದನ್ನೇ ದೇವರು ಮಾಡಿದ ಜೂಬ್ಲಿ ಅದರ. ಅಂದ್ರೆ ಪ್ರತಿ 50ನೇ ವರ್ಷದಲ್ಲಿ ಇಸ್ರೇಲ್ ಫ್ಲಾಟ್ ಅದೇನೋ, ಯಾರೆಲ್ಲ ದೊಡ್ಡದಾಗಿದ್ರು ಚಿಕ್ಕವರಾಗಿದ್ರು ಮೇಲು ಕೀಳು ಯಾರು ಇರ್ತಾ ಇಲ್ಲ, ಪ್ರತಿ 50ನೇ ವರ್ಷದ ಅಂತ್ಯದಲ್ಲಿ ಎಲ್ಲರೂ ಈಕ್ವಲ್ ಆಗ್ಬಿಡೋದು. ಯೋಚನೆ ಮಾಡ್ತಾ ಅಂದ್ರೆ ಮೇಲಿಲ್ಲ ಕೀಳಿಲ್ಲ, ದೊಡ್ಡವನಿಲ್ಲ ಶ್ರೀಮಂತಿಲ್ಲ ಬಡವನಿಲ್ಲ, ಎಲ್ಲ ಸೋದರಿಗಳೆಲ್ಲ ಈಕ್ವಲ್ ಆಗಿರ್ಬೇಕಾದ್ರೆ ಎಂತ ಒಂದು ಸಂತೋಷ. ಅದಕ್ಕೆ ದೇವರು ಏನಂದ್ರೆ ತುತ್ತೂರಿ ಊದ್ಬಿಡಿ ಅಂದ್ರು. ನೀವಿನ್ನ ರಹಸ್ಯವಾಗಿ ಇಟ್ಬಿಡಿ, ಎಲ್ಲರಿಗೂ ಕೇಳಂತ ರೀತಿಯಲ್ಲಿ ಬಿಡಿ, ನೀವು ಜೋರಾಗೆ ತುತ್ತೂರಿ ಮಾಡಿರ್ತದ್ರು ಓದಿದ್ರು. ತುತ್ತೂರಿ ಊದ್ಬಿಟ್ರೆ ಏನಾಗ್ತಾರೆ ಅವಾಗ ಆರಿಸ್ಬೇಕು. ಇವಾಗ ತುತ್ತಿ ಊರಿಸ್ಬಿಟ್ರೆ, ಡಂಗ್ರ ಓಡಿಸ್ಬಿಟ್ರೆ ಯಾರನ್ನ ಎಸ್ಕೇಪ್ ಆಗಿ ಸಾಧ್ಯನಾ? ಇವ್ರು ತಿರ್ಕೊಂಡ್ಬಿಟ್ರು, ಅವ್ರು ತಿರ್ಕೊಂಡ್ಬಿಟ್ರು, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಹೇಳಾಗೇ ಇಲ್ಲ. ಒಂದಿನ ಮುಂಚೆನೆ ನಿಮ್ಗೆ ತುತ್ತೂರಿ ಊದಿರ್ತಾರೆ, ನೀವಾಗ ಏನ್ ಮಾಡ್ಬೇಕು ಇವಾಗ? ಎಲ್ಲ ರಿಟರ್ನ್ ಮಾಡ್ಲೇಬೇಕು. ಯೋಚನೆ ಮಾಡಿ, ಈ 70 ವರ್ಷನ ಕೊಟ್ಟಿದ್ದು ಯಾರಿಗೆ ಅಂತ ಹೋದ್ರೆ, ಈ 70 ವರ್ಷ 70 ದಿನ ಅಲ್ಲ, 70 ವರ್ಷನ ಕೊಟ್ಟಿದ್ದು ಯಾರಿಗೆ? ದೇಶಕ್ಕೆ, ಲ್ಯಾಂಡ್ಗೆ 1 ಇಯರ್ ಎಷ್ಟು ಕೊಡೋದು ಯೋಚನೆ ಮಾಡಿ. ದೇವ್ರು ಯಾರ ಬಗ್ಗೆ ಥಿಂಕ್ ಮಾಡೋರೆ? ಒಬ್ಬ ಮನುಷ್ಯನ ಬಗ್ಗೆ ಥಿಂಕ್ ಮಾಡಿದ್ರ, ಲ್ಯಾಂಡ್ ಬಗ್ಗೆ ದೇವ್ರು ಥಿಂಕ್ ಮಾಡೋದ್ರೆ ಅವ್ರ ಮೈಂಡ್ ಯೋಚನೆ ಮಾಡಿರ್ತೀನಿ. ಒಂದು ಲ್ಯಾಂಡ್ಗೆ ಎಷ್ಟು ವರ್ಷ, ಎಷ್ಟು 1 ಇಯರ್ ಎಷ್ಟು ಯೋಚನೆ ಮಾಡಿರ್ತೀನಿ ಅದರ. ಹಂಗಿರ್ಬೇಕು ದೇವ್ರ ಮೈಂಡ್ ಹೆಂಗಿರ್ಬೇಕು ಅದರ. ಈ ತರ ಜೂಬ್ಲಿನ ಇಸ್ರೇಲ್ ಆಚರಣೆ ಮಾಡಿದ್ರೆ ಮಾಡಲೇ ಇಲ್ಲ ಅದರ. ಅದಕ್ಕೆ ದೇವ್ರ ಅಂತ ಮಾಡಿದ್ರು, ಇಸ್ರೇಲ್ ಜನರು ಹೇಳಿ ಮಾತು ಕೇಳಲ್ಲ ಅಂತ ಅಂದ್ಬಿಟ್ಟು ಇಸ್ರೇಲ್ ಜನರಿಗೆ 70 ವರ್ಷಗಳು ಶಿಕ್ಷೆ ಕೊಟ್ಟು ನೋಡಿರ್ತೀವಿ. ಓದಿ 2ನೇ ಪೂರ್ವಕಾಲ ವೃತ್ತಾಂತ 36-20, 2 Chronicles 36-20 ಮತ್ತೆ 21, 2 ನಾಳಾಗಮಂ 36-20-21. ಕತ್ತಿಗೆ ತಪ್ಪಿಸಿಕೊಂಡವರನ್ನು ಅರಸನು ಬಾಬಿಲಿಗೆ ಸೆರೆಯೋದನು. ಪಾರಸಿಯ ಪ್ರಭುತ್ವವು ಅಲ್ಲಿ ಸ್ಥಾಪಿತವಾಗುವವರೆಗೂ ಅವನಿಗೂ ಅವನ ಮಕ್ಕಳಿಗೂ ಸೇವಕರಾಗಿದ್ದರು. ಈ ಪ್ರಕಾರ ಯೆಹೋವನು ಯೆರೆಮೀಯನ ಮುಖಾಂತರ ಹೇಳಿಸಿದ ಮಾತು ನೆರವೇರಿ ದೇಶವು ತನ್ನ ಸಬ್ಬತ್ ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ದೇಶವು ತನ್ನ ಸಬ್ಬತ್ ಕಾಲವನ್ನು ಅನುಸರಿಸಲಿಕ್ಕೆ ಅಲ್ವಾ? ಏನ್ರಿ ಸಬ್ಬತ್ ಕಾಲವನ್ನು ಅನುಭವಿಸೋದಿಕ್ಕೆ ನೋಡಿ, ಲ್ಯಾಂಡ್ ಅನುಭವಿಸ್ಬೇಕಂತೆ ಅದರ. ಚೆನ್ನಾಗಿ ಅನುಭವಿಸ್ಬೇಕಪ್ಪ, ಎಂಜಾಯ್ ಮಾಡ್ಬೇಕಾಗ್ತದೆ. ಲೆಟ್ ದ ಲ್ಯಾಂಡ್ ಎಂಜಾಯ್ ಅಂತ ಅಂದ್ಬಿಟ್ಟು ಲ್ಯಾಂಡಿಗೆ ಎಷ್ಟು ಕೊಟ್ರಂತೆ? ಎಷ್ಟು ವರ್ಷ? ಎಷ್ಟು? ಓದಮ್ಮ. ದೇಶವು 70 ವರ್ಷ ಆಳುತ್ತಿದ್ದು ಏನಂತೆ? ಎಷ್ಟು ವರ್ಷ? ಎಷ್ಟು? 70 years ರೆಸ್ಟ್ ಮಾಡಿದ್ರೆ ಲ್ಯಾಂಡಿಗೆ ಕೊಟ್ಟಾರೆ ಅಂದ್ರೆ. ಯಾಕೆಂದ್ರೆ ಇಸ್ರೇಲ್ ಜನರು ಸಬ್ಬತ್ತನ್ನೇ ಮಾಡಿಲ್ಲ, ಆಚರಣೆ ಮಾಡಿಲ್ಲ ಅಲ್ರ. ಸರಿ, ಇವಾಗ ಕೂಡ ನೋಡಿದ್ದೀನಿ ಅಂದ್ರೆ 70 ವರ್ಷಗಳಲ್ಲಿ ಎಷ್ಟು? 49 ವರ್ಷದ ನಂತರ ಬರೋದು 50th year ಏನ್ರಿ ಜೂಬ್ಲಿ. ಆ ಜೂಬ್ಲಿಗೆ ಏನಾಗಬೇಕು? ಯಾರೆಲ್ಲ ಏನೆಲ್ಲ ಕಳ್ಕೊಂಡಿದ್ರು ವಾಪಸ್ ಬರ್ಬೇಕು, ಯಾರು ಏನೆಲ್ಲ ಮಾಡ್ಕೊಂಡಿದ್ರು ವಾಪಸ್ ಬಂದ್ಬಿಡ್ಬೇಕು, ಸರ್ವೆಂಟ್ಸ್ ಆಗಿದ್ರೆ ವಾಪಸ್ ಬರ್ಬೇಕು. ಅಂದ್ರೆ ಆ 70 ದಿನದಲ್ಲಿ ಏನೆಲ್ಲ ಕಳ್ಕೊಂಡಿದ್ರು ತಿರ್ಗಾ ಬರೋಂಥ ವರ್ಷನೇ ಅಂದ್ರೆ 70 ವರ್ಷ ಅಂತ ಮಾಡ್ರಿ ಇವಾಗ ಹೇಳ್ಬಿಟ್ರಲ್ಲ. ಸರಿ, ಇವಾಗ ಚೆನ್ನಾಗಿ ಗೊತ್ತಿರಂಗೆ ಏನಪ್ಪ ಇದು ಅಂತಂದ್ರೆ, ಇದು ದೇವರ ಯೋಜನೆ ಏನ್ ಮಾಡ್ತಾರೆ ಬ್ಯೂಟಿಫುಲ್ ಆಗಿ ರೆಪ್ರೆಸೆಂಟ್ ಮಾಡ್ತಾರೆ. ಯಾರು ನೋಡಿದ್ರೆ ಯಾವ ತರ ಇದು ಏನು ಅಂತಂದ್ರೆ ದೇವರು ಮನುಷ್ಯನ್ ಮಾಡಿದಂತ ಯೋಜನೆ. ದೇವ್ರ ಚಿತ್ರ ಬರೋಂಥ ಪಾಠಗಳಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಓದೋಕೆ ಹೋಗ್ತಿದೆ ಅಂದ್ರ ಏನಪ್ಪ ಇದು ಗೆರೆಗಳು, ಏನಿದು ಲೈನ್ಗಳು, ಏನಿದು ಏನೋ ಟ್ರಯಾಂಗಲ್ ಹಾಕಿದ್ರ, ಏನೋ ಬೆಳಕು ಹಾಕಿದ್ರ, ಇವೆಲ್ಲ ಏನು ಅಂತಂದ್ರೆ ದೇವರು ಮನುಷ್ಯನ್ ಮಾಡಿದ ಸಂಪೂರ್ಣವಂತ ಯೋಜನೆನ ಇದು ನಮ್ಗೆ ಏನ್ ಮಾಡೋದು ಕ್ಲೀನ್ ಆಗಿ ನೋಡಿಸಿದ್ರೆ ಬರುವಂತ ವಾರಗಳಲ್ಲಿ ದೇವ್ರ ಚಿತ್ರ ನಾವು ಇದನ್ನ ನೋಡೋಣ ಅಂದ್ರ. ದೇವರು ಸೃಷ್ಟಿ ಮಾಡೋದು ಎಷ್ಟು ದಿನ ಸೃಷ್ಟಿ ಮಾಡೋದು ಅಂತ ನೋಡಿದ್ರೆ 7 ದಿನ ಏನ್ ಮಾಡೋರು, ಸಾರಿ 6 ದಿನ ಸೃಷ್ಟಿ ಮಾಡಿ 7 ದಿನ ಏನ್ ಮಾಡೋರು ರೆಸ್ಟ್ ತಗೊಂಡ್ರು. ದೇವರು ಸೃಷ್ಟಿಸಿರುವಂತ ಒಂದೊಂದು ದಿನಗಳ ಒಂದು ಸಮಯ ಎಷ್ಟು ವರ್ಷಗಳು ಗೊತ್ತಾ? 7000 years.
1000 ಅಲ್ಲ. 1 day 1000. ಒನ್ ಡೇ 7000 ಇಯರ್ಸ್ ಇನ್ಕ್ರಿಯೇಟಿವ್ ವೀಕ್. ಓಕೆನಾ, ಅದನ್ನ ಪ್ರೂವ್ ಮಾಡ್ತೀರಿ. ಅದು ಹೆಂಗೆ ಅಂತ ಅಂದ್ಬಿಟ್ಟು ನಾವು ಪ್ರೂವ್ ಮಾಡ್ತೀರಿ. ಓಕೆನಾ, ಕ್ರಿಸ್ತನ್ಗೆ ಒಂದಿನ 1000 ವರ್ಷ, ಆದರೆ ಸೃಷ್ಟಿಯ ಕ್ರಮದಲ್ಲಿ ಒಂದು ದಿನ ಬಂದ್ಬಿಟ್ಟು 7000 ವರ್ಷ. ಏನ್ರಿ, ಸೃಷ್ಟಿ ಕ್ರಮದಲ್ಲಿ ಒಂದೊಂದು ದಿನ ಎಷ್ಟು ವರ್ಷ? 7000 ವರ್ಷ. ಇದು ಹೆಂಗೆ ಹೇಳ್ಬೋದು ಅಂತಂದ್ರೆ, ದೇವರು 6 ದಿನ ಏನ್ ಮಾಡಿದ್ರು? ಕೆಲಸ ಮಾಡಿದ್ರು. 7ನೇ ದಿನ ಏನ್ ಮಾಡಿದ್ರು? ದೇವರು ರೆಸ್ಟ್ ತಗೊಂಡ್ರು. ಇವತ್ತು ನಾವು ವಾಸ ಮಾಡಿರೋದೇ ಈ 7ನೇ ದಿನದಲ್ಲಿ. ಇವತ್ತು ನಾವು ವಾಸ ಮಾಡ್ತೀವಿ ಎಷ್ಟನೇ ದಿನದಲ್ಲಿ? 7ನೇ ದಿನದಲ್ಲಿ. ಆದಾಮ ಪಾಪ ಮಾಡಿದ್ದು ಎಷ್ಟನೇ ದಿನದಲ್ಲಿ? ಈ 7ನೇ ದಿನದಲ್ಲಿ. ಈ 7ನೇ ದಿನದ ಸಮಯ ಎಷ್ಟು ಅಂತ ಅಂದ್ಬಿಟ್ಟು ಸತ್ಯವೇದದಲ್ಲಿ ಕೊಟ್ಟಿದ್ದಾರೆ. ಅವರ ಆದಾಮ ಪಾಪ ಮಾಡಿದಾಗಿಂದ ಹಿಡಿದು ಕ್ರಿಸ್ತನ 1000 ವರ್ಷ ಅಂತ್ಯ ಆಗೋ ತನಕ 7000 ವರ್ಷಗಳಂತ ಸತ್ಯವೇದ ನಮಗೆ ಕೊಟ್ಟಿದ್ದಾರೆ. ಓಕೆನಾ, ಅದನ್ನ ನಾವು ಬರುವಂತ ದಿನಗಳು ನಾವು ಸ್ಪಷ್ಟವಾಗಿ ನೋಡೋಣ. ಓಕೆನಾ, ಸರಿ. ಆದಾಮನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಯೇಸು ಕ್ರಿಸ್ತನ 2ನೇ ಬರಿಕೆವರೆಗೂ 6000 ವರ್ಷಗಳು. ಎಷ್ಟು ಸಾವಿರ ವರ್ಷಗಳು? 6000 ಇಯರ್ಸ್ ಅಲ್ವಾ? ಆಮೇಲೆ ಇದು ಕೊನೆಯ 1000 ಇಯರ್ಸ್ ಅವರು ಭೂಲೋಕದ ಬಗ್ಗೆ ಆಳ್ವಿಕೆ ಮಾಡೋಂಥ ಒಂದು ಸಮಯ. ಅದಕ್ಕೆ ಏನಂತಂದ್ರು, 6 ದಿನ ನೀವು ಕೆಲಸ ಮಾಡಬೇಕು, ಆ ಕೆಲಸನ ತಿರ್ಗಾ 7ನೇ ದಿನ ನೀವು ಮಾಡಂಗಿಲ್ಲ. ಅಂದ್ರೆ ಏನು? 6000 ವರ್ಷ. ಕ್ರಿಸ್ತನಿಗೆ ಒಂದು ದಿನ ಎಷ್ಟು ವರ್ಷ? 1000 ವರ್ಷ. ಸೊ 6000 ವರ್ಷ ಅಂದ್ರೆ ಎಷ್ಟು ದಿವಸ ಆಯ್ತು? 6 ದಿನಗಳು ಅಲ್ವಾ? ಅದೇ ಹೇಳಿದ್ದು, 6 ದಿನದಲ್ಲಿ ಮನುಷ್ಯರು ಏನ್ ಪಾಪ ಮಾಡ್ತಾ ಇದ್ರೋ ಅದೇ ಪಾಪಗಳನ್ನ 1000 ವರ್ಷದಲ್ಲಿ ಮಾಡಂಗಿಲ್ಲ. ಆ 1000 ವರ್ಷದಲ್ಲಿ ಮಾಡಿದ್ರೆ ಅವ್ರಿಗೆ ಕೊಡಂತ ದಂಡನೆ ಅಂತ ದಂಡನೆ ಮರಣ ದಂಡನೆ. ಬರೋದಾ? ಕಲ್ಲೋಡು ಸಾಯಿಸ್ತಾರೆ ಅಂತಂದ್ರೆ ಸತ್ಯವೇದ ಮುಖಾಂತರ ಅವ್ರಿಗೆ ಸಾವು. ಅದು ಅದೇ ಹೊಡ್ಬೇಕಾದ್ರೆ ಇದನ್ನೇ ಏನ್ ಮಾಡಿದ್ದು ಯೇಸು ಕ್ರಿಸ್ತ ನಮಗೆ ಹೇಳಿದ್ದು. ಅದರಿಂದ ಅದೇ ಹೊಡ್ಬೇಕಾದ್ರೆ ಈ ಒಂದು ಎಣಿಕೆ ನೋಡಿದ್ರೆ ಈ ಒಂದು 7ನೇ ದಿನ ಸಂಪೂರ್ಣವಾಗಿರೋದು ಎಷ್ಟು ಸಮಯ ಅಂತಂದ್ರೆ ಹೇಳಿ 7000 ವರ್ಷ. ಅದು 7 ದಿನಗಳಿಗೆ ಹಾಕೊಂಡ್ರೆ 49,000 ವರ್ಷ ಬರ್ತದೆ. ಅಂದ್ರೆ ಎಷ್ಟಾಯ್ತು? 49,000 ವರ್ಷದ ನಂತರ ಬರುವಂತ ಒಂದು 1000 ವರ್ಷಗಳಿದೆ ಗೊತ್ತಾ? ಕ್ರಿಸ್ತನ ರಾಜ್ಯದ ನಂತರ ಬರುವಂತ ವರ್ಷಗಳು. ನಾವು ಹೋದ ವರ್ಷ ನೋಡಿದ್ದೇನೋ, ಹೋದ ವಾರ ನೋಡಿದ್ದೇನೋ, ಕ್ರಿಸ್ತನ 1000 ಇಯರ್ಸ್. ಆ 1000 ಇಯರ್ಸ್ ಆಗಿರೋ ನಂತರ ಬರುವಂತ ವರ್ಷಗಳಿಗೆ ಗ್ರ್ಯಾಂಡ್ ಜೂಬ್ಲಿ, ದ 50th ಜೂಬ್ಲಿ. ಅದರ ಆ ವರ್ಷದಲ್ಲಿ ಏನಪ್ಪಾ ಆಗ್ತದೆ ಅಂತಂದ್ರೆ ಸಮಸ್ತವನ್ನು ಸರಿ ಮಾಡ್ತಾರೆ. ಓದಿದ್ದೀನಿ ಅಪೊಸ್ತಲ ಕೃತ್ಯಗಳು 3:21. ಅಪೊಸ್ತಲ ಕೃತ್ಯಗಳಲ್ಲಿ 3:21 ಓದಿ. ನೋಡ್ರ, ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬರುವ ತನಕ ಪರಲೋಕವೇ ಆತನ ಸ್ಥಾನವಾಗಿರ್ಬೇಕು. ಅಲ್ಲೇ ಇದ್ರಿ ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬರ್ತಾನೆ. ಬರುವಂತ ಉದ್ದೇಶ ಏನು ಅಂದ್ರೆ ಸಮಸ್ತವನ್ನು ಸರಿ ಮಾಡೋದಕ್ಕೆ ಏನ್ ಮಾಡ್ತಾರೆ? ಬರ್ತಾರೆ. ಅಂದ್ರೆ ಏನ್ ಕೆಟ್ಟಾಯ್ತು? ಅದೇ ಏನೋ ಕೆಟ್ಟೋಗಿದೆ. ಏನಪ್ಪ ಕೆಟ್ಟಾಯ್ತು ಅಂದ್ರೆ, ಆದಾಮ ಪಾಪ ಮಾಡಿದ್ಮೇಲೆ ಅದೇನ್ ಮಾಡಿದ್ರು? ಇಡೀ ತೊಡಗ ಹೊರಗಡೆ ಫಸ್ಟ್ ಓಡಿಸ್ಬಿಟ್ರು. ಅದರ ಪಾಪದ ಒಂದು ಭೂಮಿಗೆ ನೋಡ್ರು ಶಾಪ ಕೊಟ್ಟಿಯನ್ನ ಓಡಿಸ್ಬಿಟ್ರು. ಇದೇ ನಿಮಿತ್ತವಾಗಿ ಭೂಮಿ ಶಪಿಸಲ್ಪಟ್ಟಿದೆ, ಮುಳ್ಳು ಕಳೆಬೇಕಂತ ಬೇವಸು ಸೇರ್ಬೇಕು, ನೀವು ದುಡ್ಡು ಸಾಯ್ಬೇಕು ಅಂತಂದ್ರು ಅಲ್ರ. ಆದ್ರೆ ಇವಾಗ ಸಮಸ್ತವನ್ನು ಸರಿ ಮಾಡಿದ್ದಕ್ಕೆ ಯಾರು ಬರ್ತಾರೆ? ಇವಾಗ ಯೇಸು ಕ್ರಿಸ್ತ ಬರ್ತಾರೆ. ಏನ್ ಮಾಡ್ಬೇಕಂದ್ರೆ ಯೇಸು ಕ್ರಿಸ್ತ ಬರೀ ತಕ್ಷಣ ಏನೆಲ್ಲ ಕೆಟ್ಟಾಗ್ತಾ ಏನ್ ಮಾಡ್ಬೇಕು? ಇವಾಗ ಜೂಬ್ಲಿ ಇಯರ್ ಅಲ್ಲಿ ಎಲ್ಲ ವಾಪಸ್ಬೇಕು, ರಿವರ್ಸ್ ಮಾಡ್ಬೇಕು. ಏನ್ ಮಾಡ್ಬೇಕು ಸ್ವಲ್ಪ ಯೋಚನೆ ಮಾಡೋಣ. ಅದರ ಅದಕ್ಕೆ ಹೇಳಿದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರೆ ಪರಲೋಕದಿಂದ ಈ ಭೂಲೋಕ ನೋಡೋದಂತೆ. ಭೂಮಿ ನೋಡ್ಬಿಟ್ಟು ಏನ್ ಮಾಡೋದು? ಮ್ಯಾಥ್ಯೂ 13:44 ಮತ್ತೆ 13:44 ಓದಿ. ಯೇಸು ಕ್ರಿಸ್ತ ಏನ್ ಮಾಡೋದಂತೆ? ಪರಲೋಕ ರಾಜ್ಯವು ಹೊಲದಲ್ಲಿ ಹೋಲಿತ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಪರಲೋಕ ರಾಜ್ಯವು ಹೊಲದಲ್ಲಿ ಉಳಿದಿದ್ದ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಲ್ಲಾದಂತ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಏನ ಕೊಂಡ್ಕೊಂಡಂತೆ? ಹೊಲವನ್ನು. ಇದು ಹೆಂಗಿದೆ ಅಂತಂದ್ರೆ ಏನಂತಂದ್ರೆ ಪರಲೋಕ ರಾಜ್ಯ ಏನಿಗೆ ಒಪ್ಪಾಗಿದ್ದು ಒಬ್ಬ ಮನುಷ್ಯನಿಗೆ ಒಪ್ಪಾಗಿದೆ. ಅವನು ನೆಲದಲ್ಲಿ ಉಳಿಟ್ಟಿದ್ದ ದ್ರವ್ಯನ ಕಂಡುಕೊಂಡು ಏನ್ ಮಾಡೋದಂತೆ? ತುಂಬಾ ಸಂತೋಷ ಆಗೋದಂತೆ. ಅವ್ನಿಗೆ ಸಂತೋಷ ಆಗ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡದಂತೆ? ತನ್ನ ಬದುಕನ್ನೆಲ್ಲ ಮಾಡಿ, ಅಂದ್ರೆ ಏನು ಅಥವಾ ಏನಿಗೆ ಎಲ್ಲ ಮಾಡ್ಬಿಟ್ಟು ಏನ್ ತಗೊಂಡಂತೆ ಅವನು? ಕರೆಕ್ಟಾಗಿ ದ್ರವ್ಯನ ನೆಲನ ನೆಲ ಕೊಂಡ್ಕೊಂಡ್ರಂತೆ. ಇವ್ರಿಗೆ ಏನಾರ ಸ್ವಲ್ಪ ಬುದ್ಧಿ ಇದೆಯಾ? ಹೋಗಿ ಯೋಚನೆ ಮಾಡಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಒಂದು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀರಪ್ಪ, ಕೆಲಸ ಮಾಡ್ತಾ ಇದ್ರೆ ಹಂಗೆ ಅಗಿತಾ ಇರ್ಬೇಕಾದ್ರೆ ಒಂದು ಮಡಿಕೆಯಲ್ಲಿ ಏನ್ರಿ
ಒಂದು 50 kg ಚಿನ್ನ ಸಿಕ್ಬಿಡ್ತಪ್ಪ, ನೀವೇನು ಮಾಡ್ತೀರಾ? ಅದನ್ನ ಮಾತ್ರ ತಗೊಳ್ಳಿ. ತುಂಬ ಸಂತೋಷ ಆಗ್ತದೆ. ನಾವು ಏನು ಮಾಡ್ತೀರಾ? ಇವ್ರು ಏನು ಮಾಡೋದಂತೆ? ಇವ್ರು ಏನು ಮಾಡಿ ಓದಿ ಅನಿಸ್ತಿ? ಪರಲೋಕ ರಾಜ್ಯವು ಹಾ. ಹೊಲದಲ್ಲಿ ಹಾ. ಉಳಿದ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಹಾ. ಒಬ್ಬನು ಅದನ್ನು ಕಂಡುಕೊಂಡು ಹಾ. ಹಾ. ಮುಚ್ಚಿಬಿಟ್ಟು ಏನ್ರಿ? ಮುಚ್ಚಿಬಿಟ್ಟು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ಹಾ. ತನ್ನ ಬದುಕನ್ನೆಲ್ಲ ಮಾರಿ ಹಾ. ಆ ಹೊಲವನ್ನು ಕೊಂಡುಕೊಂಡನು. ಏನಾರ ಇವ್ರು ಬುದ್ಧಿ ಇದೆಯಾ? ನಿಮಗೆ ಸಿಕ್ಕರೆ ನೀವೇನು ಮಾಡ್ತೀರ? ನನಗೆ ಸಿಕ್ಕರೆ ನಾನು ಏನು ಮಾಡ್ತೀನಿ ಅಂದರೆ ಯಾರು ಹೇಳಲ್ಲಪ್ಪ, ತಗೊಂಡು ಒಯ್ತಾ ಇರ್ತೀನಿ. ಇವ್ರು ಹೋಗಿ ಏನು ಮಾಡೋದಂತೆ, ಅದೆಲ್ಲ ಮುಚ್ಚಿಟ್ಬಿಟ್ರಂತೆ. ತುಂಬ ಸಂತೋಷ ಇರುತ್ತೆ. ಮುಚ್ಚಿಟ್ಬಿಟ್ಟು ಏನು ಮಾಡೋದು ಹೋಗ್ಬಿಟ್ಟು ಇವತ್ತು ಏನಿದೆಯಲ್ಲ ಮಾಡಿಬಿಟ್ಟು ಆ ಲ್ಯಾಂಡ್ ಎಲ್ಲ ತೊಗೊಬಿಟ್ಟು ಸರ್ ಈ ಸೈಡ್ ನಮ್ಗೆ ಕೊಟ್ಬಿಡಿ ಅಂದ್ಬಿಟ್ಟು ಜಾಗ ಏನು ಮಾಡೋದು ಇವಾಗ ತಗೊಂಡ್ರಂತೆ ಅಲ್ವಾ? ಇದು ಇದೇ ಕ್ರೈಸ್ಟ್ ಕ್ಯಾರೆಕ್ಟರ್ ಅಲ್ವಾ? ಕ್ರೈಸ್ಟ್ ಏನು ನೋಡಿದ್ರೆ ಪರಲೋಕದಿಂದ ಏನು ನೋಡೋದು ಇವಾಗ? ಈ ಒಂದು ಭೂಮಿಯಲ್ಲಿ ಒಂದು ದ್ರವ್ಯ ಐತಂತೆ ಅಲ್ವಾ? ಅದನ್ನ ನೋಡಿರಂತೆ. ಅದನ್ನ ನೋಡ್ಬಿಟ್ಟು ಎಷ್ಟು ಸಂತೋಷ ಅಂದ್ರೆ ಯೇಸು ಕ್ರಿಸ್ತನಿಗೆ ಹೇಗೆ ಗೊತ್ತಾ ಮಾಡಿದ್ರು? ಅದನ್ನ ಇಮ್ಮಿಡಿಯೇಟಾಗಿ ಎತ್ಕೊಳ್ಳಿಲ್ಲ, ಬಿಟ್ರು. ಮುಚ್ಚಿಟ್ಬಿಟ್ಟು ಬಿಟ್ಬಿಟ್ಟು ತನ್ನ ಬದುಕನ್ನೆಲ್ಲ ಮಾರ್ಬಿಟ್ಟು ಈ ಭೂಮಿಯಲ್ಲಿರೋಂಥ ಒಂದು ದ್ರವ್ಯ ತಗೊಂಡ್ರಂತೆ. ಆ ದ್ರವ್ಯ ಯಾರು ಗೊತ್ತಾ? ನಾವೇ ಮನುಷ್ಯರು. ಮನುಷ್ಯರನ್ನ ನೋಡಿ ಯೇಸು ಕ್ರಿಸ್ತ ಎಷ್ಟು ಪ್ರೀತಿ ಮಾಡುತ್ತೆ. ಇಮ್ಮಿಡಿಯೇಟಾಗಿ ಏನು ಮಾಡಕ್ ಹೋಗಿಲ್ಲ. ಆದಾಮ್ ಪಾಪ ಮಾಡಿದ ತಕ್ಷಣ ಅಯ್ಯೋ ನಾನು ಬಂದು ಜೀವ ಕೊಡ್ತೀನಿ ಪ್ರಾಣ ಕೊಡ್ತೀನಿ ಹೋಗಲಿಲ್ಲ. ವೇಟ್ ಮಾಡಿದ್ರು ದೇವ್ರ ಚಿತ್ತ ಬರೋದ್ರಿಂದ. ದೇವ್ರ ಚಿತ್ತ ಬರೋದ್ರಿಂದ ಗೊತ್ತಾಗಿದ ತಕ್ಷಣ ಗೊತ್ತಾ ಮಾಡಿದ್ರು ಯೇಸು ಕ್ರಿಸ್ತ ತನ್ನ ಬದುಕನ್ನೆಲ್ಲ ಮಾಡಿದ್ರೆ ರಿಸ್ಕ್ ತಗೊಂಡ್ರು. ಪರಲೋಕದಿಂದ ಬಂದು ಭೂಲೋಕಕ್ಕೆ ಬಂದ್ರು. ತಿರ್ಗಾ ಪರಲೋಕಕ್ಕೆ ಹೋಗ್ತೀನಿ ನಿಮ್ಗೆ ಗ್ಯಾರಂಟಿ ಇದೆಯಾ? ಏನೋ ಗ್ಯಾರಂಟಿ ಇಲ್ಲ. ಮನುಷ್ಯ ಕೊಟ್ಟಿರೋ ಟಾರ್ಚರ್ಗೆ ಮನುಷ್ಯ ಬದುಕಿರೋದೇ ಏನು ನಂಬಿಕಸ್ತಾಗಿರೋದೇ ಗ್ರೇಟು ಅಲ್ವಾ? ಅದಕ್ಕೆ ಹೇಳ್ತಾರೆ ಬದುಕನೆಲ್ಲ ಮಾಡಿ ಹೈ ರಿಸ್ಕ್ ತಗೊಂಡು ನಮ್ಮನ್ನ ಏನು ಮಾಡಿದ್ರು? ನಮ್ಮನ್ನ ಮಾತ್ರ ಅಲ್ಲ ಏನ ಕೊಂಡ್ಬಿಟ್ರಂತೆ, ನೆಲವನ್ನೇ ಕೊಟ್ಕೊಂಡ್ಬಿಟ್ರಂತೆ ಅಲ್ವಾ? ಅದಕ್ಕೆ ಈ ಭೂಮಿಗೆಲ್ಲ ಒರಿಜಿನಲ್ ಓನರ್ ಯಾರು? ಜೀಸಸ್. ನಾವು ಮಾತ್ರ ಅಲ್ಲ ಅಲ್ಲ. ಏನ್ರಿ ನಮ್ದೆಲ್ಲ ಯಾವುದು ನಮ್ಗೆಲ್ಲ ಗಟ್ಟಿ ಮುಟ್ಟಾಗಿರೋದು 6/3 ಮ್ಯಾಕ್ಸಿಮಮ್ ಕಡ್ಡಾಯವಾಗಿ ಗ್ಯಾರಂಟಿ ಇರೋದು. ಆದರೆ ಈ ಒರಿಜಿನಲ್ ಭೂಮಿಗೆ ಓನರ್ ಹೇಳುತ್ತೆ. ಇವಾಗ ಈ ಭೂಮಿನ ಯಾರು ಕೊಡಕ್ ಹೋಗ್ತಾರೆ? ಯೇಸು ಕ್ರಿಸ್ತ. ಇವಾಗ ಭೂಮಿಲಿ ಇರೋದೆಲ್ಲ ಯಾರು? ಅದಕ್ಕೆ ಅವ್ರು ಏನು ಮಾಡ್ತಾರೆ? ಫಸ್ಟ್ 2ನೇ ಮೆರಿಕಲ್ ಹೋಗಿದ ತಕ್ಷಣ ಎಲ್ಲ ಸತ್ತೋಗಿರೋದು ಏನು ಮಾಡ್ತಾರೆ? ಇವೆಲ್ಲ ಎಬ್ಬಸ್ತಾರೆ. ಏನಂತಂದ್ರು? ಸಮಸ್ತವನ್ನ ಏನು ಮಾಡ್ಬೇಕು? ಇವಾಗ ಸರಿ ಕೊಡ್ಬೇಕು. ಹಂಗಾರೆ ಏನು ಮಾಡ್ಬೇಕು? ಯಾರೆಲ್ಲ ಭೂಮಿಲೆಲ್ಲ ಸುತ್ತೋರು ಇವ್ರಿಗೆ ಏನು ಮಾಡೋದು? ವಾಪಸ್ಸು ಜೀವಂತವಾಗಿ ತರಬೇಕು. ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತ ಆಶ್ಚರ್ಯ ಪಡಬೇಡ್ರಿ, ಸಮಾಧಿಗೆ ಮಲಗಿರೋರೆಲ್ಲರೂ ಆತನ ಬನ್ನಿ ಕೇಳಿ ಎದ್ಕೊಳ್ಳುವಂತ ಕಾಲ ಬರ್ತದೆ. ಆದಾಮ್ನಲ್ಲಿ ಯಾವ ಪ್ರಕಾರ ಸಾಯ್ತಾರೋ ಇದೇ ಪ್ರಕಾರ ಕ್ರಿಸ್ತನ ಹೇಳ್ತಾರೆ ಎಲ್ಲರೂ ಜೀವಂತವಾಗಿ ಆಗ್ತಾರೆ ಅಂತ ಅಂದ್ಬಿಟ್ರು ಅದರ. ಆಮೇಲೆ ಎದ್ದು ಬಂದಿ ಮನುಷ್ಯ ಏನ ಕಳ್ಕೊಂಡ? ಇವಾಗ ಹುಟ್ಟಿ ಏನಂತ ನೋಡಿ ದೇವರು ಆದಿಕಾಂಡದಲ್ಲಿ 3ನೇ ಅಧ್ಯಾಯ 19ನೇ ವಚನ ಓದಮ್ಮ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ಬೇಕಾದ ಆಹಾರವನ್ನು ಸಂಪಾದಿಸಿಕೊಂಡು ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿ ತಿರ್ಗಾ ಎಲ್ಲಿಗೆ ಸೇರ್ತೀಯ? ಮಣ್ಣಿಗೆ ಸೇರ್ತೀಯ. ಅಂದ್ರೆ ಹೆಂಗ್ ಸೇರ್ತಾರೆ ಮನುಷ್ಯ? ಏನ್ರಿ ದಿನ ಕಷ್ಟ ಪಟ್ಟಿ ಏನ್ರಿ ದೇವ್ರ ಸುಸಿ ಸಂಪಾದನೆ ಮಾಡಿ ಹಿಂಗೆ ಆಗೋದು ಅದ್ರ. ಏನಾಗೈತೆ? ವಯಸ್ಸೇ ಜಾಸ್ತಿ ಆಗಿ ಕೊನೆಗೆ ಏನಾಯ್ತಾರೆ? 50, 60, 70, 80 ಕೊನೆಗೆ ಎಲ್ಸಿರ್ತಾರೆ ಅಲ್ಲ. ಮಣ್ಣಿಗೆ ಸಮಾಧಿಗೆ ಸೇರ್ಬಿಡ್ತಾರ. ಇವಾಗ ಯೇಸು ಕ್ರಿಸ್ತ ಏನ್ ಮಾಡ್ಬೇಕು? ಇದನ್ನು ಕೂಡ ಏನ್ ಮಾಡಬೇಕು? ವಾಪಸ್ ರಿವರ್ಸ್ ಮಾಡಬೇಕು. ಆದ್ರೆ ಯೇಸು ಕ್ರಿಸ್ತ ಅದಕ್ಕೆ ಎಡಬಡಿಕೆ ಬಂದು ಏನ್ ಮಾಡ್ತಾರೆ? ಎಲ್ಲಾ ಮನುಷ್ಯರ ಆಯುಷ್ ಏನ್ ಮಾಡ್ತಾರೆ? ಇವಾಗ ರಿವರ್ಸ್ ಮಾಡ್ತಾರೆ. ಎಲ್ಲಾ ಸತ್ತೋಗಿರೋ ಮನುಷ್ಯರು ಯಾವ ವಯಸ್ಸಲ್ಲಿ ಸತ್ತಿದ್ರು ಅಲ್ಲಿಂದ ರಿವರ್ಸ್ ಆಗಿ ಏನ್ ಮಾಡ್ತಾರೆ? ಅವರು ಆಯುಷು ಕಮ್ಮಿ ಆಗ್ತಾ ಬರ್ತದೆ. ಯೋಚನೆ ಮಾಡಿರ್ತೀನಿ 70 ವಯಸ್ಸಲ್ಲಿ ಸತ್ತಿರಂತ ವಯಸ್ಸಾದವರು ತಿರ್ಗಾ ಪುನರುತ್ತರಾಗಿ ದೇವ್ರ ಮನೆಯಲ್ಲಿ ನಡೀತಾ ಬರ್ತಾ ಇದ್ರೆ ಅವ್ರ ಆಯುಷ್ ಏನಾಗ್ತದೆ ಇವಾಗ? 50 ವರ್ಷ, 40 ವರ್ಷ, 30 ವರ್ಷಕ್ಕೆ ಬಂದು ನಿಂತ್ಕೊತೀವಿ. ಯಾಕೆ 30 ವರ್ಷ ಅಂತಂದ್ರೆ ಪರಿಪೂರ್ಣ ಅಂತ ಮನುಷ್ಯನ ಸೃಷ್ಟಿ ಮಾಡಿದ್ದು ದೇವರು ಎಷ್ಟನೇ ವರ್ಷದಲ್ಲಿ ಅಂದ್ರೆ ಏನ್ರಿ? 30ನೇ ವರ್ಷದಲ್ಲಿ ಆದಾಮ್ನ ತನ್ನ ಸ್ವರ್ಗದಲ್ಲಿ ಸೃಷ್ಟಿ ಮಾಡಿಬಿಟ್ಟು ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ನೋಡಿ ಎಷ್ಟನೇ ವಯಸ್ಸು? 30 years. ಅಂದ್ರೆ ಅದೇ ನೋಡ್ಬೇಕಾದ್ರೆ ಎಲ್ಲರೂ ತಿರ್ಗಾ ಪುನಃ ಎಳೆಗಳ ದಿವಸಗಳೇ ಮಾಡ್ತಾರೆ ಅವಾಗ ಅನುಭವಿಸ್ತಾರೆ. ಅದಕ್ಕೆ ಕಳೆದ ನೋಡೋದಲ್ಲ. ಎಲ್ಲರೂ ಬಂದ್ಬಿಟ್ಟು ಹಾಕೊಂಡಂತ ಒಂದು ಸೋಪ್ ಯಾವ್ದಂದ್ರೆ ಜಾನ್ಸನ್ ಬೇಬಿ ಸೋಪ್ ಅಲ್ಲ. ಸರಿ, ಈಡನ್ ತೋಟದಲ್ಲಿ ಯಾವ ಹಾಸ್ಪಿಟಲ್ ಇತ್ತು? ನೋ ಹಾಸ್ಪಿಟಲ್. ಕ್ರಿಸ್ತನ್ ರಾಜ್ಯದಲ್ಲಿ ಹಾಸ್ಪಿಟಲ್ ಇರ್ತದ?
ಸಮಸ್ತವನ್ನ ಸರಿ ಮಾಡ್ತಾರೆ ಹೇಳ್ತೀನಿ. ಅದರ ಸಿಯೋ ನಿವಾಸಿಗಳು ಯಾರು ಅಸ್ವಸ್ಥರದ್ದು ಅಲ್ಲಿ ಹೇಳೋರು, ಯಾಕಂದ್ರೆ ಅಲ್ಲಿರಂತ ಎಲ್ಲಾ ಜನರ ಪಾಪಗಳು ಸಂಸಲ್ಪಟ್ಟಿರ್ತಾರೆ. ಅದು ನೋಡ್ಬೇಕಾದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಆ ಜೂಬ್ಲಿ ಸಂವತ್ಸರದಲ್ಲಿ ಯಾರಿಗೂ ಏನು ಕಾಯಿಲೆಗಳಿರಲ್ಲ, ಎಲ್ಲರಿಗೂ ಆರೋಗ್ಯ ಏನ್ ಮಾಡ್ತಾರೆ ವಾಪಸ್ಸು ದೇವರು ದಯಪಾಲಿಸ್ತಾರೆ. ಅದರ ಆಮೇಲೆ ಈಡೇನ್ ತೋಟದಲ್ಲಿ ಪ್ರಾಣಿಗಳಿಗಿತ್ತು, ಆದಾಮ ಜೊತೆಗಳೆಲ್ಲ ಆಟ ಆಡ್ಕೊಂಡಿದ್ವು, ಅದರ ಎಲ್ಲ ಸಸ್ಯಾಹಾರಿಗಳಿಗಿತ್ತು. ಅದರ ಇದೇ ತರ ಕ್ರಿಸ್ತನ ರಾಜ್ಯದಲ್ಲಿ ಏನ್ ಮಾಡ್ತಾರೆ ವಾಪಸ್, ಇವಾಗ ಎಲ್ಲವನ್ನ ಏನ್ ಮಾಡ್ತಾರೆ ವಾಪಸ್ಸು ಸರಿ ಮಾಡ್ತಾರೆ. ಅದರ ಅವಾಗ ಸಿಂಹವು ಏನ್ ತಿಂತಾರೆ, ಅದರ ಹಸುವಿನ ತರ ಏನ್ ತಿಂತಾರೆ ಅಂದ್ಬಿಟ್ರು, ಹುಲ್ಲ ತಿಂತಾರೆ ಅಂದ್ರು. ಅದರ ಅದಕ್ಕೆ ಇಡೀ ಭೂಮಿನ ದೇವರು ಯಾವ ತರ ಮಾಡ್ತಾರೆ ಗೊತ್ತಾ, ಒಂದು ಈಡೇನ್ ತೋಟದ ತರ ಮಾಡ್ತಾರೆ. ಓದಿ ಐಸಯ್ಯ 51:13, ಯೆಶಯ 51:3. ಯೆಹೋವನು ಚೀಯೋನನ್ನು ಸಂತೈಸುವನು. ಅಲ್ಲಿನ ಹಾಡು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಹಾಡು ನೆಲವನ್ನು ಏನೇ ಉದ್ಯಾನದಂತೆಯೂ ನೀನು ಭೂಮಿಯನ್ನು ಯೆಹೋವನ ವನದ ಹಾಗೂ ಬಲಪಡಿಸುವಂತೆ ಮಾಡುವನು. ನೋಡ್ರ ಈಡೇನ್ ತೋಟತರ ಭೂಮಿನ ಮಾಡ್ತಾರೆ ಯೋಚನೆ ಮಾಡಿರ್ತೀನಿ. ಇಡೀ ಭೂಮಿ ಈಡೇನ್ ತೋಟತರ ಇಟ್ಬಿಟ್ರೆ ಹೆಂಗಿರ್ತದೆ. ಅದರ ಈ ತರ ದೇವರೇ ಮಾಡ್ತಾರೆ, ಇಡೀ ಭೂಮಿನೇ ಮಾಡ್ತಾರೆ. ಯೂಬ್ಲಿ ಸಂವತ್ಸರದಲ್ಲಿ ಮೊದಲಿಗೆ ಈ ತರ ಮಾಡ್ತಾರೆ. ಆದಾಮ್ಗೇನಿತ್ತು, ಒಂದು ಸುಂದರವಾದಂತ ತೋಟ ಇತ್ತು. ಯಾಕಪ್ಪ, ಆ ಈಡೇನ್ ತೋಟನೇ ಆದಾಮ್ಗೇನ್ರಿ ಒಂದು ಮನೆ. ಅಂದ್ರ ಈಡೇನ್ ಗಾರ್ಡನ್ ಆಫ್ ಈಡೇನ್ ಅಂತಂದ್ರೆ ಯಾರಪ್ಪ ಓದೋರು ಅಂದ್ರೆ ಅಲ್ಲಿ ಆಡಮ್ ಅಂಡ್ ಈವ್. ಅಂದ್ರ ಇವಾಗ ಎಲ್ಲರಿಗೂ ಮನೆ ಇದೆಯಾ ಅಂದ್ರೆ ಎಲ್ಲರೂ ಬಾಡಿಗೆ ನಿಲ್ಲವ್ರೆ. ಆದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರಿಗೂ ಸ್ವಂತ ಮನೆ ಇದೆಯಾ? ಕಡಿಮೆ ನೋಡೋಲ್ಲ, ಅಂದ್ರೆ ಎಲ್ಲ ನಿವಾಸ ಮಾಡ್ತಾರೆ. ಓದಿ ಯೆಶಯ 65:21-22. ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು. ನೋಡ್ರ, ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು. ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು. ನೋಡ್ರ, ತಾವು ಮಾಡಿದ ತೋಟದ ಫಲಗಳನ್ನ ಯಾರು ಅನುಭವಿಸ್ತಾರೆ? ತಾವೇ ಅನುಭವಿಸುವರು. ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸಲು, ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬರಿಗೆ ವಶವಾಗದು. ನನ್ನ ಜನರ ಆಯುಷ್ಯು ವೃಕ್ಷದ ಆಯುಷ್ನಂತಿರುವುದು. ನೋಡ್ರ, ಜನರ ಆಯುಷ್ ಹೇಗಿರ್ತದೆ, ವೃಕ್ಷದ ಆಯುಷು. ಇವಾಗ ಮನುಷ್ಯನ ಆಯುಷು ಉಲ್ತರ ಇದೆ, ಬೆಳಿಗ್ಗೆ ಎದ್ದ ಸಾಯಂಕಾಲ ಹೋಗ್ಬಿಡ್ತಾನೆ. ಕ್ರಿಸ್ತನ ರಾಜ್ಯದ ಒಬ್ಬೊಬ್ಬರ ಆಯುಷ್ ಹೇಳ್ರಿ 900 ವರ್ಷ ಮೊದಲು ನಾವು ತಲಗಿತ್ತು. ಇದೇ ತೊಡದಲ್ಲಿಗಿದ್ರು ಇದೇ ಕಂಡೀಷನ್ ಕೂಡ ವಾಪಸ್ಸು ಸರಿ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಎಲ್ಲರ ಕಣ್ಣೀರು ನೋವು ದುಃಖಗಳನ್ನ ಏನ್ ಮಾಡ್ತಾರೆ ಅಳಿಸ್ಕೊಡ್ತಾರೆ. ಆದ ಕಣ್ಣೀರಿಟ್ಟು ನಾ ಇಡೇ ತೊಡದಲ್ಲಿ ಏನಿಲ್ಲ, ಆದಲ್ಲಿ ಇಡೇ ತೊಡ ಹೊರಗಡೆ ಬಂದ್ಮೇಲೆ ಕಣ್ಣಿಟ್ಟಿದ್ದು. ಅದರ ಅದಕ್ಕೆ ಕಣ್ಣೀರಿಲ್ಲ, ದುಃಖ ಇಲ್ಲ, ಯಾವ ಇರೋದಿಲ್ಲ. ಅದಕ್ಕೆ ಏನ್ ಹೇಳಿದ್ರು, ಈ ಜೂಬ್ಲಿ ಆರಂಭ ಮಾಡ್ಬೇಕಾದ್ರೆ ಫಸ್ಟ್ ಊದಿ ಇದ್ದದ್ದು ತುತ್ತೂರಿ ಊದಿ, ಜೋರ ಕೇಳಿ ನೀವು ತುತ್ತೂರಿ ಊದಿ ಇದ್ರು. ಆಮೇಲೆ ಈ ಜೂಬ್ಲಿ ಆರಂಭ ಆಗ್ಬೇಕಾದ್ರೆ ಕೂಡ ಇವತ್ತಿನ ಜೂಬ್ಲಿ ಆರಂಭ ಆಗಬೇಕು ಕೂಡ ಒಂದು ತುತ್ತೂರಿ ಇರಬೇಕು, ಊದ್ಬೇಕು. ಕಡೆ ತುತ್ತೂರಿ ಆದಂತೆ 1ನೇ ಥೆಸಲೋನಿಕ 4:16. 1ನೇ ಥೆಸಲೋನಿಕ 4:16. ನೋಡ್ರ, ಕರ್ತನಿಗಿಂದ ಬರ್ತದೆ ಆಕಾಶದಿಂದ. ಇವಾಗ ಹಾಗೆ ಬರ್ತಾರ, ತುತ್ತೂರಿ ನುಡಿ ಹೊಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಜೂಬ್ಲಿಯ ಸಂವತ್ಸರ ಅವ್ರು ಬರೋದೇ ಏನಕ್ಕೆ ಅಂದ್ರೆ ಸಮಸ್ತವನ್ನ ಸರಿ ಮಾಡ್ಕೊಡ್ತಾರೆ. ಹಾಗಿರ್ಬೇಕು ತುತ್ತೂರಿ ಉಟ್ಕೊಂಡೇ ಮಾಡ್ತಾರೆ. ಯೇಸು ಕ್ರಿಸ್ತ ಬರ್ತಾರೆ. ಏನು ತುತ್ತೂರಿ ಅಂದ್ರೆ ಪ್ರಕಟಣೆ 8:2 ನಾವು ಓದಿರಲಿಲ್ಲ. ಎಷ್ಟಿದೆ ತುತ್ತೂರಿಗಳು ಬೈಬಲಲ್ಲಿ? 7 ತುತ್ತೂರಿಗಳು. ಪ್ರಕಟಣೆ 8ನೇ ಅಧ್ಯಾಯ 2ನೇ ವಚನ. ಆಗ ದೇವರು ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೇವದೂತರನ್ನು ಕಂಡೆನು. ಅವರಿಗೆ 7 ತುತ್ತೂರಿಗಳು ಕೊಡಲ್ಪಟ್ಟವು. ನೋಡ್ರ, ಅವ್ರಿಗೆ ಎಷ್ಟು ತುತ್ತೂರಿ ಕೊಟ್ಟರಂತೆ? 7 ತುತ್ತೂರಿ ಕೊಟ್ಟರಂತೆ. ಅಂದ್ರೆ ಯೇಸು ಕ್ರಿಸ್ತ ಎಷ್ಟನೇ ತುತ್ತೂರಿ ಟೈಮಲ್ಲಿ ಬರೋದು? 7 ಅಂದ್ರ ಓದಿರ್ತೀನಿ. 1 Corinthians 15:52. 1ನೇ ಕೊರಿಂಥ 15:52. ಕಡೆ ತುತ್ತೂರಿಯ ಧ್ವನಿಯಾಗುವಾಗ, ಯಾವಾಗತ್ತೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವ ಒಳಗಾಗಿ ಮಾರ್ಪಡುವೆವು. ರೆಪ್ಪೆ ಬಡಿಯೋ ಅಷ್ಟೊತ್ತಿಗೆ ಬಿಟ್ಟು ನಾವು ಮಾರ್ಪಾಡಾಕ್ಬಿಡ್ತೀರಿ ಅಂತಂದ್ರು. ಅಂದ್ರೆ ಅಲ್ಲಿ ನೋಡಿದ್ರೆ ರೆಪ್ಪೆ ಹೊಡೆಯೋಷ್ಟರಲ್ಲಿ ಕೊಡೆ ತುತ್ತೂರಿಯಲ್ಲಿ ಅಂದ್ರೆ 7ನೇ ತುತ್ತೂರಿ ಸಮಯದಲ್ಲಿ ಯಾರು ಬರೋದು? ಯೇಸು ಕ್ರಿಸ್ತನ್ ಬರೋದು. ಅಂದ್ರ ಅದೇ ಹೇಳಿದ್ರೆ ಪ್ರಕಟಣೆ ನೋಡಿದ್ರೆ ಎಷ್ಟೇ ತುತ್ತೂರಿಗಳು? 7 ತುತ್ತೂರಿಗಳು. 7ನೇ ತುತ್ತೂರಿ ಊದ್ದವ ಏನಾಯ್ತಂತೆ? ರೆವಲ್ಯೂಷನ್ 11:15. ಪ್ರಕಟಣೆ 11:15.
7ನೇ ತುತ್ತೂರಿ ಊದಿದಂತೆ ದೇವದೂತ 7ನೇ ದೇವದೂತನ 7ನೇ ತುತ್ತೂರಿ ಊದಿದವಾಗ ಪರಲೋಕದಲ್ಲಿ ಮಹಾ ಶಬ್ದಗಳು ಉಂಟಾಗಿ ಲೋಕದ ರಾಜಾಧಿಕಾರಗಳು ನಮ್ಮ ಕರ್ತನಿಗೂ ನೋಡ್ರ ನಮ್ಮ ಕರ್ತನಿಗೂ ಆಮೇಲೆ ಆತನ ಅಭಿಷೇಕಿಸಿದವನು ಎಂಟರ್ ಆಗಿರುತ್ತೆ. ಇಮ್ಮಿಡಿಯೇಟ್ ಆಗಿ ರಾಜ್ಯಗಳು ಯಾರು ಟ್ರಾನ್ಸ್ಫರ್ ಆಗ್ಬಿಡ್ತು? ಲೋಕದ ರಾಜ್ಯಗಳು ಕ್ರಿಸ್ತನ್ಗೆ ಏನಾಗ್ಬಿಡ್ತು ಟ್ರಾನ್ಸ್ಫರ್ ಆಗ್ಬಿಡ್ತು. ನೋಡಿ ಅಲ್ಲಿ ಜೂಬ್ಲಿ ಬಂದ ತಕ್ಷಣ ತುತ್ತೂರಿ ಊದಿದ ತಕ್ಷಣ ಏನಾಗ್ಬಿಡ್ತು? ಲ್ಯಾಂಡ್ ಎಲ್ಲ ಯಾರು ಹೋಗ್ಬಿಡ್ತು? ಒರಿಜಿನಲ್ ಓನರ್ಗೆ ಹೆಂಗ್ ಗೊತ್ತಾಯ್ತು? ಅದೇ ತರ ಫುಲ್ ಗೌರ್ಮೆಂಟ್, ಫುಲ್ ರೈಟ್ಸ್, ಫುಲ್ ಪವರ್ ಯಾರು ಗೊತ್ತಾಯ್ತು? ಯೇಸು ಕ್ರಿಸ್ತನ್. ಯಾಕಂದ್ರೆ ಯೇಸು ಕ್ರಿಸ್ತು ರಿಸ್ಕ್ ತಗೊಂಡು ಪ್ರಾಣ ಕೊಟ್ಟಿರೋ ನೆಲನೇ ಇವಾಗ ನೋಡ. ಯೋಚನೆ ಮಾಡಿ, 7ನೇ ತುತ್ತೂರಿ ಓದಿದ ತಕ್ಷಣ ಇಡೀ ಲೋಕ ರಾಜ್ಯಗಳು ಯೇಸು ಕ್ರಿಸ್ತನ್ ಆಗಿದ ತಕ್ಷಣ ಜನಗಳಿಗೆ ಏನಾಗಬೇಕು? ಸಂತೋಷ ಆಗ್ಬೇಕು ಬೇಡವಾ? ಅದೇ ಸಂತೋಷ ಆಯ್ತಾ? ಅದರಲ್ಲಿ ಓದಿ 18ನೇ ವಚನ. ಆದರೆ ಜನಗಳಿಗೆ ಏನ್ ಮುಂದಂತೆ ಕೋಪ. ಯಾಕಪ್ಪ ಕೋಪ ಬಂದು ಅಂದ್ರೆ ಒಬ್ರು ಆಳ್ವಿಕೆ ಮಾಡಿದ್ರೆ ಇನ್ನೊಬ್ರು ಬಿಡಲ್ಲ. ಬಿಜೆಪಿ ಬಂದ್ರೆ ಕಾಂಗ್ರೆಸ್ ಬಿಡಲ್ಲ, ಕಾಂಗ್ರೆಸ್ ಬಂದ್ರೆ ಜೆಡಿಎಸ್ ಬಿಡಲ್ಲ, ಜೆಡಿಎಸ್ ಬಂದ್ರೆ ಬಿಜೆಪಿ ಬಿಡಲ್ಲ. ಈ ತರ ಇವರೆಲ್ಲ ಕಿತ್ತಾಡಿದ್ರೆ ನಡುವೆ ಯೇಸು ಕ್ರಿಸ್ತ ಬಂದು ತುತ್ತೂರಿ ತಕ್ಷಣ ಇವ್ರು ತಕ್ಕಂತೆ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಬಿಡ್ತಾರೆ ಇವರು. ಅಲ್ಲ ಸರ್, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ನೀವೇನು ಸೆಂಟ್ರಲ್ ಹೋಗ್ಬಿಡ್ಸಿದ್ರೆ ಸೀದಾ ಬಿಟ್ಟು ತುತ್ತೂರಿ ತಕ್ಷಣ ಕೊಟ್ಬಿಡು ಅಂತಿರಲ್ಲ ಅಂತ ಬಿಡ್ತಾರೆ ಜನಗಳು. ಅದಕ್ಕೆ ಜನಗಳಿಗೆ ಏನ್ ಬಂದಂತೆ ಇವಾಗ ಕೋಪ ಬಂದಂತೆ ಜನಗಳಿಗೆ ಬಂತು ರೋಷ. ಅದಕ್ಕೆ ಏನಪ್ಪ ಇದು ತುತ್ತೂರಿ ಅಂತಂದ್ರೆ ಯೇಸು ಕ್ರಿಸ್ತ ಪರಲೋಕಕ್ಕೆ ಬರ್ಬೇಕಾದ್ರೆ ತುತ್ತೂರಿ ಉತ್ಕೊಂಡು ಬರ್ತಾರೆ ಅಂತಲ್ಲ. ತುತ್ತೂರಿಯನ್ನು ಬೈಬಲ್ ಅರ್ಥ ಏನಂದ್ರೆ ಸತ್ಯ. ಅದಕ್ಕೆ 7 ಸಭೆಗಳಿಗೆ 7 ದೂತರು ಇದ್ರು. ಆ 7 ದೂತರುಗಳು ತುತ್ತೂರಿ ಊದ್ರನೇನೋ ಯಾವ ಸಭೆ ಬಂದು ಏನು ತುತ್ತೂರಿ ಊದ್ತಾರೆ ಅಂತಲ್ಲ. ಅದರ ತುತ್ತೂರಿ ಏನೋ ಸತ್ಯಗಳು. ಯೇಸು ಕ್ರಿಸ್ತು ಸಭೆಯ ಒಂದೊಂದು ಭಾಗದಲ್ಲಿ ಒಂದು ಸತ್ಯ ಮಾಡ್ತಾರೆ ಕೊಡ್ತಾರೆ. ಕೊನೆ ಒಂದು ಸತ್ಯದ ಒಂದು ಅಂಶದಲ್ಲಿ ಯಾರು ಬರೋದು? ಯೇಸು ಕ್ರಿಸ್ತು. ಅದೇ ಪ್ರಕಟಣೆ 18:1. ಪ್ರಕಟಣೆ 18:1. ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ನೋಡ್ರ, ಇಲ್ಲಿ ಅಂದ್ರೆ ಮಹಾ ಅಧಿಕಾರ ಉಳ್ಳಂತ ಒಬ್ಬ ದೂತನು ಪರಲೋಕದಿಂದ ಇಳಿದು ಬರೋದನ್ನ ಕಂಡೇನು ಅಂತ ಹೇಳ್ತಾರೆ. ಆಮೇಲೆ ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಅವನ ಪ್ರಭಾವದಿಂದ ಭೂಮಿಗೆ ಇರುತ್ತೆ ಪ್ರಕಾಶ ಉಂಟಾಯ್ತು ಅಂತ ಹೇಳ್ತಾರೆ. ಏನಿದೆ ಅರ್ಥ? ಇದ್ಯಾರಿದು? ಪರಲೋಕದಿಂದ ಮಹಾ ಅಧಿಕಾರ ಇಟ್ಕೊಂಡಿರೋ ಬಂದಿರೋದು ಯಾರು? ಯಾರಿಗ? ಜೀಸಸ್ ಅಲ್ಲ. ಈಗೇನು ಬರೋದು ದೂತ ಅಂತ ಹೇಳ್ತಾರಲ್ಲ, ಅದಕ್ಕೆ ಏಂಜಲ್ ಅಂತ ಕರೀತಾರೆ ಜೀಸಸ್ನ ಅಲ್ಲರ. ಅಡಿಗೆ ಮಾಡ್ಬೇಕಾದ್ರೆ ಏನ್ರಿ ಮಹಾ ಅಧಿಕಾರ. ಪರಲೋಕದಲ್ಲಿ ಯಾರಿಗೆ ಅಧಿಕಾರ ಇದೆ? ಫುಲ್ ರೈಟ್ ಯಾರಿಗಪ್ಪ ಇದೆ ಪರಲೋಕದಲ್ಲಿ? ಮ್ಯಾಥ್ಯೂ 28 ಏನೆಲ್ಲ ಇಷ್ಟು ದೊಡ್ಡ ಕೊಡ್ತೀರಾ? ಮ್ಯಾಥ್ಯೂ 28:18. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಏನ್ರಿ ಯಾರು ಕೊಟ್ಟಿದ್ದಾರೆ? ಅಂದ್ರೆ ಸರ್ವ ಅಧಿಕಾರ ಯಾರ ಹತ್ರ ಇದೆ ಅವಾಗ? ಯೇಸು ಕ್ರಿಸ್ತ ಅಂದ್ರ. ಇವ್ರು ಬರ್ಬೇಕಾದ್ರೆ ಏನ್ರಿ ಈ ಅಧಿಕಾರ ಇಟ್ಕೊಂಡೆ ಬರೋದು. ಕರೆಕ್ಟಾ? ಇವಾಗ ದೂತರು ಅಂದ್ಬಿಟ್ರಲ್ಲ, ಅದೇನದು ದೂತರು ಅಂದ್ರೆ? ದೂತ ಏನು? ದೂತ್ರ ಅಂತ ಏನಕ್ಕೆ ಬಿಟ್ಟಾರೆ? ದೂತ್ರ ಅಂದ್ರೆ ಮೀನಿಂಗ್ ಇದೆ ನಿಮಗೆ ಹುಡುಕರ. ಏಂಜಲ್ ಅಂದ್ರೆ ಏನು? ನಮ್ಮ ಸೇವಕರ ದೇವ ಸೇವಕರ, ದೇವ್ರ ಸೇವಕರ ನಮ್ಮ ಮನುಷ್ಯ ಸೇವಕರ. ಸರಿ, ಮಲಾಕಿ 2ನೇ ಅಧ್ಯಾಯ 7ನೇ ವಚನ. ಮಲಾಕಿ 2:7. ಮಲಾಕಿ 2:7. ಜ್ಞಾನಾನುಸಾರವಾಗಿ ಮಾತಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. ಯಾಜಕಗಳ ತುಟಿಯ ಧರ್ಮವಷ್ಟೇ. ಅವರು ಸೇನಾಧೀಶ್ವರ ಯೆಹೋವನ ದೂತನಾಗಿ. ಏನ್ರೆ ಯಾರಂತವಲ್ಲ? ಸೇನಾಧೀಶ್ವರ ಯೆಹೋವನ ಒಂದು ದೂತನ ಅಂತ ಬಿಟ್ರು. ಅಂದ್ರೆ ಏನಂತ? ಯಾರು ದೇವ್ರ ವಾಕ್ಯನ ಸಾಕ್ತಾರೋ ಅವರೆಲ್ಲ ಯಾರು ಸರ್ವೆಂಟ್ಸ್? ಯಾರು ಏಂಜಲ್? ಯೇಸು ಕ್ರಿಸ್ತು ಅವ್ರ ಬಾಯಲ್ಲಿ ಬರೋದೇ ಯಾರು ಮಾತು? ನಾನು ಸ್ವಂತವಾಗಿ ಏನು ಮಾತಾಡಲ್ಲ, ದೇವ್ರು ಮಾತಾಡಿದ್ದೆ ನೋಡಿದ್ದೆ ಬಿಟ್ರು. ಅದ್ರ ಆಮೇಲೆ ಪರಲೋಕದಲ್ಲಿ ಸರ್ವ ಅಧಿಕಾರ ಕೊಟ್ಟಿರೋಂಥ ಒಬ್ಬ ಪ್ರಕಾಶ ಉಳ್ಳಂತ ಒಂದು ಏನ್ರಿ ಇವರು ಯಾರಂದ್ರೆ ನಮ್ಮ ಕರ್ತನ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನು. ಸರಿ, ಪ್ರಕಟಣೆ ಪುಸ್ತಕದಲ್ಲಿ ಏನಕ್ಕೆ ಕೊಟ್ಟಿಲ್ಲ ಅದರ ಇದನ್ನು ನಾವು ಡೀಟೇಲ್ ಆಗಿ ಮುಂದೆ ಕ್ಲಾಸಲ್ಲಿ ಓದೋಣ ಅಂದ್ರ. ಸರಿ, ಇದು ಬಂದಿದ ತಕ್ಷಣ ಏನಾಯ್ತಂತೆ? ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಬಿದ್ದನು,
ಇಲ್ಲ ಪ್ರಕಟಣೆ 1:18 ಓದಿ, ಇನ್ನೊಂದ್ಸರಿ ಓದಿ. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವರ ಪ್ರಭಾವದಿಂದ ಭೂಮಿಯೆಲ್ಲ ಪ್ರಕಾಶ ಉಂಟಾಯಿತು. ಸರಿ, ಭೂಮಿಯೆಲ್ಲ ಪ್ರಕಾಶ ಉಂಟಾಯ್ತು ಅಂತಂದ್ರೆ ಏನಂತ ಅರ್ಥ? ಭೂಮಿಯೆಲ್ಲ ಲೈಟ್ ಬಂದ್ಬಿಡ್ತು ಅಂತ ಹೇಳ್ತಾರೆ. ಏನರ್ಥ ಅಂದ್ರೆ ಯೇಸು ಕ್ರಿಸ್ತ ಬೈದ ತಕ್ಷಣ ಲೈಟ್ ಇರಲಿಲ್ಲ, ಅವಾಗ ಕರೆಂಟ್ ಬಂತು ಅಂತ ಅರ್ಥನ? ಲೈಟ್ ಬಂತು ಅಂತ ಅರ್ಥನ? ಸತ್ಯ. ಯೇಸು ಕ್ರಿಸ್ತ ಬೈದ ತಕ್ಷಣ ಭೂಮಿಗೆ ಏನ್ ಬಂತಂತೆ? ಜ್ಞಾನ, ಬುದ್ಧಿ, ತಿಳುವಳಿಕೆ. ಓದಿ ದಾನಿಯೇಲ್ 12:4 ಓದಿ. ದಾನಿಯೇಲ್ 12:4 ಓದಿ. 12:4. ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು. ಗ್ರಂಥಕ್ಕೆ, ಬೈಬಲ್ಗೆ ಮುದ್ರೆ ಹಾಕು. ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಹೇಳ್ರಿ, ಅಂತ್ಯಕಾಲದವರೆಗೆ ಎಲ್ಲ ಬೈಬಲ್ ಹೈಡ್ ಆಗಿರ್ಲಿ, ಮರೆಯಾಗಿರ್ಲಿ. ಬಹು ಜನರು ಅತ್ತಿತ್ತ ತಿರುಗುವವರು, ತಿಳುವಳಿಕೆಯು ಹೆಚ್ಚುವುದು. ಏನ್ರಿ ತಿಳುವಳಿಕೆ ಹೆಚ್ಚುವುದು, ಆವಾಗ ಸತ್ಯವೇದ ಓಪನ್ ಆಗ್ತಾರೆ ಅಂತಂದ್ರು. ಅದರ ಇವಾಗ ನೋಡ್ಬೇಕಾದ್ರೆ ಇವಾಗ ನೀವು ಕೇಳಿರೋ ಸತ್ಯವೇದ ನೀವು ಎಷ್ಟೊಂದೆಲ್ಲ ಅಂಶ ಕೇಳಿದ್ರೆ ಗೊತ್ತಾ? ಇವೆಲ್ಲ ಹೆಂಗಿದೆ, ಯಾವ ತರ ಕೇಳಿದ್ದೀರಾ? ಅದರ ನೋಡ್ಬೇಕಾದ್ರೆ ಇವೆಲ್ಲ ಏನಾಗ್ತದೆ ಇವಾಗ? ಜ್ಞಾನ, ತಿಳುವಳಿಕೆ ಹೆಚ್ಚಾಗ್ತದೆ. ಏನಾಗ್ತದೆ ನಮ್ಗೆ ಜ್ಞಾನ ಓಪನ್ ಆಗ್ತದೆ. ಅದೇ ನೋಡ್ಬೇಕಾದ್ರೆ ಏನ್ ಹೇಳ್ಬಿಟ್ರು, ಅವ್ರ ಪ್ರಭಾವದಿಂದ ಭೂಮಿ ಏನಂತೆ ಪ್ರಕಾಶ ಆಯ್ತು. ಅಂದ್ರೆ ಜನಗಳಿಗೆ ಜ್ಞಾನ, ಬುದ್ಧಿ, ತಿಳುವಳಿಕೆ. ಒಂದು ಕಾಲದಲ್ಲಿ ಜನಗಳಿಗೆ ಏನ್ ಮೂಢನಂಬಿಕೆ ಇತ್ತು, ಇವರ ಹತ್ರ ಮೂಢನಂಬಿಕೆ ಇದೆಯಾ? ಯೋಚನೆ ಮಾಡ್ರಿ. ಒಂದು ಕಾಲದಲ್ಲಿ ಕಾಗೆ ಟಚ್ ಆಗ್ಬಿಟ್ರೆ ಮುಗಿದೋಯ್ತು, ಅಯ್ಯೋ ಮನೆಗೆ ಹೋಗ್ಬಿಡೋಕೆ ಅಷ್ಟು ಚೆನ್ನಾಗಿ ಮಾಡ್ತೀವಿ. ಇವಾಗ ಏನ್ ಮಾಡ್ತಾರೆ? ಕಾಗೆ ಟಚ್ ಮಾಡೋದೇನೋ, ಅದಕ್ಕೆ ಕಿಸ್ ಕೊಟ್ಟು ಅದು ಪಾಪ ಸಾಕಿ ತಿರ್ಗಾ ಮನೆಗೆ ಬಿಟ್ಟು ಬರ್ತಿರ್ಬೇಕು. ಅಲ್ವಾ? ಹಂಗ ಅವರ ಇಲ್ವಾ? ಒಂದು ಕಾಲದಲ್ಲಿ ಕುಂಬಳಿಗೆ ತೋಟ ಮನೆ ಮುಂದೆ ಮಂತ್ರಿಸ್ಬಿಟ್ಟು ಹಾಕಿರೋರು, ನಿಂಬೆಹಣ್ಣು ಮೊಟ್ಟೆ, ಅದು ಎಕ್ಸೆಟ್ರಾ ಏನೋ ಮಾಡ್ಬಿಟ್ಟಿರೋ ಬಿಡಿ. ಇವಾಗೆಲ್ಲ ಜನಗಳಿಗೆ ಮೂಢನಂಬಿಕೆ ಇಲ್ಲ, ಇಲ್ವೇ ಇಲ್ಲ. ಜನಗಳಿಗೆ ಎಷ್ಟು ತಿಳುವಳಿಕೆ ಬಂದಿದೆ ಅಂದ್ರೆ ತನ್ನ ಹಕ್ಕುಗಳಿಗಾಗಿ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ, ಹೋಗಿ ಕೇಳ್ತಾರೆ. ಇಲ್ಲ, ಒಂದು ಕಾಲದಲ್ಲಿ ಗೌರ್ಮೆಂಟ್ ಹೋಗ್ಬಿಟ್ಟು ಕೆಲಸ ಆಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಯ್ತು. ಅವ್ನು ಲಂಚ ಕೊಡ್ಬೇಕು, ಇವ್ನು ಲಂಚ ಕೊಡ್ಬೇಕು, ಅದೆಲ್ಲ ಆಗಿ ಬರೋದಕ್ಕೆ ಏನಾಗ್ಬಿಡ್ತು. ಇವಾಗ RTI, ರೈಟ್ ಟು ಇನ್ಫಾರ್ಮೇಶನ್. ನಿಮ್ಗೆ ಏನ್ ಬೇಕು ಹಕ್ಕು ಇವತ್ತು ಕೂಡ ಹೋಗ್ಬಿಟ್ಟು, ಸರ್ ಸಿದ್ದರಾಮಯ್ಯ ಎಷ್ಟು ಆಸ್ತಿ ಇಟ್ಕೊಂಡು ನನಗೆ ಬೇಕು, ಇನ್ಫಾರ್ಮೇಶನ್ ಬೇಕು ಅಂತ ನೀವು ಅಪ್ಲಿಕೇಶನ್ ಕೊಟ್ರೆ 30 ದಿವಸದಲ್ಲಿ ಸಿದ್ದರಾಮಯ್ಯ ಅಂತ ಎಷ್ಟು ಆಸ್ತಿ ಇದೆ, ಎಲ್ಲಿದೆ ಅಂತ ಫುಲ್ ಡೀಟೇಲ್ಸ್ ನೀವು ಕೊಡೋಂಥ ಅಧಿಕಾರ ಯಾರಿಗಿದೆ? ಗೌರ್ಮೆಂಟ್ಗೆ. ನೀವು ಕೇಳೋಂಥ ಅಧಿಕಾರ ಕೂಡ ನಿಮ್ಗೇನಾಗಿದೆ ಇದೆ. ಯಾಕೆಂದ್ರೆ ತುತ್ತೂರಿ ಏನ್ ಮಾಡ್ತಾರೆ ಇವಾಗ ಗೊತ್ತಾ? ಜನಗಳಿಗೆ ಏನಾಗಿದೆ ತಿಳುವಳಿಕೆ ಅದ್ರ ಯಾವುದೋ ಒಂದು ಜಾಗದಲ್ಲಿ ಅನ್ಯಾಯ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಹೆಂಗ್ ಪ್ರಚಾರ ಆಗ್ಬಿಡ್ತಾ ಅಂದ್ರೆ ಎಲ್ಲ ಜನರಿಗೆ ಏನ್ ಮಾಡ್ತಾರೆ ಇವಾಗ ಸ್ಪ್ರೆಡ್ ಆಗ್ಬಿಡ್ತಾರೆ. ಎಲ್ಲ ಏನಕ್ಕಾಗಿ ನಿಂತ್ಕೊತಾರೆ? ಸತ್ಯಕ್ಕಾಗಿ, ನೀತಿ ನ್ಯಾಯಕ್ಕೆ ಏನ್ ಮಾಡ್ತಾರೆ ನಿಂತ್ಕೊತಾರೆ. ಅಂದ್ರೆ ಅದಕ್ಕೆ ಜೂಬ್ಲಿಯಲ್ಲಿ ಏನು ಓದಿ ಅಂತಂದ್ರು, ತುತ್ತೂರಿ ಓದಿದ ತಕ್ಷಣ ಜನಗಳಿಗೆ ಏನಾಗಿ ಎಲ್ಲರಿಗೂ ಅಲರ್ಟ್ ಆಗ್ಬಿಡ್ಲಿ ಅಲ್ವಾ? ಅವಾಗ ಯಾರಿಗಪ್ಪ ದುಃಖ? ಜೂಬ್ಲಿ ಬರೋ ತನಕ ಶ್ರೀಮಂತರಿಗೆಲ್ಲ ಒಳ್ಳೆ ಜಾಲಿ, ಬಡವರಿಗೆಲ್ಲ ಒಳ್ಳೆ ಕಷ್ಟ. ಯಾವಾಗ ಜೂಬ್ಲಿ ತುತ್ತೂರಿ ಓದ್ಬಿಟ್ರು, ಶ್ರೀಮಂತರು ಏನಾಗ್ಬಿಟ್ರಲ್ಲ ದುಃಖಕ್ಕೆ ಹೋಗ್ಬಿಟ್ರು. ಯಾರ್ಯಾರು ದುಃಖದಲ್ಲಿದ್ರು ಬಡವರೆಲ್ಲ ಏನಾಗ್ಬಿಟ್ರು ಸಂತೋಷ. ಅದರ ಇವತ್ತು ಅದೇ ಸಿಚುವೇಶನ್. ಅದರ ಇವ್ರು ನೋಡ್ಬಿಟ್ಟಿರ್ತೀನಿ, ಇವರೆಲ್ಲ ನೋಡಿರ್ತೀನಿ ದೊಡ್ಡ ಶ್ರೀಮಂತರು. ಇದನ್ನ ಆಡಿ 2 ವಿಕೆಟ್ ಬಿತ್ತು ನೋಡ್ರ, ನೋಡಿ ಗಮನಿಸಿರ್ತೀನಿ. ನೋಡಿ ಇಲ್ಲವರಲ್ಲ ದೊಡ್ಡ ಶ್ರೀಮಂತರು. ಇವರಲ್ಲಿ ಇವರೊಬ್ರು ಹೋದ್ರು, ಅವ್ರ ಪಕ್ಕದ ಮನೇಲಿ ಇವರು ಹೋದ್ರು. ಇವ್ರಿಬ್ಬರನ್ನ ತಂದ್ಬಿಟ್ಟು ಇಂಡಿಯಾದಲ್ಲಿ ಒಂದು ಜೈಲಲ್ಲಿ ಹಾಕ್ಬಿಟ್ಟು ಮಾಡ್ತಾರೆ. ಪಕ್ಕದ ಮನೇಲಿ ಇಬ್ಬರನ್ನ ಕೂಡ ಹಾಕ್ತಾರೆ. ಹೌದಲ್ವಾ? ಇದೇ ಜೂಬ್ಲಿ ಓದಿದ್ದೀನಿ. ಐಸಯ್ಯ 24:18. ಏನ್ರಿ? ಇಗೋ ಲೋಕವನ್ನು ದೇವರು ಬರುದು ಮಾಡಿದಾರಂತೆ. ನೋಡ್ರ, ಆಳೆಗೆ ತಂದು ವಿರೂಪಪಡಿಸಿ ಅದರ ನಿವಾಸಿಗಳು ಏನ್ ಮಾಡ್ತಾರೆ ಇವಾಗ ಚೆದಿಸ್ಬಿಟ್ಟಾರ. ಏನಿದು ಲೆಟ್ರಲ್ಲ, ದೇವರು ಭೂಮಿನೇ ಖಾಲಿ ಮಾಡ್ಬಿಟ್ಟಾರೆ, ಎಲ್ಲರೂ ಓಡಿಸ್ಬಿಟ್ಟಾರೆ ಅಂತಾರ. ಏನು ಭೂಮಿ ಅಂದ್ರೆ ಹೇಳಿದ ಅಂತ? ಸೊಸೈಟಿ. 3 ಕ್ಲಾಸ್ ಓದಿದಿರಲ್ಲ. ಭೂಮಿಯಲ್ಲೇನೋ ಜನ ನಿವಾಸಿಗಳು, ಸಂಘ ಸಂಸ್ಥೆಗಳ ಸೊಸೈಟಿ, ಅಲ್ಲಿರಂತ ಒಂದು ಸಮಾಜದ ಬಗ್ಗೆ ಹೇಳ್ತಾರದು. ಸಮಾಜನೇ ಬದುಕು ಮಾಡ್ಬಿಟ್ರಂತೆ. ಮೊದಲು ತರ ಇಲ್ಲ ಸಮಾಜ ಇವಾಗ. ಮೊದಲು ತರ ಇದೆಯಾ? ಮೂಢನಂಬಿಕೆಗಳು ಅದರ ತುಂಬಾ ಅಂಟು ಮುಟ್ಟು ಗಿಟ್ಟು ಇವೆಲ್ಲ ಯಾವ್ದು ಇಲ್ಲ. ಕಾಲದೆಲ್ಲ ಊಟಾಯ್ತು ಅದರ ಏನ್ರಿ
ಜನಗಳು ತನ್ನ ಅಧಿಕಾರಕ್ಕಾಗಿ ಏನು ಮಾಡೋದು ನಿಂತ್ಕೊಂತಾರೆ. ಸ್ಕೂಲಲ್ಲಿ ಮಕ್ಕಳುಗಳು ಕೂಡ ಟೀಚರ್ ಹೊಡೆಯಂಗಿಲ್ಲ, ಅಪ್ಪಿ ತಪ್ಪಿ ಟೀಚರ್ ಹೊಡೆದ್ರೆ ಅಷ್ಟು ಟೀಚರ್ಗೆ ಅಲ್ಲ ಕೆಲಸ ಬಂದ್ರೆ ಒಬ್ಬ ಪರೀಕ್ಷೆ ಮುಗಿದ್ಬೇಕಾಗಿದೆ. ಅದ್ರ ಇವಾಗ ಏನಾಗಿದೆ, ಸ್ಟ್ರಿಕ್ಟ್ ರೂಲ್ಸ್. ಪೊಲೀಸರು ಲಂಚ ಇಸ್ಕೊತಾರೆ. ಅವಾಗ ನೋಡಿ ಎಲ್ಲ ಕ್ಯಾಮ್ರಾ ಕೊಟ್ಬಿಟ್ಟಾರೆ. ಅಣ್ಣ ನೀವು ಯಾರು ಹಿಡಿಬಿಡೋಣ ಬಿಟ್ಬಿಡೋಣ, ಫೋಟೋ ಅದಕ್ಕೆ ಏನು ಮಾಡ್ತಾರೆ, ಫೋಟೋ ಹೊಡಿತೀರ ಸರ್, ಹೊಡಿತೀವಿ ಸರ್ ವಿತೌಟ್ ಡಿಪಾರ್ಟ್, ಒಳ್ಳೆ ಪೋಸ್ ಹೊಡಿತೀವಿ ಸರ್ ಅಂತ ಏನು ಮಾಡ್ತಾರೆ, ಧೈರ್ಯ ಹೊಡಿಬೇಕ್ರಿ. ಎಷ್ಟು ಜನಕ್ಕೆ ಮನೆ ಕಳಿಸ್ತಾರೆ ಫೋಟೋ, ಕಳಿಸಿ ಯಾವ್ದು ಬೆಳಗ್ಗೆ ಗೌರ್ಮೆಂಟ್ ಏನಾಗಿರುತ್ತೆ, ಬರೀ ಪೋಸ್ಟಲ್ಲಿ ಲೆಟರ್ಗಳು ಕಳಿಸಿ ಅದೇ ಪಾಪರ್ ಆಗೋಯ್ತದೆ. ಅವಾಗ ಏನು ಮಾಡ್ತಾರೆ, ಈ ರೂಲ್ಸ್ ಬೇಡಪ್ಪ ಚೇಂಜ್ ಮಾಡ್ಬಿಡು ಅಲ್ವಾ. ಅದಕ್ಕೆ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಒಬ್ಬ ಪೊಲೀಸ್ ವ್ಯಕ್ತಿ ಆಗಲಿ, ಒಬ್ಬ ಕರಪ್ಷನ್ ಮಿನಿಸ್ಟರ್ ಆಗಲಿ, ದುಡ್ಡು ಇಸ್ಕೊಳೋಕೆ ಮುಂಚೆ ಸಾವಿರ ಸತಿ ಯೋಚನೆ ಮಾಡ್ತಾರೆ. ಯಾಕೆ ಇವ್ರಿಗೆ ಗೊತ್ತಿಲ್ಲ, ಎಲ್ಲೋ ಕ್ಯಾಮ್ರಾ ಇರ್ತಾರೆ, ಲೈವ್ ಟೆಲಿಕಾಸ್ಟ್ ಓಡ್ತಾ ಇರ್ತದೆ, ಇವ್ರಿಗೆ ಗೊತ್ತಿರಲ್ಲ ಅಲ್ವಾ. ಇವ್ರು ಮನೆಯಲ್ಲಿ ಕೂತು ನೋಡ್ತಾ ಇರ್ತಾರೆ, ಏನು ನೋಡು ನಮ್ಮಪ್ಪ ದುಡ್ಡಿಸ್ಕೊಂತವ್ರೆ, ಫೋನ್ ಹಾಕೋ ಅಂದರೆ ಫೋನ್ ರೀಚ್ ಆಗಲಿಲ್ಲ. ಈ ಥರ ಇರೋ ಸಿಚುವೇಶನ್ಗಳಲ್ಲಿ ಹೆಂಗಿದೆ ಅಂತಂದ್ರೆ, ಭೂಮಿಗೆ ಏನು ಮಾಡೋಣ, ಬರಿದು ಮಾಡೋಣ, ಆಮೇಲೆ ನಿವಾಸಿಗಳನ್ನು ಚತುರಿಸ್ಬಿಡೋನಾಗಿದ್ದಾನೆ. ಪ್ರಜೆ, ಯಾಜಕ, ದಾಸ, ದಣಿ, ದೊಡ್ಡು, ಯಜಮಾನಿ, ಕೊಲ್ಲುವವನು, ಮಾರುವವನು, ಸಾಲ ಕೊಡುವವನು, ತರುವವನು, ಬಡ್ಡಿ ತೆಗೆಯುವವನು, ತೇರುವವನು, ಇವರೆಲ್ಲರಿಗೂ ಒಂದೇ ಗತಿ. ಎಲ್ಲರಿಗೂ ಒಂದೇ ಗತಿ. ಏನ್ ಡೈಲಾಗ್ ಹೊಡಿತಾರೆ ಗೊತ್ತಾ, ಅದು ಇಂಗ್ಲಿಷ್ ತಮಿಳು ಪಡಿತಾರೆ ಮತ್ತೆ. தமிழ் ஐசையா 24வது அதிகாரம் 2ஆம் வசனம் படிக்கும். அப்பொழுது ஜனத்துக்கு எப்படியோ அப்படியே ஆசிரியர் ನೋಡಿದ್ರಿ. அப்போ ನಾರ್ಮಲ್ ಸಿಟಿಸನ್ ಏನು ನಡೀತಾರೋ ಅದೇ ತರ ಇದ್ರೆ ಪ್ರೀಸ್ಟ್ ನಡೆಯೋದು. ಇಂಡಿಯಾದಲ್ಲಿ 3 ಕ್ಲಾಸಸ್ ಇತ್ತು, ಕೇಳಿದಿರಾ? ಯಾರು ಇಂಡಿಯಾದಲ್ಲಿ ಇರೋ 3 ಕ್ಲಾಸಸ್, ಸಮಾಜದಲ್ಲಿ ಇರೋ 3 ಹಂತಗಳು ಯಾವ್ದು ಹೇಳಿ? ಯಾವ ಕ್ಲಾಸ್? ನೀವೆಲ್ಲ ಯಾರು ಸ್ಕೂಲ್ಗೆ ಹೋಗಿಲ್ವಾ? 5 ಕ್ಲಾಸು, ಲೋ ಕ್ಲಾಸು, 3rd ಕ್ಲಾಸು ಹಾಗಾದ್ರೆ ಇದೆ. ಜನರಲ್ಲು AC ಬರ್ತು, ಇದೆಲ್ಲ ಇದ್ದಿದ್ದು. ಒಂದು ಗಮ್ಮತ್ ಇತ್ತು ಗೊತ್ತಾ, ಏನು ಗೊತ್ತಾ? ಪ್ರೀಸ್ಟ್ಲಿ ಕ್ಲಾಸ್ ಅಂತ ಹೇಳ್ತಾರೆ, ಕೇಳಿದಿರಾ? ಏನ್ರಿ ಪ್ರೀಸ್ಟ್ಲಿ ಕ್ಲಾಸ್ ಅಂದ್ರೆ ಪೂಜಾರಿಗಳು, ಬ್ರಾಹ್ಮಿಣ್ಸು ಇವರು. ನೆಕ್ಸ್ಟ್ ಇದ್ದಿದ್ದು ಯಾರು ಅಂತಂದ್ರೆ ಕೆಲಸ ಮಾಡೋರು. ಇದು ಬಿಟ್ಟರೆ ಇದ್ದದ್ದು ಯಾರಂದ್ರೆ ಒಲಿಗರು, ಮಲಿಗರು, ಅನ್ಟಚಬಲ್ಸ್ ಅಂತ ಹೇಳ್ತಾರೆ ನೋಡಿ. ಈ 3 ಕ್ಲಾಸ್ ಇದ್ದು ಅವಾಗ. ಇವಾಗೆಲ್ಲ ಈಗ ಓದಕ್ಕೆ ಬಿಟ್ಟಿದ್ರಿ. ಸ್ವಲ್ಪ ವರ್ಷಗಳ ಮುಂಚೆ ಇದ್ದು 1st ಕ್ಲಾಸ್, 2nd ಕ್ಲಾಸ್, 3rd ಕ್ಲಾಸ್, ಇವಾಗೆಲ್ಲ ಈಕ್ವಲ್ ಕ್ಲಾಸ್ ಆಗ್ಬಿಟ್ಟರು. ಏನಂದ್ರೆ ಯಾಜಕನಿಗೆ ಯಾವ ಥರನೋ ಅದೇ ಥರ ಆರ್ಡಿನರಿ ಮನುಷ್ಯನಿಗೆ ಏನು ಹೇಳ್ತಾರೆ, ಯಾಜಕನಿಗೆ ಏನು ವ್ಯತ್ಯಾಸ ಇಲ್ಲ ಅದರ. ಒಬ್ಬ ಮನುಷ್ಯ ಒಬ್ಬ ಸ್ತ್ರೀನ ಕೆಡಿಸ್ತಾನ, ಅವನು ಅದೇ ದಂಡನೆ. ಬಿಷಪ್ ಸ್ತ್ರೀನ ಕೆಡಿಸ್ತಾನ, ಅವನು ಜೈಲ. ಇಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಆಮೇಲೆ ನೆಕ್ಸ್ಟ್ ಅಪ್ಪ அப்படியே ಏನ್ರಿ ಯಜಮಾನನ್ಗೇನೋ ವೇಳೆ ಕರ್ತದೆ, ಇವ್ರು ಕಳ್ತನ ಮಾಡ್ತಾ ಇವ್ರ ಹೊರಡ ಅಂತ ಅಷ್ಟೇ ಮುಗೀತು. ಏನಿಲ್ಲ, ದೊಡ್ಡ ಶ್ರೀಮಂತ ಬಿಟ್ಬಿಡಕತ್ತಲ್ಲ, ಕಳ್ಕೊಂಡ್ಬರಲಿಕ್ಕೆ ಬಿಟ್ಟು. ವಿಜಯ ಮಲ್ಯ ಆದ್ರೂ ಸರಿ, ನೀರವ್ ಮೋದಿ ಆದ್ರೂ ಸರಿ, ಯಾರಾದ್ರೂ ಸರಿ, ಯಾರು ಬಿಡೋ ಸಿಚುವೇಶನ್ ಇಲ್ಲ. ಆಮೇಲೆ ಅಷ್ಟೇ, ಸಾಲ ಕೊಟ್ಟೋರ್ಗು ಅದೇ ಗತಿ, ಸಾಲ ಈಸ್ಕೊಂಡೋರ್ಗು ಅದೇ ಗತಿ. ಯಾರ್ದು ಇವತ್ತು ಎಸ್ಕೇಪ್ ಇಲ್ಲ. ನಾವು ನೆಕ್ಸ್ಟ್ ಬದಲು ಮೂರನೇ ವಚನ ಓದಮ್ಮ ಕನ್ನಡದಲ್ಲಿ. ಭೂಮಿಯು ಬಟ್ಟೆ ಬರಿದಾಗುವುದು, ಲೋಕಕ್ಕೆ ಸಂಪೂರ್ಣ ಸುಲಿಗೆಯಾಗುವುದು. ನೋಡ್ರ, ಕರಪ್ಷನ್ ತೆಗೆದುಬಿಡ್ತಾರೆ ಭೂಮಿಯಿಂದ. ಆಮೇಲೆ ಯೆಹೋವನೇ ಇದನ್ನು ನುಡಿದಿದ್ದಾನೆ. ನೋಡ್ರ, ದೇವರೇ ನೋಡ್ದಾರಂತೆ. ಇದೇ ಯುಬ್ಲಿಯಲ್ಲಿ ಮಾಡೋದು ಎಲ್ಲಾನು ಫ್ಲಾಟ್ ಅಲ್ಲ, ಸರಿ ಸುಮ್ಮನಾಗಿ ಏನ್ ಮಾಡ್ತಾರೆ ಎಲ್ಲ ದೇವರು ತಂದ್ಬಿಡ್ತಾರಂತೆ. ಆಮೇಲೆ ನೋಡುವ 5ನೇ ವಚನ. ಭೂಮಿಯು ಪ್ರಲಾಪಿಸುತ್ತಾ ಬಳಲಿದೆ, ಲೋಕವು ಕುಗ್ಗಿ ಹೋಗಿದೆ, ಲೋಕೋನ್ನತರು ಕಂಗೆಟ್ಟಿದ್ದಾರೆ, ಭೂನಿವಾಸಿಗಳು ದೈವಜ್ಞಾನಗಳನ್ನು ಮೀರಿ ನಿಯಮವನ್ನು ಅತಿಕ್ರಮಿಸಿ. ನೋಡ್ರ, ಯಾಕಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ತಾರೆ, ಬ್ರೇಕ್ ಮಾಡ್ತಾರೆ. ಈ ಥರ ಏನು ಮಾಡ್ತಾರೆ, ಯೂಬ್ಲಿ ಸಂವತ್ಸರದಲ್ಲಿ ಎಲ್ಲರೂ ಫ್ಲಾಟ್. ಪ್ರತಿ ಯುಗ ಏನಾಗ್ತಾಯಿತ್ತು, ಎಲ್ಲ ಈಕ್ವಲ್ ಆಗ್ಬಿಡೋರು. ಅದೇ ಥರ ಇವ್ರು ಎಲ್ಲ ಮನುಷ್ಯರ ಜೊತೆಗೆ ಇವರು ಕೂಡ ಈಕ್ವಲ್ ಆಗ್ಬೇಕು. ಆ ಥರ ಏನು ಮಾಡ್ತಾರೆ ದೇವರು ಮಾಡ್ತಾರ. ಅದಕ್ಕೆ ಯೂಬ್ಲಿ ಅಂದರೆ ಏನೇ, ಒಬ್ಬರಿಗೆ ದುಃಖ, ಒಬ್ಬರು ಸಂತೋಷ. ಆದರೆ ಅಲ್ಟಿಮೇಟ್ ಆಗಿ ಏನಾಗೋದು, ಎಲ್ಲರಿಗೂ ಸಂತೋಷ. ಯಾಕಂದ್ರೆ ಎಲ್ಲರೂ ಈಕ್ವಲ್ ಆಗ್ಬಿಡೋದು. ಅದೇ ಥರ ನೋಡ್ಬೇಕಾದ್ರೆ ಕಡಿಮೆ ನೋಡಲ್ಲ,
ಈ ಗ್ರ್ಯಾಂಡ್ ಜೂಬ್ಲಿಯಲ್ಲಿ ದೇವರೇ ಮಾಡ್ತಾರೆ, ಇಡೀ ಲೋಕದ ಜನಗಳಿಗೆ ಏನು ಮಾಡ್ತಾರೆ, ಒಂದು ಗ್ರ್ಯಾಂಡ್ ಆಗಿರೋ ಒಂದು ಫಂಕ್ಷನ್ ಅವತಾರ ಏನು ಮಾಡ್ತಾರೆ, ಅಲ್ಲಿ ಮಾಡ್ತಾರೆ. ಕಳೆದ ಓದಲ್ಲ ಐಸಿಯಾ 25:6-9 ಅದರ ಈ ಥರ ತನ್ನ ರಾಜ್ಯವನ್ನು ಯೇಸು ಕ್ರಿಸ್ತ ಮಾಡ್ತಾರೆ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಪ್ರಾರ್ಥನೆ ಏನಂತಾರೆ, ನಿನ್ನ ಚಿತ್ತವು ಭೂಲೋಕದಲ್ಲಿ ನೆರವೇರಿಸೋ ಪ್ರಕಾರ ಭೂಲೋಕದಲ್ಲಿ ಏನಾಗಲಿ ನೆರವೇರಲಿ ಅಂತಂದ್ರೆ, ಈ ರೀತಿ ಏನು ಮಾಡ್ತಾರೆ ದೇವರು ಯೂಬ್ಲಿ ಒಂದು ಪಾಠದಲ್ಲಿ ನಮಗೆ ಮುಖ್ಯವಾಗಿರೋ ಒಂದು ಅಂಶ ಏನು ಮಾಡೋದು ನಮಗೆ ಇರ್ತಾರೆ ನೋಡ್ರ. ಅದೇ ಹೇಳ್ತೀವಿ ಯೂಬ್ಲಿ ಅಂದರೆ ಎಷ್ಟು ವರ್ಷ? 50th ಇಯರ್. ಸಿಲ್ವರ್ ಇಲ್ಲ, ಪ್ಲಾಟಿನಿಯಂ ಇಲ್ಲ, ಡೈಮಂಡ್ ಇಲ್ಲ, ಓನ್ಲಿ ಗೋಲ್ಡನ್ ಜೂಬ್ಲಿ. ಅದೇ ಗೋಲ್ಡನ್ ಇಯರ್ಸ್. ಕ್ರಿಸ್ತನ್ ರಾಜ್ಯದಲ್ಲಿ ಏನ್ರಿ ಸುವರ್ಣ ವರ್ಷಗಳು ಅದರ ಯಾವಾಗ ಆ ಥರ ಒಂದು ಅಳಿಕೆ. ಓಕೆನಾ? ಸೊ ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಇದರಲ್ಲಿ ನಿಮ್ಗೆ ಏನೋ ಸಂದೇಹ ಇತ್ತು ಅಂದರೆ ಕೇಳ್ರಿ. ಏನೋ ಡೌಟ್ಸ್ ಇದೆಯಾ? ಏನೋ ಕ್ಲಾರಿಫಿಕೇಶನ್ಸು ನೋಟ್ಸ್ ಬರ್ಕೊಳ್ಳಿ. ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮಗೆ ಈ ಥರ ಆಸಕ್ತಿ ಇರೋರಿಗೆ ನೀವು ದಯವಿಟ್ಟು ಶೇರ್ ಮಾಡಿ. ಹೌದಾ? ಸೊ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ನಾವು ಏನು ಮಾಡೋಣ.